ಸ್ಥಳೀಯ ಡಿಸಿ ಅವರು ಬಂದಿದ್ದಾರೆ. ಮತ್ತೆ ಈಗ ಅತಿಥಿಗಳನ್ನ ವೇದಿಕೆಗೆ ಕರೆಯುವಂಥದ್ದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ YVN ಶಿವಪ್ರಸಾದ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. MSME DFO ಡೆಪ್ಯೂಟಿ ಡೈರೆಕ್ಟರ್ ಗೋಪಿನಾಥ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಡ್ಬಿಯಿಂದ ರೆಪ್ರೆಸೆಂಟೇಟಿವ್ಸ್ ಗೋಪಿನಾಥ್ ವಂಶಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಕಾಸಿಯಾದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ್ ಅವರು ಉಪಸಮಿತಿ ಅಧ್ಯಕ್ಷರು ದಾವಣಗೆರೆ ಅಭಿವೃದ್ಧಿ ಕಾಸಿಯಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಡೈರೆಕ್ಟರ್ಸ್ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಲಿಂಗಪ್ಪ ಕುಂಬಾರ್ ಅವರು ಟೆಕ್ಸ್ಟೈಲ್ ಜಾಯಿಂಟ್ ಡೈರೆಕ್ಟರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಕಾಸ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಪ್ರಾರಂಭಕ್ಕೆ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಲ್ಲರೂ ನಾಡಗೀತೆಗೆ ಧ್ವನಿಗೂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. जय भारत जननीय तनुजाते जय हे कर्नाटक माते जय सुंदर नदी वन गणनाडे जय हे रस ऋषिगण वीरे जय भारत जननीय तनुजाते जय हे कर्नाटक माते जय सुंदर नदी वन गणनाडे जय हे रस ऋषिगण वीरे ಸಿಡಿಬಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೆನರಾ ಬ್ಯಾಂಕ್ ಇವರ ಸಹಾಯದಲ್ಲಿ ಕಾಸ್ಯಾ ಆಯೋಜಿಸಿರುವಂತಹ ಕಾರ್ಯಕ್ರಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವಂತ ಕಾರ್ಯಕ್ರಮ ದಾವಣಗೆರೆಯಲ್ಲಿ
ಈ ಕಾರ್ಯಕ್ರಮದ ಆಯೋಜನೆ ಕಾಸಿಯಾ ವತಿಯಿಂದ ನಡೆದಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತ ಮಾಡಲಿದ್ದಾರೆ ನಮ್ಮ ಕಾಸಿಯಾದ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿಯವರು. ಇವತ್ತು ನಾವು ಸಿಡಬಿ, ಕೆನರಾ ಬ್ಯಾಂಕ್, TIC ಮತ್ತು ಕಾಸಿಯಾದ ಸಹಭಾಗಿತ್ವದೊಂದಿಗೆ ದಾವಣಗೆರೆಯಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ವೆಂಕಟೇಶ್ MV ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ದಾವಣಗೆರೆ ಇವರು ಆಗಮಿಸಿದ್ದಾರೆ. ಇವರನ್ನು ನಾನು ಕಾಸಿಯಾದ ಹಾಗೂ ದಾವಣಗೆರೆ ಎಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇವತ್ತು ನಮ್ಮ ಕೆನರಾ ಬ್ಯಾಂಕಿನ ಸಹಾಯಕ ಮುಖ್ಯ ವ್ಯವಸ್ಥಾಪಕರು ಹಾಗೂ ಪ್ರಾದೇಶಿಕ ಮುಖ್ಯಸ್ಥರು ಕೆನರಾ ಬ್ಯಾಂಕ್ ದಾವಣಗೆರೆ ಶ್ರೀ YVN ಶಿವಪ್ರಸಾದ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಕಾಸಿಯಾದ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ರಾಜೇಂದ್ರ ನಾಮದೇವ್ ಕದಂ ಅವರು ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕೆ ಕೇಂದ್ರ ದಾವಣಗೆರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಕಾಸ್ MR ಸಹಾಯಕ ವ್ಯವಸ್ಥಾಪಕರು ಬೆಂಗಳೂರು ಶಾಖೆ ಸಿಡ್ಬಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಶ್ರೀ ಶಿವಲಿಂಗಪ್ಪ ಎನ್ ಕಂಬಾರ ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ದಾವಣಗೆರೆ ಇವರಿಗೆ ನಾವು ಸ್ವಾಗತ ಬಯಸುತ್ತೇವೆ. ಹಾಗೆ ನಮ್ಮ ಗೋಪಿನಾಥ್ ಅವರು ಡೆಪ್ಯೂಟಿ ಡೈರೆಕ್ಟರ್ MSME DFO ಬ್ಯಾಂಗ್ಳೂರು ಅವರನ್ನು ಕೂಡ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಶ್ರೀನಿವಾಸ್ ಉಪಸಮಿತಿ ಅಧ್ಯಕ್ಷರು ದಾವಣಗೆರೆ ನಮ್ಮ ಕಾಸಿಯಾದ ಸದಸ್ಯರು ಅವರು ಈ ಭಾಗದ ಉಪಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ದಾವಣಗೆರೆ ಜಿಲ್ಲಾ ಮುದ್ರಣಕಾರರ ಸಂಘ, ಜಿಲ್ಲಾ ಸಣ್ಣ ಕೈಗಾರಿಕೋದ್ಯಮಿಗಳ ಸಂಘ, ಹರಿಹರೇಶ್ವರ ಸಣ್ಣ ಕೈಗಾರಿಕಾ ಮಾಲೀಕರ ಸಂಘ, ದಾವಣಗೆರೆ ಜಿಲ್ಲಾ ಫ್ಲೆಕ್ಸ್ ಮುದ್ರಣಕಾರರ ಸಂಘ, ದಾವಣಗೆರೆ ಸ್ಟೀಲ್ ಫ್ಯಾಬ್ರಿಕೇಟರ್ಸ್ ಅಸೋಸಿಯೇಷನ್, ದಾವಣಗೆರೆ ಟೆಕ್ಸ್ಟೈಲ್ಸ್ ಪಾರ್ಕ್ ಅಸೋಸಿಯೇಷನ್, ಆಲ್ ಇಂಡಿಯಾ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಕೃಷಿ ಮತ್ತು ತೋಟಗಾರಿಕೆ ಹೈಟೆಕ್ ಉಪಕರಣಗಳ ತಯಾರಕರ ಸಂಘ, ಈ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾಸಿಯಾದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತಿಸಿದ್ದೇನೆ. ಮುಖ್ಯವಾಗಿ ಈಗ ಕಾರ್ಯಕ್ರಮಗಳು ನಾವು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಹೋಗ್ತಿದ್ದೇವೆ. ಹೆಚ್ಚಿನ ಕಡೆ ನಮಗೆ ಪಾರ್ಟಿಸಿಪೆಂಟ್ಸ್ ಇರಲ್ಲ, ಡೆಲಿಗೇಟ್ಸ್ ಇದ್ದ ದೊಡ್ಡ ಕೊರತೆ ಆಗಿದೆ. ಎಲ್ಲ ತುಂಬ ಕಾರ್ಯಕ್ರಮಗಳಿದ್ದಾವೆ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಆದರೆ ನಮ್ಮ ಉದ್ಯಮಿದಾರರು ಬರ್ತಾ ಇಲ್ಲ. ಆದರೆ ಇಲ್ಲಿ ಇಷ್ಟೊಂದು ಜನ ಬಂದಿದ್ರ, ನೀವು ಬಂದಿಲ್ಲ ಅಂದರೆ ಈ ಸಭೆಗೆ ಏನು ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇರಲ್ಲ. ತಮ್ಮೆಲ್ಲರನ್ನು ಕೂಡ ಒಬ್ಬರೊಬ್ಬರು ಹೆಸರು ಹೇಳಲಿಕ್ಕೆ ಹೋಗಿಲ್ಲ, ಎಲ್ಲರೂ VIPಗಳೇ, ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆ ಕೆನರಾ ಬ್ಯಾಂಕಿನ ಎಲ್ಲ ಅಧಿಕಾರಿಗಳು, ZDD ಜ್ಯೋತಿ ಮತ್ತು ಅವರ ಟೀಮು, ಹಾಗೆ ಮುತ್ತೂಟ್ ಫೈನಾನ್ಸು ಇವರನ್ನ ಎಲ್ಲ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರೂ ಮತ್ತು ಪ್ರೆಸ್ ಆ್ಯಂಡ್ ಮೀಡಿಯಾ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಈಗ ನಮಗೆ ಹೆಚ್ಚಿನವ್ರಿಗೆ ತಿಳಿದಿದೆ, ಕಾಸಿಯಾ ಅನ್ನೋದು ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕೆಗಳ ಸಂಘ. ನಮ್ಮಲ್ಲಿ 12,500 ಡೈರೆಕ್ಟ್ ಸದಸ್ಯರಿದ್ದಾರೆ ಹಾಗೂ 130 ಅಫಿಲಿಯೇಟ್ ಅಸೋಸಿಯೇಷನ್ಸ್ ಇದೆ. ನಾವು ನಮ್ಮ ಸದಸ್ಯರಲ್ಲದೆ ಕರ್ನಾಟಕದಲ್ಲಿರುವ ಸುಮಾರು 6 ಲಕ್ಷಕ್ಕೂ ಅಧಿಕ ಕೈಗಾರಿಕೆಗಳಿದ್ದೇವೆ. ಎಲ್ಲರನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಕಾಸಿಯಾ ನಮ್ಮ ದೇಶದಲ್ಲಿ ರಾಜ್ಯ ಮಟ್ಟದ ಸಣ್ಣ ಕೈಗಾರಿಕೆಗಳ ಸಂಘಗಳಲ್ಲಿ ಒಂದು ಅತ್ಯುನ್ನತ ಸ್ಥಾನ ಕಾಸಿಯಾಕ್ಕಿದೆ. ಹಾಗಾಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಲಿ ಅಥವಾ ಯಾವುದೇ ಬೋರ್ಡ್ ಇರಲಿ, ನಮ್ಮನ್ನು ಅಲ್ಲಿ ರೆಪ್ರೆಸೆಂಟೇಷನ್ ಕಾಸಿಯಾಗಿ ಕೊಡ್ತಿದ್ದಾರೆ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಪಾಲಿಸಿ ಮೇಕಿಂಗ್ ಆಲ್ಮೋಸ್ಟ್ ಆಲ್ ಬೋರ್ಡ್ಗಳಲ್ಲಿ ನಮ್ಗೆ ರೆಪ್ರೆಸೆಂಟೇಷನ್ ಇದೆ. KSIDCಯಲ್ಲಿ ಕಾಸಿಯಾ ಅಧ್ಯಕ್ಷರನ್ನ ಅಧ್ಯಕ್ಷರು ಡೈರೆಕ್ಟರ್ ಆಗಿರ್ತಾರೆ. GTTCನಲ್ಲಿ ಡೈರೆಕ್ಟರ್ ಆಗಿರ್ತೀವಿ, KCTನಲ್ಲಿ ಡೈರೆಕ್ಟರ್ ಆಗ್ತಿದ್ವಿ. ಹೀಗೆ ಬೇರೆ ಕಡೆ ವಿಶೇಷ ಆಹ್ವಾನಿತರಾಗಿರ್ತೀವಿ. MSME ಬೋರ್ಡ್ನಲ್ಲಿ ಕೂಡ ನಮಗೆ ರೆಪ್ರೆಸೆಂಟೇಷನ್ ಇದೆ. ಇತ್ತೀಚೆಗೆ RAM ಪ್ರೋಗ್ರಾಮ್ ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದಾಗ ಕೇವಲ 6 ಕೈಗಾರಿಕೆ ಸಂಘಗಳನ್ನು ದೇಶದಾದ್ಯಂತ ನೇಮಿಸಿದಾಗ ಕಾಸಿಯಾ ಆ RAM ಕಮಿಟಿಯಲ್ಲಿ ಕೂಡ ಸದಸ್ಯತ್ವವನ್ನು ಹೊಂದಿದೆ. ಎಲ್ಲ ರ್ಯಾಂಪ್ ಇವ್ಯಾಲ್ಯೂಯೇಷನ್ ಇರ್ಬೋದು, ಫಂಡು ಸ್ಯಾಂಕ್ಷನಿಂಗ್ ಎಲ್ಲ ಪ್ರೊಸೆಸಲ್ಲಿ ಕೂಡ ನಮ್ಮನ್ನು ಇನ್ವಾಲ್ವ್ ಮಾಡ್ತಿದ್ದಾರೆ. ಇದು ಕಾಸಿಯಾಕ್ಕೆ ಇಂಪಾರ್ಟೆನ್ಸ್ ಸಿಗ್ಲಿಕ್ಕೆ ಕಾರಣ ನಿಮ್ಮೆಲ್ಲ ನಮ್ಮ ಕೈಗಾರಿಕೋದ್ಯಮಗಳು
ಏನು ಸಹಕಾರ ಮಾಡ್ತಿದ್ದಾರೆ, ನಮ್ಮ ಕಾಸಿಯಾದ ಬ್ರ್ಯಾಂಡನ್ನು ಆ ಲೆವೆಲ್ಗೆ ನೀವೆಲ್ಲ ತಗೊಂಡು ಹೋಗಿರೋದ್ರಿಂದ ಇವತ್ತು ಆ ಇಂಪಾರ್ಟೆನ್ಸ್ ಕಾಸೆ ಕೊಡ್ತಾ ಇದ್ದಾರೆ. ಇನ್ನೊಂದು ಈ ಪ್ರೋಗ್ರಾಮು ನಾವು ಈ ವರ್ಷ ನಮ್ಮದು ಕಾಸಿಯಾದ ಪದಾಧಿಕಾರಿಗಳ ಅವಧಿ 1 ವರ್ಷ ಇರ್ತದೆ, ನಿಮಗೆಲ್ಲ ಗೊತ್ತಿರುತ್ತೆ. ಈ ಸಲ ನಾವು ಚಾರ್ಜ್ ತಗೊಂಡಾಗ ಏನು ಎಲ್ಲ ಜಿಲ್ಲೆಗಳಿಗೆ ನಾವು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವುದರಿಂದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಕಾರ್ಯಕ್ರಮ ಮಾಡಿದರೆ ಮಾತ್ರ ನಮ್ಮ ರಾಜ್ಯ ಮಟ್ಟದ ನಮ್ಮ ಸಂಸ್ಥೆಗೆ ಒಂದು ಉದ್ದೇಶ ನೆರವೇರುತ್ತೆ ಅಂದ್ಕೊಂಡು ಪ್ರೋಗ್ರಾಮ್ ಪ್ಲಾನ್ ಮಾಡಿ ಆ ಸಂದರ್ಭದಲ್ಲಿ ಸಿಡ್ಬಿ ಅವರು ಬಂದು ಈ ಕಾರ್ಯಕ್ರಮದ ಏನು ವೆಚ್ಚ ಆಗುತ್ತೋ ಅದ್ರದ್ದು ಅರ್ಧವನ್ನು ನಾವು ಭರಿಸ್ತೀವಿ ಅಂತ ಬಂದಾಗ ಮುಂದೆ ಬಂದರು. ಆಮೇಲೆ DIC ಅವ್ರನ್ನ ಕೂಡ ಅಪ್ರೋಚ್ ಮಾಡಿದ್ವಿ. DIC ಅವರು 1-2 ತಿಂಗಳು ನಮ್ದೆಲ್ಲ ಕಾರ್ಯಕ್ರಮ ಮಾಡಿದ್ವಿ. ಬಟ್ ನಮಗೆ ಬೇಕಾದ ಹಣಕಾಸಿನ ಅಡಚಣೆ ಬಂದಾಗ ಕೆನರಾ ಬ್ಯಾಂಕ್ ಅಪ್ರೋಚ್ ಮಾಡಿದಾಗ ರೀಜನಲ್ ವೈಸ್ ಎಲ್ಲ ರೀಜನ್ನ GMಗಳು ನಮಗೆ ಸಹಕರಿಸಿದ್ರು. ಅದೇ ಥರ ಮಣಿಪಾಲದಲ್ಲಿ ಈ ಡಿವಿಷನ್ ಮಣಿಪಾಲಕ್ಕೆ ಬರುತ್ತೆ, ಅಲ್ಲಿ ನಾವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ದಾವಣಗೆರೆ, ಚಿತ್ರದುರ್ಗ ಮತ್ತು ಶಿರ್ಸಿ ಮತ್ತು ಉಡುಪಿ ಅವ್ರ ಝೋನಲ್ಲಿ ಬರುತ್ತೆ. ಈ 4 ಕಾರ್ಯಕ್ರಮಕ್ಕೆ ಅವ್ರು ಪ್ರಯೋಜಕವನ್ನು ನೀಡಿದರು. ನಮ್ಮ ಕೆನರಾ ಬ್ಯಾಂಕ್ ಸಹಾಯಕ ಮುಖ್ಯ ವ್ಯವಸ್ಥಾಪಕರು ಇಲ್ಲಿ ಬಂದಿದ್ದಾರೆ. ಕೆನರಾ ಬ್ಯಾಂಕ್ ಪ್ರೆಸೆಂಟೇಷನ್ನು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ 11 ಗಂಟೆಗೆ ಶುರು ಮಾಡಿದಾಗ ಕೆನರಾ ಬ್ಯಾಂಕ್ ಪ್ರೆಸೆಂಟೇಷನ್ ಮುಗೀತು. ಮೇನ್ಲಿ ಸರ್ ಕೆನರಾ ಬ್ಯಾಂಕ್ ನಿಮ್ಮ ಕನ್ನಡ ಬರುತ್ತೆ ತುಂಬ ಇಲ್ಲಿ ಕ್ವಶನ್ಗಳು ಬಂದು ಅವಾಗ ನಾನು ಹೇಳಿದೆ ಇದು ಇಂಟ್ರಾಕ್ಷನ್ ಮೀಟಿಂಗ್ ಅಲ್ಲ, ದಯವಿಟ್ಟು ನಮಗೆ ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ ಇರೋದ್ರಿಂದ ಇಂಟ್ರಾಕ್ಷನ್ ಬೇಡ. ನಾವು ಅವ್ರನ್ನ ಮ್ಯಾನೇಜರ್ ನಮ್ಮ DGM ಬರ್ತಾರಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಅವರು ಒಂದು ಇಂಟ್ರಾಕ್ಷನ್ ಮೀಟಿಂಗ್ ಇಲ್ಲಿ ಇಡ್ಲಿಕ್ಕೆ ಅರೇಂಜ್ ಮಾಡಿದ್ರೆ ನಮ್ಮ ಇಲ್ಲಿ ಲೋಕಲ್ ಅಸೋಸಿಯೇಷನ್ಗಳು 6-7 ಅಸೋಸಿಯೇಷನ್ ಇದ್ದಾವೆ, ಎಲ್ಲರೂ ಸೇರಿಬಿಟ್ಟು ಕೆನರಾ ಬ್ಯಾಂಕ್ ಒಂದು ಇಂಟ್ರಾಕ್ಷನ್ ಮೀಟಿಂಗ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಕ್ವಶನ್ಗಳು ಬಂದು ನಮಗೆ ಸಮಯದ ಭಾಳ ಕಡಿಮೆ ಇರೋದ್ರಿಂದ ನಾವು ಒಂದು 20-30 ಮಿನಿಟ್ಸ್ ಮೇಲೆ ಒಂದು ಪ್ರೆಸೆಂಟೇಷನ್ಗೆ ಅವಕಾಶ ಕೊಡೋಕ್ಕಾಗಲ್ಲ. ಅದರಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇಲ್ಲೆಲ್ಲ ಅಸೋಸಿಯೇಷನ್ಗಳು ಏನು ಹೇಳೋದು ಅಂದರೆ ಈಗ ರ್ಯಾಂಪ್ ಕಮಿಟಿನಲ್ಲಿ ರ್ಯಾಂಪ್ ಸ್ಕೀಮ್ನಲ್ಲಿ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಗೆ ಅವಕಾಶ ಇದೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಸ್ಕೀಮ್ಗಳು ನಮಗೆ ಅವೇರ್ನೆಸ್ ಇಲ್ಲದೆ ನಾವು ಉಪಯೋಗಿಸ್ತಿಲ್ಲ. ನಮ್ದೊಂದು ಕೆಟ್ಟ ಅಭ್ಯಾಸ ಅಂದರೆ ಈಗ ಕರೆದಾಗ ಬಂದಾಗ ಪ್ರಾಬ್ಲಮ್ ಹೇಳ್ತೀವಿ ವಿನ ಹೊರಗಡೆ ಹೋದ್ಮೇಲೆ ನಮಗೂ ನೆನಪಿಲ್ಲ, ಅವರು ಬರಲ್ಲ. ಇಲ್ಲಿ ಮಾತ್ರ ಸಿಚುವೇಶನ್ ಆಗಿ ನಾವು ಕೇಳ್ತೀವಿ ಈ ತರ ಸಮಸ್ಯೆ ಅಂತ, ಒಂದು ರೆಪ್ರೆಸೆಂಟೇಷನ್ ಮಾಡಲ್ಲ. ಈ ತರ ಪ್ರಾಬ್ಲಮ್ ಇದೆ, ನೀವು ಕಾಸಿಯಾಕೆ ಏನಾದ್ರು ರೆಪ್ರೆಸೆಂಟ್ ಮಾಡಿದಾಗ ನಾವು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ನಾವೇನು ಸರ್ಕಾರದ ಸಂಸ್ಥೆ ಅಲ್ಲ. ಅದನ್ನ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಸಮಸ್ಯೆಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಖಂಡಿತವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಕಾಸಿಯಕ್ಕೆ ತಿಳಿಸ್ಬೇಕು. ಈಗ CGTMSC ಸಾಲ ಕೊಡಲ್ಲ ಅಂತ ಹೆಚ್ಚಿನವ್ರು ಹೇಳ್ತಾ ಇದ್ದಾರೆ. CGTMSC ಅವ್ರು ಬ್ಯಾಂಕ್ ಅವ್ರು ಕೊಡಬೇಕು, ಕೆಲವು ನಾರ್ಮ್ಸ್ ಇದೆ, ವಿದಿನ್ ದ ನಾರ್ಮ್ಸ್ ಅವ್ರು ಕೊಡ್ತಾರೆ. ಆವಾಗ ಯಾರಿದ್ರು ಸಿಕ್ತಿದ್ದಾಗ ನೀವು ರೆಪ್ರೆಸೆಂಟ್ ಮಾಡಿದ್ರೆ ನಾವು ಕನ್ಸರ್ನ್ ಅಥಾರಿಟಿ ಜೊತೆ ಅದನ್ನ ಇವನ್ MSMED ಮಿನಿಸ್ಟ್ರಿಗೂ ಫೈನಾನ್ಸ್ ಮಿನಿಸ್ಟ್ರಿಗೂ ನಾವು ತಗೊಂಡು ಹೋಗ್ತೀವಿ. ಕೆಲವೊಂದು ಸಮಸ್ಯೆಗಳು ಫೈನಾನ್ಸ್ ಮಿನಿಸ್ಟ್ರಿಗೆ ಬರೆದಾಗ ಅಲ್ಲಿಂದ ರೆಸ್ಪಾನ್ಸ್ ಬಂದಿದೆ, ಅದು ಸಾಲ್ವ್ ಆಗಿದೆ. ಅದರಿಂದ ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನು ನೀವು ಕಾಸಿಯಾಕೆ ತಿಳಿಸಿ. ಸ್ವಲ್ಪ 100ಕ್ಕೆ 10 ಸೊಲ್ಯೂಷನ್ ಸಿಕ್ಕಿದ್ರೆ ಅದು ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಬರೀರಿ, ಕಾಸಿಯಾಕ್ ಮೇಲ್ ಮಾಡಿ. ಆಮೇಲೆ ಈ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳಿದೆ, ನಮ್ದೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಕಾಸಿಯಾ ನ್ಯೂಸ್ ಅಂತೇಳಿ. ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿದ್ದವರಿಗೆ ಪ್ರತಿ ಟೋಟಲ್ ಪ್ರೋಗ್ರಾಮ್ ಒಬ್ಬೊಬ್ಬರು ಸ್ಪೀಚ್ ಸಪ್ರೇಟ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀವಿ ಕಾಸಿಯಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ನೋಡ್ಬೋದು ನೀವು ಕಾರ್ಯಕ್ರಮಗಳನ್ನ ಬರ್ಲಿಕ್ಕೆ ಆಗ್ತಿದ್ದವರು. ಇಷ್ಟು ಹೇಳಿ ಎಲ್ಲರನ್ನು ಇನ್ನೊಮ್ಮೆ ಕಾಸಿಯಾ ಪರವಾಗಿ ಮತ್ತೆಲ್ಲ ದಾವಣಗೆರೆ ಸಂಘ ಸಂಸ್ಥೆಗಳು ಹಾಗೂ ಕೈಗಾರಿಕೋದ್ಯಮಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಡೆಪ್ಟಿ ಕಮಿಷನರ್ ಅವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಸಿಡ್ಬಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೆನರಾ ಬ್ಯಾಂಕ್, ಕಾಸಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಿಗುವಂತಹ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಅರಿವು ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವ ಶಶಿಧರ ಶೆಟ್ಟಿರವರೇ, ಶಿವಪ್ರಸಾದ್ ಅವರೇ,
ವಿಕಾಸ್ ರವರೇ, ಕದಂ ರವರೇ, ಕಂಬಾರವರೇ ಮತ್ತು ಇತರ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಆತ್ಮೀಯರೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಒಂದು ಮಾತಿದೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಏಕೆಂದ್ರೆ ಕಾರ್ಖಾನೆಗಳು, ಕೈಗಾರಿಕೆಗಳು ಒಂದು ದೇಶದ ಅಭಿವೃದ್ಧಿಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ನಮ್ಮ ಭಾರತ ದೇಶ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಒಂದು ಕಾಲದಲ್ಲಿ ವಿಶ್ವದ ರಫ್ತುಗಳನ್ನ ನಾವೊಂದು ಪೈ ಚಾರ್ಟ್ ಹಾಕಿ ನೋಡಿದಾಗ 50%ಕ್ಕೂ ಹೆಚ್ಚಷ್ಟು ರಫ್ತನ್ನು ನಮ್ಮ ದೇಶ ಮಾಡ್ತಾ ಇತ್ತು. ಆದರೆ ಬ್ರಿಟಿಷ್ ಕಮ್ಯುನಿಸಂ ಬಂದ ನಂತರ ನಮ್ಮ ಗುಡಿ ಕೈಗಾರಿಕೆಗಳು ಆಲ್ಮೋಸ್ಟ್ ನಶಿಸಿ ಹೋಗಿ ನಾವು ಕೃಷಿಯಲ್ಲೇ ಜಾಸ್ತಿ ಅವಲಂಬಿತರಾಗಬೇಕು. ಆದರೆ ಸ್ವತಂತ್ರ ಬಂದ ನಂತರ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತನ್ನು ನೀಡುತ್ತಿದೆ. ಆದರೂ ಈ ಕೈಗಾರಿಕೆಗಳು ಬೃಹತ್ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ರಾರಂಭ ಆಗಿದ್ದಾವೆ. ಅಭಿವೃದ್ಧಿ ಒಂದು ಸಮತೋಲನ ಆಗಬೇಕು ಅಂದರೆ, ಅಭಿವೃದ್ಧಿ ಎಲ್ಲರಲ್ಲೂ ಕೂಡ ಪಾಲ್ಗೊಳ್ಳಬೇಕು ಅಂದರೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕು ಕೇಂದ್ರಗಳಿಗೆ ಈ ಕೈಗಾರಿಕೋದ್ಯಮ ಅನ್ನೋದು ಬೆಳೆಯಬೇಕು. ಸ್ಥಳೀಯರು ಕೂಡ ಕೈಗಾರಿಕಾ ಉದ್ಯಮಿಗಳಾಗಿ ಅಭಿವೃದ್ಧಿ ಆಗಬೇಕಾಗಿರುತ್ತೆ. ಅದರಲ್ಲೂ ಕೂಡ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇರ್ಬೋದು ಅಥವಾ ಮಾರ್ಕೆಟ್ ಲಿಂಕೇಜ್ ಇಂದ ಇಡ್ಬೋದು. ಅವುಗಳನ್ನ ಪ್ರಥಮವಾಗಿ ತೆಗೆದುಕೊಂಡ್ರೆ ನಿರುದ್ಯೋಗಿ ಯುವಕ ಯುವತಿಯರು ಇರ್ಬೋದು ಅಥವಾ ಕಡಿಮೆ ಬಂಡವಾಳ ಇಟ್ಕೊಂಡು ಕೈಗಾರಿಕೆಯನ್ನು ಪ್ರಾರಂಭ ಮಾಡೋರಿಗೆ ಅನುಕೂಲ ಆಗುತ್ತೆ. ಸೊ ಕಾಸಿಯಾರ್ ಅವರು ಈ ತರ ತಮ್ಮ ಔಟ್ರೀಚ್ ಪ್ರೋಗ್ರಾಮ್ನಲ್ಲಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಬಂದು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಬಹಳ ಸಂತೋಷದಾಯಕ ಅಂತ ವಿಷಯ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಪ್ರಾರಂಭ ಮಾಡೋದಕ್ಕೆ ವಿಪುಲವಾದಂತಹ ಅವಕಾಶಗಳಿದ್ದಾವೆ. ಬಹುಶಃ ಇಲ್ಲಿ ಅತ್ಯುತ್ತಮವಾದಂತಹ ವಾತಾವರಣ ಇದೆ, ಭೂಮಿ ಸಮತಟ್ಟಿನಿಂದ ಕೂಡಿದೆ, ತುಂಗಭದ್ರಾ ನದಿ ಹರಿತಾ ಇರೋದ್ರಿಂದ ನೀರಿನ ಲಭ್ಯತೆಯೂ ಕೂಡ ಇದೆ. ಆದರೆ ನಮಗೆ ಬೇಕಾಗಿರೋದು ಈ ಎಂಟರ್ಪ್ರೈನರ್ಸ್ಗಳು ಬೇಕು. ಅಂದರೆ ಒಂದು ಕೌಶಲ್ಯವನ್ನು ಕಲಿತುಕೊಂಡು ಹಣವನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಉದ್ಯೋಗಗಳನ್ನು ಸೃಜನೆಯನ್ನು ಮಾಡಿ ಅದರಿಂದ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಿ ಅದರಲ್ಲಿ ಯಶಸ್ವಿ ಆಗುವಂತಹ ಎಂಟರ್ಪ್ರೈನರ್ಸ್ಗಳ ಅವಶ್ಯಕತೆ ಇರುತ್ತೆ. ಸೊ ಎಂಟರ್ಪ್ರೈನರ್ಸ್ ಆಗೋದು ಕೇವಲ ನಾವು ಪುಸ್ತಕದಲ್ಲಿ ಓದಿದ ಆಗಲ್ಲ, ಕ್ಲಾಸ್ನಲ್ಲಿ ತಿಳ್ಕೊಂಡಾಗಲ್ಲ, ಇಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ನಾನು ಕಂಡ ಹಾಗೆ ಒಬ್ಬ ವ್ಯಕ್ತಿ ಒಬ್ಬ ಕೈಗಾರಿಕೋದ್ಯಮಿ ಆಗಬೇಕು ಅಂದರೆ 5 ಪ್ರಮುಖ ಅಂಶಗಳಿದ್ದಾವೆ. ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೆಟ್ವರ್ಕಿಂಗ್ ಮಾಡ್ಕೊಳ್ಳೋದು. ಯಾವ ವ್ಯಕ್ತಿ ನೆಟ್ವರ್ಕಿಂಗ್ ಮಾಡ್ಕೊಂಡಿರ್ತಾನೆ, ಅಂದರೆ ತನಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಳ್ಳೋದ್ರಿಂದ ಹಿಡಿದು ತಾನು ತಯಾರು ಮಾಡಿದಂತಹ ವಸ್ತುಗಳನ್ನ ಮಾರುಕಟ್ಟೆ ಮಾಡೋದು ಮತ್ತು ಒಂದು ಎಲ್ಲಾ ಕಡೆನೂ ಕೂಡ ಒಂದು ಲಿಂಕನ್ನ ಯಾರು ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ ಅಂತಹ ವ್ಯಕ್ತಿ ಯಶಸ್ವಿ ಕೈಗಾರಿಕೋದ್ಯಮಿ ಆಗೋದಕ್ಕೆ ಸಾಧ್ಯ ಇರುತ್ತೆ. ಸೊ ಅಂತಹ ನೆಟ್ವರ್ಕಿಂಗ್ ಅನ್ನ ನಮ್ಮ ಯುವಕ ಯುವತಿಯರು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗಿರುತ್ತೆ. ಸೆಕೆಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಹಂಬಲ್ನೆಸ್. ಯಾವ ವ್ಯಕ್ತಿ ಈಗಲೇ ಹೇಳ್ಬಿಡ್ತೀನಿ, ಯಾವ ವ್ಯಕ್ತಿ ಈಗೋ ಇರುತ್ತೆ ಅವ್ರ ಇಂಡಸ್ಟ್ರಿ ನಾನು ಅನ್ನೋದು ಇತ್ತು ಅಂದ್ರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋದು ಕಷ್ಟ. ಅಲ್ಲಿ ಸ್ವಲ್ಪ ಯಾಕಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಬೆಳೆಸಬೇಕು ಅಂದ್ರೆ ಹಂಬಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಬಹುಶಃ ಅಬ್ಸರ್ವ್ ಮಾಡಿ ನೋಡಿ, ಯಾರು ಉದ್ಯಮಿಗಳಾಗಿ ಬೆಳೆದಿದ್ದಾರೆ ದೇ ಆರ್ ಮೋಸ್ಟ್ ಹಂಬಲ್ ಪೀಪಲ್. ಸೊ ಈಗೋಯಿಸಮ್ ಅನ್ನೋದನ್ನ ತೆಗೆದಾಕ್ಬೇಕಾಗಿದೆ. ನಾನು ಅನ್ನೋದು ಫಸ್ಟ್ ಒಡೆ ಬಿಡಬೇಕು. ಅವರು ತನ್ನ ಸಹವರ್ತಕರಿಂದಿರ್ಬೋದು, ಸಹ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು ಅಥವಾ ಲೇಬರ್ಸ್ಗಳಿಂದಿರ್ಬೋದು, ಎಲ್ಲ ಸ್ಟಾಫ್ಗಳ ಜೊತೆಲೂ ಕೂಡ ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಂಡ್ರೆ ಅವರ ಉದ್ಯಮದಲ್ಲಿ ಯಶಸ್ಸನ್ನ ಸಾಧ್ಯವಾಗಲಿಕ್ಕೆ ಆಗುತ್ತೆ. ಮೂರನೇ ಪ್ರಮುಖ ಅಂಶ ಅಂದ್ರೆ ಫೈನಾನ್ಸ್.
ಇದರಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಂಪಾರ್ಟೆಂಟು, ಫೈನಾನ್ಷಿಯಲ್ ಅಕ್ಸೆಸ್ ಇಂಪಾರ್ಟೆಂಟು. ಅಂದರೆ ಹಣದ ಅವಶ್ಯಕತೆಯೂ ಕೂಡ ಇರುತ್ತೆ. ಪ್ರತಿ ಒಂದು ರೂಪಾಯಿಯನ್ನು ಕೂಡ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಬಹುಶಃ ಕೋಸ್ಟಲ್ ಪ್ರದೇಶದಲ್ಲಿ ಇರ್ತಾರೆ ನೋಡಿ, ಈ ಕೋಸ್ಟಲ್ ಆಂಧ್ರ ಇರ್ಬೋದು, ಕೋಸ್ಟಲ್ ಬಾಂಬೆ ಇರ್ಬೋದು, ಮಂಗಳೂರು ಇರ್ಬೋದು, ಅವೆಲ್ಲ ಅಬ್ಸರ್ವ್ ಮಾಡಿ ನೋಡಿ. 1 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ 1 ರೂಪಾಯಿ 10 ಪೈಸೆ ಆದರೂ ತೆಗೆಯುವಂಥ ಸಾಮರ್ಥ್ಯವನ್ನು ಅವ್ರು ಬೆಳೆಸ್ಕೊಳ್ತಾರೆ. ಸೊ ಇದನ್ನ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ ನಾವು. ಇದು ಬಹಳ ಇಂಪಾರ್ಟೆಂಟ್. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಕೈಗಾರಿಕೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ NRR, ನೆಟ್ ರೇಟ್ ಆಫ್ ರಿಟರ್ನ್ಸ್ ಎಷ್ಟಿರುತ್ತೆ, ಅವರೇಜ್ ರೇಟ್ ಆಫ್ ರಿಟರ್ನ್ಸ್ ಎಷ್ಟಿರುತ್ತೆ, ಪ್ರಾಫಿಟ್ ಎಷ್ಟು ಬರುತ್ತೆ, ಅವೆಲ್ಲವನ್ನು ಕೂಡ ಸ್ಟಡಿ ಮಾಡಿ ಸಮಗ್ರ ಅಧ್ಯಯನ ಮಾಡಿಕೊಂಡಾಗ ಈ ಉದ್ಯಮಿ ಯಶಸ್ಸಾಗೋದಕ್ಕೆ ಸಾಧ್ಯ ಇರುತ್ತೆ. 4ನೇ ಪ್ರಮುಖವಾದ ಅಂಶ ಅಂದರೆ ಟ್ರಸ್ಟ್ ಅಂಡ್ ಕ್ವಾಲಿಟಿ. ಯಾವ ಉದ್ಯಮದಲ್ಲಿ ನಂಬಿಕೆ ಇರುತ್ತೆ ಮತ್ತು ಆ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಬರುತ್ತೆ. ಆ ನಂಬಿಕೆ ಬರಬೇಕಾದ್ರೆ ಅವರು ತಯಾರಿಸಿದಂತಹ ಉತ್ಪನ್ನಗಳು ಕ್ವಾಲಿಟಿಯಿಂದ ಕೂಡಿರಬೇಕು. ಈಗ ನಾವು ಚೈನೀಸ್ ಮೊಬೈಲ್ ಎಲ್ಲ ಒಂದ್ಸಲ ಖರೀದಿ ಮಾಡಿರ್ತೀವಿ, ಸೆಕೆಂಡ್ ಟೈಮ್ ಖರೀದಿ ಮಾಡೋದಕ್ಕೆ ಯಾರು ಇಷ್ಟ ಬರುತ್ತಾ? ಇಷ್ಟ ಬರಲ್ಲ. ಯಾಕಂದ್ರೆ ಟ್ರಸ್ಟೇ ಹೊಟ್ಟೋಗ್ಬಿಟ್ಟಿದೆ, ಕ್ವಾಲಿಟಿ. ಸೊ ಯಾವುದೇ ಒಂದು ಕೈಗಾರಿಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕು ಅಂದರೆ ಕ್ವಾಲಿಟಿಗೆ ಹೆಚ್ಚು ಒತ್ತನ್ನು ನಾವು ನೀಡಬೇಕಾಗಿರುತ್ತೆ. ಅದು ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಅದು ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಕೊಡುತ್ತೆ ಮತ್ತು ಶಾಶ್ವತವಾದಂತಹ ಯಶಸ್ಸನ್ನು ಕೊಡುತ್ತೆ. ಸೊ ನಮ್ಮ ನವ ಉದ್ಯಮಗಳೇನಿದ್ದಾರೆ, ಲಾಭ ಅಂಶ ಕಡಿಮೆ ಆದರೂ ಪರವಾಗಿಲ್ಲ, ಕ್ವಾಲಿಟಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ನಾವು ಒಂದಲ್ಲ ಒಂದು ಸಮಯದಲ್ಲಿ ನಾವು ಹೆಚ್ಚು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಇವು ಎಲ್ಲವುಗಳ ಜೊತೆಗೆ ಇನ್ನೊಂದು 5ನೇ ಪ್ರಮುಖ ಅಂಶ ಏನು ಅಂದರೆ ಒಂದು ಸಾಮಾಜಿಕ ಮುಖ ಇರುತ್ತೆ, ಎಂಪತಿ ಅಂತ ಹೇಳ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಕೇವಲ ಒಬ್ಬ ವ್ಯಕ್ತಿನೇ ಬೆಳಿಬಾರ್ದು, ಎಲ್ಲರ ಒಂದುಗೂಡಿ ಬೆಳೆಯುವಂತಹ ಒಂದು ಕಂಪ್ರಾಡ್ಶಿಪ್ ಅಂತ, ಸಿಂಬಿಯಾಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. 1+1 = 2 ಅಲ್ಲ, 1+1 = more than 2. ಸೊ ಅದೊಂದು ಸೋಷಿಯಲ್ ಎಂಪತಿನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಅವಾಗ ತಾವು ಕೂಡ ಬೆಳೆಯಬಹುದು, ತಮ್ಮ ಸುತ್ತಮುತ್ತಲರೂ ಕೂಡ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 5 ಪ್ರಮುಖ ಅಂಶವನ್ನ ನಾನು ಕಂಡಂಗೆ ಯಾರ್ಯಾರು ಅನುಸರಿಸಿದ್ದಾರೆ ಅವರೆಲ್ಲರೂ ಕೂಡ ಯಶಸ್ವಿ ಉದ್ಯಮಿಗಳಾಗಿ ಬಹು ದಶಕಗಳ ಕಾಲ, ಜನರೇಷನ್ಗಳ ಕಾಲ ಅವರು ಅಭಿವೃದ್ಧಿಯನ್ನ ಪಡೆದಿದ್ದಾರೆ. ಸೊ ಇಂತಹ ಉದ್ಯಮಿಗಳಿಗೆ ಕರ್ನಾಟಕ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದೆ. ನಮ್ಮ ಜಂಟಿ ನಿರ್ದೇಶಕರು ಕೂಡ ಇದ್ದಾರೆ, ಅವರು ಕೂಡ ಹೇಳ್ತಾರೆ. ನಮ್ದು ಲ್ಯಾಂಡ್ ಅಲಾಟ್ಮೆಂಟ್ ಇಂದ ಹಿಡಿದು CMEGP, PMEGP-ನಲ್ಲಿ 20ರಿಂದ 25ರಷ್ಟು ಸಬ್ಸಿಡಿ ಕಾರ್ಯಕ್ರಮಗಳು ಕೂಡ ಇದ್ದಾವೆ, ಅವುಗಳನ್ನು ಕೂಡ ಉಪಯೋಗಿಸ್ಕೊಳ್ಬೇಕು. ಮತ್ತು ಬ್ಯಾಂಕ್ಗಳಲ್ಲೂ ಕೂಡ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಇದೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಈ ಕೈಗಾರಿಕೋದ್ಯಮಿ ಅನ್ನುವಂಥದ್ದು ಬಲವಂತದ ಕೆಲಸ ಆಗಬಾರ್ದು, ಅದು ನಿಮ್ಮ ಅಂತರಂಗದ ಒಂದು ಕೂವಾಗಿರಬೇಕು. ಮೋಟಿವೇಶನ್ ಶುಡ್ ನಾಟ್ ಓನ್ಲಿ ಬಿ ಎಕ್ಸ್ಟರ್ನಲ್, ಇಟ್ ಶುಡ್ ಬಿ ಇಂಟರ್ನಲ್. ನಿಮ್ಮ ಅಂತರಾಳದಿಂದ ಮೋಟಿವೇಶನ್ ಇತ್ತು ಅಂದರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಯಶಸ್ವಿ ಕೈಗಾರಿಕೋದ್ಯಮಿ ಆಗೋದಕ್ಕೆ ಸಾಧ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಕಾಸೇನವರು ಮಾಡ್ತಿರುವಂತಹ ಈ ಕೆಲಸ ಬಹಳ ಅತ್ಯುತ್ತಮವಾದಂಥ ಕೆಲಸ. ಈ ಜಾಗೃತಿ ಕೆಲಸದಿಂದ ಅಟ್ಲೀಸ್ಟು ಈ ಕಾರ್ಯಾಗಾರದಲ್ಲಿ ಅಟೆಂಡ್ ಮಾಡಿರುವಂತಹ 10% ಜನರು ಉತ್ತಮ ಉದ್ಯಮಿಗಳಾದರೆ ಅದನ್ನು ಮತ್ತೆ ನಿಮ್ಮ ಸ್ನೇಹಿತರುಗಳು, ನಿಮ್ಮ ಗೊತ್ತಿರೋರು, ಹತ್ರದವರು ಕೂಡ ಉದ್ಯಮಿಗಳಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಈ ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಜಿಲ್ಲಾಡಳಿತ ನಮ್ಮ ಎಲ್ಲ ಕೈಗಾರಿಕೋದ್ಯಮಿಗಳಿಗೆ ಸದಾ ಸ್ಪಂದಿಸುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನನ್ನ ವಂದನೆಯನ್ನು ತಿಳಿಸಿ ಅದನ್ನ ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ವೆಂಕಟೇಶ್ ಅವರು ಡೆಪ್ಯೂಟಿ ಕಮಿಷನರ್ಸ್. ಅವರು ಕಮಿಷನರ್ಸ್ ಮಾತ್ರ ಅಲ್ಲ, ಉದ್ಯೋಗ ಮತ್ತು ಉದ್ಯೋಗಿಗಳ ಆಳವನ್ನ ಅರಿತುಕೊಂಡು ಕಾಟನ್ ಸಿಟಿ ದಾವಣಗೆರೆ ಒಂದು ಜಿಲ್ಲೆಯಲ್ಲಿ ಎಲ್ಲ ಉದ್ಯಮಿಗಳು ಉದ್ಯಮವನ್ನ ಸೃಷ್ಟಿ ಮಾಡುವಂತ ಕೆಲಸ ಪಂಚ ಸೂತ್ರಗಳನ್ನ ಇವತ್ತು ನೀಡಿದ್ದಾರೆ. ಉದ್ಘಾಟನೆ ಮಾಡಿದಂತ ಡಾಕ್ಟರ್ ವೆಂಕಟೇಶ್ ಅವರಿಗೆ ನಮ್ಮ ಕಾಸಿಯಾ ವತಿಯಿಂದ ಗೌರವ ಸಮರ್ಪಣೆ, ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಡೆಪ್ಯೂಟಿ ಕಮಿಷನರ್ಸ್ ಅವರು ಕಾರ್ಯಕ್ರಮದ ಉದ್ದೇಶದಿಂದ ಹೊರಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ರೀಜನಲ್ ಕೆನರಾ ಬ್ಯಾಂಕ್ ದಾವಣಗೆರೆ ಇವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೌರವ ಸಮರ್ಪಣೆ. ವಿಕಾಸ್ ಎಂಆರ್ ಅಸಿಸ್ಟೆಂಟ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸ್ ಸಿಬಿ ಅವರಿಗೆ ಗೌರವ ಸಮರ್ಪಣೆ. ಶ್ರೀ ರಾಜೇಂದ್ರ ರಾಮದೇವ್ ಕದಂ ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ದಾವಣಗೆರೆ ಅವರಿಗೆ ಗೌರವ ಸಮರ್ಪಣೆ. ಶ್ರೀ ಶಿವಲಿಂಗಪ್ಪ ಎನ್ ಕುಂಬಾರ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಅಂಡ್ ಟೆಕ್ಸ್ಟೈಲ್ ದಾವಣಗೆರೆ ಇವರಿಗೆ ಗೌರವ ಸಮರ್ಪಣೆ. ಶ್ರೀ YVN ಶಿವಪ್ರಸಾದ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರೀಜನಲ್ ಹೆಡ್ ಕೆನರಾ ಬ್ಯಾಂಕ್ ದಾವಣಗೆರೆ ಇವರಿಂದ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Most respected our Venkatesh DC of DC Davangere and the main dignitaries on the dais and most respected industrialist of our Davangere district. Hearty welcome to our Kasia function today, and it's very happy to see that today we are listening from our DC so many moral issues and cultural issues of industrialists. Very happy to listen from our DC sir. And thank you our major government of India deputy director and our Kasia heads who are presenting our requirements from our industrial point of view. Actually what we say used to say that our is a totally agricultural based economy of Indian agricultural economy. What we say is the total economy consists of nearly 70 to 80% of agricultural economy. And still we are having a huge gap for industrialization. So we have to grow in industry wise also. And what our ನಮ್ಮ ಕನ್ನಡದಿಂದ ನಮ್ಮ ಕರ್ನಾಟಕದಲ್ಲಿ especially central place Davangere having a scope of total cotton industries where we have grown only 13%, I think so. Still a huge gap is there for industrialization in our district. ಇನ್ನು ಕರ್ನಾಟಕದಲ್ಲಿ 8.5 lakhs nearly units are there serving 55 lakhs of people. Is what the data says. Still a huge scope is there for our industrialization. That's why our people are canvassing for industrial development by giving so many schemes from government of India. Now PM Swanidhi, PM Vishwakarma, so many are going to come. I think in February 1st, Madam Finance Ministry also going to announce, I think for industrial development, so many schemes are might be announcing a very good amount of budget for this industrialization, and hope so that we are going to develop in future through industry also, because so many processing industries, manufacturing industries, service industries, so much scope is there in our India, especially in Karnataka, because we are having huge resources, huge number of resources. So we grow together. And so many financial institutions are there to support for our industrialization. So I hope we will grow together. All the best to all our industrialists who presented here. Thank you for giving me this opportunity from Kasia side. Thank you, sir. And thank you very much. ಶಿವಪ್ರಸಾದ್ ಅವರಿಗೆ ಧನ್ಯವಾದ. ಈಗ MSME DFO ಗೋಪಿನಾಥ್ ಅವರಿಗೆ ಗೌರವ ಸಮರ್ಪಣೆ.
ಈಗ ವೇದಿಕೆಯ ಕಾರ್ಯಕ್ರಮ ಮುಗಿಯುವಂತ ಸಮಯ. ಈ ಒಂದು ವೇದಿಕೆಯಲ್ಲಿ ಸ್ಥಳೀಯ ಆನರಬಲ್ ಮಿನಿಸ್ಟರ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ, ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಒಂದು ಬೇರೆ ಕಾರ್ಯಕ್ರಮದ ನಿಮಿತ್ತ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾಸಿಯಾದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಡಾಕ್ಟರ್ ವೆಂಕಟೇಶ್ ಎಂವಿ, IAS ಡೆಪ್ಯೂಟಿ ಕಮಿಷನರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ದಾವಣಗೆರೆ, ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ, ಉದ್ಘಾಟನಾ ಭಾಷಣವನ್ನ ಮಾಡಿ ಉದ್ಯಮಿಗಳಿಗೆ ಎಲ್ಲ ಸಹಾಯವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಕಾಸಿಯಾದ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಶ್ರೀ IVN ಶಿವಪ್ರಸಾದ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ದಾವಣಗೆರೆ, ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಶ್ರೀ ವಿಕಾಸ್ MR, ಅಸಿಸ್ಟೆಂಟ್ ಮ್ಯಾನೇಜರ್, ಬ್ಯಾಂಗ್ಳೂರು ಬ್ರಾಂಚ್ ಆಫೀಸ್, ಸೆಬ್ಬಿ, ಅವರು ಬಂದು ಮತ್ತು ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕಾಸಿಯಾದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರಾಜೇಂದ್ರ ನಾಮದೇವ್ ಕದಂ, ಜಾಯಿಂಟ್ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ದಾವಣಗೆರೆ, ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಅವರು ಭಾಗವಹಿಸಲಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾಸಿಯಾದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಶಿವಲಿಂಗಪ್ಪ ಎಲ್ ಕಂಬಾರ್ ಅವರು, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ ಅಂಡ್ ಟೆಕ್ಸ್ಟೈಲ್ಸ್ ದಾವಣಗೆರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಆಯೋಜಿಸಬೇಕಂದ್ರೆ ಈ ಕಾರ್ಯಕ್ರಮದ ಸ್ಥಳೀಯ ಪ್ಯಾನಲ್ ಚೇರ್ಮನ್, ಸಬ್ ಕಮಿಟಿ ಮಫ್ಸಿಲ್ ಡೆವಲಪ್ಮೆಂಟ್ ದಾವಣಗೆರೆ, ಶ್ರೀ ಶ್ರೀನಿವಾಸ್ DC ಅವರದು ಒಂದು ಸಹಾಯ ಮತ್ತೆ ಅವರ ಕೆಲಸ ಇಲ್ಲಿ ಹೆಚ್ಚಿನದಾಗಿ ಬೇಕಾಗಿತ್ತು. ಅಂತ ಕೆಲಸವನ್ನ ಈ ಆಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾಸಿಯಾದ ಪರವಾಗಿ ಧನ್ಯವಾದಗಳು. ಮತ್ತು ಅವರ ಜೊತೆಯಲ್ಲಿ ನಮ್ಮ ಸ್ಥಳೀಯರಾದಂತಹ ಮಹೇಶ್ವರಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾಸಿಯಾದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಟೆಕ್ನಿಕಲ್ ಸೆಷನ್ಸ್ ಅನ್ನ ಮತ್ತು ಕಾರ್ಯಕ್ರಮವನ್ನ ಸಹಾಯ ಮಾಡಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ ಕಾಸಿಯಾದ ಪರವಾಗಿ ಧನ್ಯವಾದಗಳು. ಮತ್ತು ಸ್ಥಳೀಯರಾದಂತಹ ಕೋಮಲ್ ಜೈನ್ ಅವರು ಮತ್ತು ಶೇಷಾಚಲ್ ಅವರು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರಿಗೂ ಕಾಸಿಯಾದ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಿರಿಯರಾದಂತಹ ದಾವಣಗೆರೆಯಲ್ಲಿ ಋಷಭೇಂದ್ರಪ್ಪ ಅವರು ಬಂದಿದ್ದಾರೆ. ಅವರಿಗೆ ಕಾಸಿಯಾದ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಈಗ ಮತ್ತೆ ಟೆಕ್ನಿಕಲ್ ಸೆಷನ್ಸ್ ಮತ್ತೆ ತಾಂತ್ರಿಕ ವಿಷಯದ ಬಗ್ಗೆ ಕಾರ್ಯಕ್ರಮ ಮುಂದುವರಿದಿದೆ. ಇದರಲ್ಲಿ 70% ಸರ್ಕಾರದ ನಮ್ಮ ಮಿನಿಸ್ಟ್ರಿಯಿಂದನೇ ಬರ್ತದೆ. ಇನ್ನು 30% ಸ್ಟೇಟ್ ಗೌರ್ಮೆಂಟ್ ಇಂದ ಪ್ಲಸ್ SPV, ಸ್ಪೆಷಲ್ ಪರ್ಪಸ್ ವೆಹಿಕಲ್. ಯಾರು ಗ್ರೂಪ್ ಆಗಿ ಮಾಡತಕ್ಕಂಥ ಇಚ್ಛೆ ಬಂದು ಮುಂದೆ ಬರ್ತಾರೋ ಅಂತ ಅವರು SPV ಮಾಡಬೇಕು. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಅಂಡರ್ ಸೆಕ್ಷನ್ 8 ಕಂಪನಿಯಲ್ಲಿ ರಿಜಿಸ್ಟರ್ ಆಗಿ ಅದನ್ನ ಕಂಪನಿ ಫಾರ್ಮೇಷನ್ ಮಾಡಬೇಕು. ಸೊ ಅದು ಮಾಡಾದ್ಮೇಲೆ ಅವರಿಂದ ಕೂಡ ಇದು ಇನ್ವೆಸ್ಟ್ಮೆಂಟ್ ಆಗ್ತದೆ. ಸರ್ಕಾರ ಏನ್ ಹೇಳುತ್ತೆ, ನಾನು ಹಾಕ್ತೀನಿ, ಸ್ಟೇಟ್ ಗೌರ್ಮೆಂಟ್ ಆಗ್ತದೆ, ನೀವು ಯಾಕೆಂದ್ರೆ 100% ಫ್ರೀ ಇದ್ರೆ ಫ್ರೀ ಬೀಸ್ ವರ್ಕೌಟ್ ಆಗಲ್ಲ, ಸೈಡ್ ಗೊತ್ತಾಗಲ್ಲ, ಎಫರ್ಟ್ ರೆಕಗ್ನೈಸ್ ಆಗಲ್ಲ. ಹಾಗಾಗಿ ಸರ್ಕಾರದ ಒಂದು ಯೋಜನೆಯಲ್ಲಿ ನಿಮ್ಮದು ಕೂಡ ಪಾತ್ರ ವಹಿಸುತ್ತೆ. ಸೊ 70% ನಾವು ಗೋಯಿಂಗ್ ಟು ಗಿವ್. ಸೊ ಹಾಗಾಗಿ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಚೆನ್ನಾಗಿರ್ಬೇಕು ಮತ್ತೆ ಅವೆಲ್ಲವೂ ಇಂಡಸ್ಟ್ರೀಸ್ ಯೂಸ್ ಮಾಡಬೇಕು ಅಂದಾಗ ಈ ಒಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್. ಸೊ ಎರಡಿರುತ್ತೆ ಕಾಮನ್ ಫೆಸಿಲಿಟಿ ಸೆಂಟರ್ಸ್. ಒಂದು ಇಟ್ ಡಿಪೆಂಡ್ಸ್ ಆನ್ ಅರ್ಲಿಯರ್ ಇಟ್ ವಾಸ್ 20 crores ಅಂತ ಮಾಡಿದ್ವಿ. ಈಗ ನಾವು ಟು 30 crores. ಅಂದ್ರೆ 5 to 10 crores ಒಂದು ಪ್ರಾಜೆಕ್ಟ್ಗೆ 70% ಕೊಡ್ತೀವಿ. 10 to 30 crores ಆದ್ರೆ 60%. ಫಾರ್ ಎಕ್ಸಾಂಪಲ್, ನೀವು ಮಾಡ್ತಕ್ಕಂಥ ಕಾಮನ್ ಫೆಸಿಲಿಟಿ ಸೆಂಟರ್ಸ್ ಮೇ ಬಿ ಆನ್ ರೆಂಟಲ್ ಬೇಸಿಸ್ ಇರ್ಬೋದು, ಲೀಸ್ ಬೇಸಿಸ್ ಅಲ್ಲಿ ಇರಬೇಕಾಗ್ತದೆ, ಅಥವಾ ಓನ್ ಪ್ಲೇಸಸ್ ಇರಬೇಕಾಗ್ತದೆ. ಇಟ್ ಶುಡ್ ಬಿ ದಿ ನೇಮ್ ಆಫ್ SPV, ಅವರ ಹೆಸರಲ್ಲೇ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ದಾವಣಗೆರೆಯಲ್ಲಿ
ಶಿವಮೊಗ್ಗಲ್ಲಿ ಒಂದು ಇದು ಮಾಡ್ತಾ ಇದ್ದೀವಿ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂಡರ್ ಇದನ್ನು ಮಾಡ್ತಾ ಇದ್ದೀವಿ ನಾವು. ಫೌಂಡ್ರಿ ಕ್ಲಸ್ಟರ್ಸ್ ಪ್ರಾರಂಭ ಆಗ್ತಾ ಇದೆ. ಸೊ ಓನ್ಲಿ ದ ಲ್ಯಾಂಡ್ ಕೂಡ ಅಲರ್ಟ್ ಆಗಿದೆ ಮಾಶೋರ್ ಇಂಡಸ್ಟ್ರಿ ಏರಿಯಾಗೆ. ಅವರಿಂದ ನಾವು ಕ್ಲಸ್ಟರ್ ಹೆಸರಿರ್ತಕ್ಕಂಥ ಅವ್ರಿಗೆ ಚೇಂಜ್ ಓವರ್ ಆಗ್ತಾ ಇದೆ ನೇಮು. ಸೊ ಆ ಇದರಲ್ಲಿ ನಾವು ಒಂದು 30 crores ಪ್ರಾಜೆಕ್ಟ್ ನಡೀತಾ ಇದೆ ಕ್ಲಸ್ಟರ್ಸ್. ಸೊ ಯಾಕೆ ಇದರಲ್ಲಿ ತಿಳಿದಿದ್ದೀವಿ ಅಂದರೆ ಇಂಡಸ್ಟ್ರಿ ಕಾನ್ಸ್ಟೆಂಟ್ ಗ್ರೋತ್ ಆಗಬೇಕಾದ್ರೆ ಕಾಮನ್ ಫೆಸಿಲಿಟಿ ಸೆಕ್ಟರ್ಸ್ ಹೇಗೆ ನಮಗೆ ಎಕನಾಮಿಕ್ ಆಕ್ಟಿವಿಟಿ ಚೆನ್ನಾಗಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು. ದಟ್ ಈಸ್ ದ ಗೋಲ್ ಆಫ್ ದಿ ಪ್ರೆಸೆಂಟ್ ಗವರ್ಮೆಂಟ್. ಸೊ ಯು ಸಿ ದಿ highway development, airport development, port development. So networking among the villages and linking the villages with the cities. So infrastructure development happens because once the infrastructure development is grown at a faster rate, at a satisfactory level, and automatically everything grows. That's why this common facility sectors have grow agate with all facilities, then automatically industry also starts going. That is the main thing. So, what are the procedures is kind of identify the first clusters identify ಮಾಡಿ who are interested, homogeneous ಯಾರು ಇಷ್ಟಪಡ್ತೀರಿ ಗ್ರೂಪ್ ಮಾಡಿ, then analyze the problems each one of you, what exactly you need ಅನ್ನೋದನ್ನ ಅನಲೈಸ್ ಮಾಡಿ, then the procedure start. DPR ಮಾಡಬೇಕಾಗ್ತದೆ, SPV ಮಾಡಬೇಕಾಗುತ್ತೆ. ಇಟ್ಸ್ ಅ ಕೈಂಡ್ ಆಫ್ ಪ್ರೊಸೀಜರ್. ಸೊ ಪ್ರೊಸೀಜರ್ ಏನಿದೆಯೋ ಆ ಪ್ರೊಸೀಜರ್ ನಾವು ಫಾಲೋ ಮಾಡಬೇಕಾಗ್ತದೆ. and the state level staging committee ಇದೆ headed by the secretary to the state government. Our under ನಲ್ಲಿ state clear proposal ಬಂದಮೇಲೆ clear ಆಗ್ತದೆ. But all these things will be implemented through state nodal agency. Though it is the project is under Government of India, it is implemented through state nodal agency. For example, in Karnataka, it is a KCTU, Karnataka Council for Technology Implementation is the nodal agency. Through that ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಇಂಪ್ಲಿಮೆಂಟೇಷನ್ ಪೀರಿಯಡ್ ಇರುತ್ತೆ. ಯಾವುದಕ್ಕೆ ಆಗಲಿ ಸುಮ್ಮನೆ ಇನ್ನೂ ಒಂದು ಪ್ರಾಜೆಕ್ಟ್ ಶುರುವಾಯಿತು 5 ವರ್ಷ 10 ವರ್ಷ ತೊಗೊಳಕ್ಕಾಗೋದಲ್ಲ, ಒಂದು ಟೈಮ್ ಬೌಂಡ್. ಸೊ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಸ್ಪೆಸಿಫೈಡ್ ಪೀರಿಯಡ್. ಬಿಕಾಸ್ ಅದು ಎಕ್ಸ್ಟೆಂಡ್ ಆಗಬೇಕಾದ್ರೆ ಪರ್ಮಿಷನ್ ಮತ್ತೆ ಬೇಕು ಡಿ ಸಿ ಆಫೀಸಿಂದ. ಯಾತಕ್ಕೆ ಡಿಲೇ ಆಯಿತು ಇವೆಲ್ಲ ಇದೆ. ಫಾರ್ ಎಕ್ಸಾಂಪಲ್ ದಾವಣಗೆರೆ ಒಂದು ಮಿಲೆಟ್ ಕ್ಲಸ್ಟರ್ಸ್ ಮಾಡಿದ್ದೀವಿ, ಅದರಲ್ಲಿ ಒಂದು 6 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ವಿ. ಐ ಥಿಂಕ್ ವಿ ಆರ್ ಕಂಪ್ಲೀಟೆಡ್ ವಿತ್ ಇನ್ ಮಾರ್ಚ್ ತನಕ ಕೇಳಿದ್ದಾರೆ. ಅದನ್ನು ಇವಾಗ ಕ್ಲಿಯರ್ ಇತ್ತು. ಸೊ ಹಾಗೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಬೌಂಡ್ ಇರ್ತದೆ. ಆ ಇದರಲ್ಲಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ತಾವು ಉಪಯೋಗಿಸ್ಕೋಬಹುದು. ಇನ್ನು ಮಾರುಕಟ್ಟೆ ಅಂದರೆ ಮಾರ್ಕೆಟ್ ಅಸಿಸ್ಟೆನ್ಸ್. ನಾವು ಯಾವುದೇ ಇಂಡಸ್ಟ್ರೀಸ್ ಪ್ರಾರಂಭ ಮಾಡಿದಾಗ, ಉತ್ಪಾದನೆ ಮಾಡಿದಾಗ ಅದಕ್ಕೆ ಸರಿಯಾದಂಥ ಮಾರುಕಟ್ಟೆಯ ವ್ಯವಸ್ಥೆ ಆಗಬೇಕು. ಎವ್ರಿ ಮ್ಯಾನುಫ್ಯಾಕ್ಚರರ್ ಏಮ್ ಇಸ್ ಟು ಸೇಲ್ ದರ್ ಪ್ರಾಡಕ್ಟ್. ಅವ್ನು ಸೇಲ್ ಮಾಡೋದಂತಾನೆ ಅವ್ರಿಗೆ ರೆವೆನ್ಯೂ ಸ್ಟಾರ್ಟ್ ಆಗಿ ಗ್ರೋತ್ ಆಗಿ ಸೈಕಲ್ಸ್ ಸ್ಟಾರ್ಟ್ ಆಗಿದೆ. ಆ ಮಾರುಕಟ್ಟೆ ವಿತ್ ಸ್ಟ್ರಾಂಗ್ ಬೇಸ್ ಅದನ್ನು ಕ್ರಿಯೇಟ್ ಮಾಡಬೇಕು. ಸರ್ಕಾರ ಯಾವ ರೀತಿ ಅದನ್ನು ಸಹಾಯ ಮಾಡುತ್ತೆ? ಒಂದು, ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಮಾರ್ಕೆಟಿಂಗ್ ನೆಟ್ವರ್ಕಿಂಗ್, ಆರ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಚಾನೆಲ್ಸ್ ಕ್ರಿಯೇಟ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಫೇಸ್ಬುಕ್ ಕ್ರಿಯೇಟ್ ಮಾಡ್ಕೋಬೋದು. ಆರ್ ಜಸ್ಟ್ ಬೈ ನೆಟ್ವರ್ಕಿಂಗ್ ಅಮಂಗ್ ಯುವರ್ ಸೆಲ್ಫ್, collaboration our yourself. For example, DNA network ಅಂತ ಕೇಳಿದ್ದೇವೆ, ಅದಿರಬಹುದು. ಹೀಗೆ ಪ್ರೈವೇಟ್ ವೇ ಆಫ್ ವರ್ಕಿಂಗ್, that way you can increase your marketing engagement. But as a part of government, how government is helping the MSME, that is important. So from the point of view of government, you can see the trade fair is the most focused point. When you talk about the trade fairs in the trade, it is a center where you see the lot of buyers, new products, networking, technology approaches, new areas of thinking, new connections. All these points are connected in that line. Network, when you say domestic trade fair. There are so many trade fairs taking place across India and of the country throughout the year. In Bangalore itself, Bangalore International Exhibition Center, we have around 45 trade fairs we have approved. Recently concluded IMTEX 23. It's concluded 5 days trade fair. So in that case, all these trade fair plays a major role. Why? Because if you participate in trade fair, government is going to reimburse your expenditure. Expenditure na reimbursement ಮಾಡ್ತೀವಿ. ಏನೇನಾಗಿದೆ
ಎಷ್ಟು ಖರ್ಚಾಗಿದೆ ನೀವು MSME ಇದಕ್ಕೆ ಆನ್ಲೈನಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಬ್ಯಾಕ್ ದಿ ಮನಿ. ವಾಟ್ ಆರ್ ದಿ ಅಮೌಂಟ್ ಯು ಆರ್ ಗೋಯಿಂಗ್ ಟು ಗಿವ್, ದಟ್ ಈಸ್ ಇಂಪಾರ್ಟೆಂಟ್. ಸೊ 1,50,000 ಅಂತ ಮೆಟ್ರೋ ಸಿಟಿ ಮತ್ತೆ ಏಕರೆಡ್ ಸಿಟಿನಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. 80% in the case of other cities. Okay. Similarly for barcode, you know, micro enterprises, out of 300 crores, what I said numbers, about 85-90% are all micro enterprises. ಅದರಲ್ಲಿ barcode ಒಂದು reintroduce ಮಾಡಿ ಯಾರು ಮ್ಯಾನುಫ್ಯಾಕ್ಚರ್ಸ್ barcode ಮಾಡಿರ್ತಾರೆ ಅವರಿಗೆ reimbursement ಕೊಡ್ತೀವಿ. ಮ್ಯಾಕ್ಸಿಮಮ್ ಅಮೌಂಟ್ ಇಸ್ 50,650 rupees up to 1,000 numbers. Similarly for e-commerce platforms, ಈಗ ಅದು ಕೂಡ ಡಿಜಿಟಲ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ಪ್ರಮೋಟ್ ಮಾಡೋದಕ್ಕೆ ಯು ಕ್ಯಾನ್ ರಿಜಿಸ್ಟರ್ ಇನ್ MSME ಗ್ಲೋಬಲ್ ಮಾರ್ಟ್ ವಿಚ್ ಇಸ್ ಅಂಡರ್ ದಿ NSIC. ಈ ರಿಜಿಸ್ಟರ್ ಮಾಡಿದ್ಮೇಲೆ ದೇ ವಿಲ್ ಚಾರ್ಜ್ ಸಮ್ ಅಮೌಂಟ್ ದಟ್ ವಿಲ್ ಬಿ ಅಗೇನ್ ರಿಯಂಬರ್ಸ್ಡ್ ಬೈ ದಿ ಅವರ್ MSME here. Similarly for organizing trade fairs, international trade fairs. So domestic trade fairs, there are international trade fairs. International trade fair ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ, ಅಲ್ಲೂ ಕೂಡ ನಿಮಗೆ ರಿಯಂಬರ್ಸ್ಮೆಂಟ್ ಸಿಗುತ್ತೆ. ಟು ಮ್ಯಾಕ್ಸಿಮಮ್ 5 to 6 lakh rupees you are going to get as a reimbursement, both stall rate, airfare, and then other expenses. So ಎಲ್ಲ ಸೇರಿ ನೀವು around 5 to 6 lakh rupees you are going to get under the international trade fair. Similarly for international trade fairs and packaging techniques. You know, packaging is the most important part. Any manufacturer, any product, if you manufacture the product, packaging plays a very important role. It is nothing but a salesman can call that. So ಅದಕ್ಕೆ ಅದನ್ನು ಎನ್ಕರೇಜ್ ಮಾಡೋದಕ್ಕೆ ಪ್ಯಾಕೇಜಿಂಗ್ ಕೂಡ ನಾವು ದೇ ಆರ್ ಗೋಯಿಂಗ್ ಟು ಅಸಿಸ್ಟ್ ದಿ MSME. Similarly for promoting the GA product, this is the new first scheme they have introduced, GA product, geographical indicated product. ಯಾರು ಮಾಡ್ತೀರಿ ಅಂತವ್ರಿಗೆ ನಾವು ರಿಟೇಲ್ ಔಟ್ಲೆಟ್ ಅಪ್ ಟು 30 lakhs ಅಂತ ಗಿವ್ ಗ್ರಾಂಟ್. ಓಕೆ, ಅದನ್ನು ನಾವು ಈ ಸ್ಕೀಮ್ ಮುಖಾಂತರ ಉಪಯೋಗಿಸಬಹುದು. ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ because it is also a part of the marketing scheme. It's connecting the MSMEs to become a vendor for the PSUs, public sector units. ಯಾಕೆಂದರೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅದರಲ್ಲಿ 25% MSME ಇಂದ ತಗೊಳ್ಬೇಕು ಅಂತ ನಮಗೆ ಪಾಲಿಸಿ ಇದೆ. ಸೊ ಹಾಗಾಗಿ ಎವ್ರಿ ಇಯರ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಕ್ಯೂರ್ಸ್ more than 1,50,000 crores worth of items from the industry side or vendor side. So in that case, 25% should be from the MSMEs. And the GEM portal is another area where there are private portal ಇವೆಲ್ಲ ಕೇಳಿರ್ತೀರಾ. ಸೊ ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆದರೆ ವೆರಿ ಈಸಿ. ಸೊ ನೆಕ್ಸ್ಟ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ನಾನು ಹೇಳಿದಂಗೆ ಎವ್ರಿ ಇಯರ್ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇರುತ್ತೆ. ನೀವು ಜಂಬಲ ರಿಜಿಸ್ಟರ್ ಮಾಡಿ ಅಥವಾ ಪಬ್ಲಿಕ್ ಸೆಕ್ಟರ್ ರಿಜಿಸ್ಟರ್ ಮಾಡಿದ್ರೆ ಆಸ್ ಎ ವೆಂಡರ್ ಇಟ್ ಇಸ್ ಎ ಬಿಕಮ್ ದ ಪಾರ್ಟ್ ಆಫ್ ಅವರ್ ಯುವರ್ ಮಾರ್ಕೆಟಿಂಗ್. Next is zero defect quality related product. Wherever you want to improve your product as a product, certification is sometimes very important. Because again certificate ISO 9009 all had that. But Z certification is from our MSME ministry. This is very important and you can just check it in our website z.msme.gov.in. It is a MSME Z certification. You got a reimbursement. How is that? I think this is ಕೇಳಲ್ಲ ಅರ್ಥ ಆಯ್ತಾ? ಓಕೆ, ಐ ಥಿಂಕ್ ಯು ಆರ್ ಕಂಪ್ಲೀಟೆಡ್ ಆಲ್. ಇನ್ನು ಇನ್ಸೆಂಟಿವ್ಸ್ ಎಲ್ಲ ಹೇಳಿರ್ಬೇಕು ನೀವು ಆಲ್ರೆಡಿ. ಲೀಡ್ ಕೂಡ ಹೊಸದಾಗಿ ಬಂದಿದೆ. ಇದು ಕೂಡ ಒಂದು ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ. ಸೊ ಈ ಲೀಡ್ ಯಾಕೆಂದರೆ ವೇರ್ ಯು ವಾಂಟ್ ಟು ರಿಡ್ಯೂಸ್ ದ ಕಾಸ್ಟ್ ಬೇಸ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಿಮೈಸಸ್, ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ ವಿಲ್ ಹೆಲ್ಪ್ ಅ ಲಾಟ್. So ಇದರಲ್ಲಿ up to 90% ತನಕ you are going to get the reimbursement if you want to take the benefit under the leave. So QCI ಇರ್ಬೋದು ಅಥವಾ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಇರ್ಬೋದು, ಅವರು ಕೂಡ ಇದರಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಥ್ರೂ ದಟ್ ಎಂಪ್ಲಾಯ್ಮೆಂಟ್ ಕನ್ಸಲ್ಟೆಂಟ್ will assist you to get the certifications. And the procedure is very simple, online, you can do it. So there are 3 levels, basic, intermediate and the advanced. So this is the duration ಇದೆ 2 months, 6 months and 12 months ಅಂತ. ಅದರಲ್ಲಿ ಕನ್ಸಲ್ಟೆಂಟ್ ಆರ್ ರೆಪ್ರೆಸೆಂಟೇಟಿವ್ ಫ್ರಮ್ ದ QCI or MPC, they will come and take care of your industries, 5 to 6 industry or 5 to 10 industry group of industries ಇಟ್ಟಿದ್ರೆ they will come and assist you to get the green certification. So you are going to get 90% reimbursement ಬರುತ್ತೆ.
ಸೊ 90% ಅಂದರೆ ಸೊ ಆಲ್ಮೋಸ್ಟ್ ಇಸ್ ವೆರಿ ಗುಡ್ ಅಮೌಂಟ್. ಸೊ ನೀವು ಇನ್ವೆಸ್ಟ್ಮೆಂಟ್ ಆಗಿರೋದು ಮಾಡಿ 100 ರೂಪಾಯಿಗೆ 90 ರೂಪಾಯಿ ಗೌರ್ಮೆಂಟೇ ಕೊಡುತ್ತೆ, ಇನ್ನು 10 ರೂಪಾಯಿ ನಿಮ್ಮ ಕಡೆಯಿಂದ ಹಾಕಬೇಕಾಗುತ್ತೆ ಅಷ್ಟೇ. ಸೊ ಪ್ರಾಫಿಟ್ ಈಸ್ ಯೂಸ್, ಯು ಕ್ಯಾನ್ ರೆಡ್ಯೂಸ್ ದಿ ಯುವರ್ ವೇಸ್ಟೇಜ್ ಇನ್ ದಿ ಪ್ರೊಡಕ್ಷನ್ ಏರಿಯಾ. ಸೊ ಇದಿಷ್ಟೆಲ್ಲ ಅಮೌಂಟ್ ನೋಡ್ಕೊಂಡು ಎದುರ್ಕೊಳ್ಬೇಡಿ, ಬಟ್ ಅದು 90% ಗೌರ್ಮೆಂಟ್ ಇಂದ ಬರ್ತದೆ. ಓಕೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇದೆ. And also, if you take the comparison between the old and the new schemes, the new scheme plays a very important role, and also it will reduce your most documents. Very simple, simplified. Intellectual property rights, another one important scheme where you want to promote the individual talent, innovative ideas. So this is the scheme which will help you a lot. So digital MSME. Of course, for the Samadhan portal, we know all about the Delayed Payment Act. So a lot of things are happening, and the delays are there for the MSMEs to get the money. Buyers in the borrower delay ಆಗ್ತಿರುತ್ತೆ, ಅಂಥವ್ರಿಗೆ Samadhan portal address ಮಾಡೋಕ್ಕೆ mechanism develop ಆಗಿದೆ. Apart from that, Trades portal is a new thing which has been developed by our CIDBI. So ಆ ಒಂದು CIDBI ಈ ಒಂದು Trades portal ಅಲ್ಲಿ ನಿಮ್ಮ ಒಂದು ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ಅದು ಬಯರಿಂದ ಡಿಲೇ ಆದರೆ ಈ ಒಂದು ಟ್ರೆಸ್ಟ್ ಪೋರ್ಟಲಲ್ಲಿ ತಾವು ಜಾಯ್ನ್ ಆಗಿ ನಿಮ್ಮ ಒಂದು ಬಯರ್ಸಿಂದ ಬರ್ತಕ್ಕಂಥ ಏನು ಹಣ ಡಿಲೇ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಓಕೆ, ಸೊ ಸಂಬಂಧದ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಂತ ಬರ್ತದೆ. ಸೊ ಯಾಕೆ ಸರ್ವಿಸ್ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನಮ್ಮ ಒಂದು ವಾಣಿಗೆ ವಿರಾಮವನ್ನು ಹೇಳುತ್ತಾ ಇಲ್ಲಿಗೆ ಅವಕಾಶ ಕೊಟ್ಟಂಥ ಆಸಿಯಾ ಮತ್ತು ಸಿಡ್ಬಿ ಹಾಗೂ ಕೆನರಾ ಬ್ಯಾಂಕ್ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲವೂ ಸಣ್ಣದಾಗಿ ಕೊಟ್ಟಂಥ ವಿಷಯ ಇದು. ತಿಳಿಯತಕ್ಕಂಥ ವಿಷಯ ಸಾಕಷ್ಟಿದೆ, ಸ್ವಲ್ಪ ಕೊಟ್ಟಿದ್ದೀವಿ. ಏನಾದ್ರು ಬೇಕಾದ್ರೆ ದಯವಿಟ್ಟು ನಮ್ಮ ಸಂಸ್ಥೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆಸಿಯಾ ಅಂತ ಕೇಳಿಸ್ತೀನಿ. ಥ್ಯಾಂಕ್ ಯು. ಗೋಪಿನಾಥ್ ಅವರಿಗೆ ಧನ್ಯವಾದ. ಕಾಸ್ಯ ಒಂದು ರಾಜ್ಯದಲ್ಲಿ ಅಸೋಸಿಯೇಷನ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸೀಮಿತವಾಗಿರುವಂತಹ ಒಂದು ಅಸೋಸಿಯೇಷನ್ಸ್. ದಾವಣಗೆರೆ ಎಲ್ಲ ಉದ್ಯಮಿಗಳಲ್ಲಿ ವಿನಂತಿ ಏನಂದ್ರೆ, ನೀವೆಲ್ಲರೂ ಕಾಸ್ಯದಲ್ಲಿ ಮೆಂಬರ್ ಆಗಬೇಕು. ಕಾಸ್ಯದಲ್ಲಿ ಮೆಂಬರ್ ಆದರೆ ಸುಮಾರು ಅವಕಾಶಗಳು ಮತ್ತೆ ಸವಲತ್ತುಗಳು ತಮ್ಮೆಲ್ಲರಿಗೂ ದೊರೆಯಲಿದೆ. GST ಇರ್ಬೋದು, ಲೇಬರ್ ಪ್ರಾಬ್ಲಮ್ಸ್ ಇರ್ಬೋದು, ಕಾಸ್ಯದಲ್ಲಿ ಆಗುವಂಥ ಒಂದು ಕೆಲಸಗಳಲ್ಲಿ ಎಲ್ಲೆಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಕಾಸ್ಯ ಮೆಂಬರ್ಶಿಪ್ ಫಾರ್ಮ್ ನಮ್ಮಲ್ಲಿ ಆಲ್ರೆಡಿ ಇದೆ. ನಮ್ಮ ಉಪಾಧ್ಯಕ್ಷರು ಆ ಮೆಂಬರ್ಶಿಪ್ಗೆ ಅವರು ಚೇರ್ಮನ್ ಅವರು ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ಳಲಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಆ ಕಾಸ್ಯ ಮೆಂಬರ್ಶಿಪ್ಗಳಲ್ಲಿ ನೀವು ನಮೂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಜೆಮ್ ಪೋರ್ಟಲ್, ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ ವೆಂಕಟೇಶ್ ಅವರು. ಇವಾಗ ನಾವು ಜಮ್ ಬಗ್ಗೆ ಸ್ವಲ್ಪ ನೋಡಬೇಕು. ನಮ್ಮ ಮುಂಚೆ ನಮ್ಮ ಸರ್ ಮಾತಾಡಿದ್ದಾರೆ, ಜಮ್ ಬಗ್ಗೆ ಎಷ್ಟೋ ಆಪರ್ಚುನಿಟಿ MSME ವೆಂಡರ್ಸ್ಗೆ ಜಾಸ್ತಿ ಬಂದಿದೆ. ಇವಾಗ ಅದು ಸ್ವಲ್ಪ ಬೇಸಿಕ್ ನಾಲೆಜ್ 15 to 20 ಮಿನಿಟ್ಸ್ ಅಂತ ತಗೊಳ್ತೀನಿ, ಜಾಸ್ತಿ ತಗೊಳ್ಳಲ್ಲ. ಜಸ್ಟ್ ಏನು ಮಟ್ಟ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಜಮ್ಮಲ್ಲಿ ಜಮ್ ಅಂದ್ರೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ MSME ವೆಂಡರ್ಸ್ ಎಲ್ಲ ಗೊತ್ತಿಲ್ಲ. ಜಮ್ ಅಂದ್ರೆ ಏನಂದ್ರೆ ಗವರ್ಮೆಂಟ್ ಯಾವ ಮಿನಿಸ್ಟ್ರಿಯಲ್ಲಿ ಇದು ಬರುತ್ತೆ, ಏನಂದ್ರೆ ಐಡಿಯಾ ಅದ? ಇದು ಜಮ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಈ ಜಮ್ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಸೆಪರೇಟ್ ಆಗಿದೆ. ಏನದು ವೆಬ್ಸೈಟ್ ಅಂದ್ರೆ www.gem.gov.in. ಈ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಆಥರೈಸ್ಡ್ ವೆಬ್ಸೈಟ್ ಇದೆ. ಬೇರೆ ಏನೋ ವೆಬ್ಸೈಟ್ ಏನೋ ಇಲ್ಲ. ಸ್ವಲ್ಪ ಜನ ಏನೇನೋ ವೆಬ್ಸೈಟ್ ಹೋಗ್ತಾ ಇದ್ದಾರೆ. www.gem.gov.in ಅಲ್ಲಿ ಡೈರೆಕ್ಟ್ ಲಾಗಿನ್ ಮಾಡಬಹುದು. ಜೆಮ್ ಅಂದ್ರೆ ಏನಂದ್ರೆ ಒಳ್ಳೆ ಅಡ್ವಾಂಟೇಜ್ ಅಂದ್ರೆ ಸೆಲ್ಲರ್ಸ್ ಏನಂದ್ರೆ ಗವರ್ಮೆಂಟ್, ಪಬ್ಲಿಕ್ ಸೆಕ್ಟರ್, ಸ್ಟೇಟ್ ಗವರ್ಮೆಂಟ್ಸ್ ಎಲ್ಲರೂ ಯೂಸ್ ಮಾಡಬಹುದು. ನಿಮ್ಗೆ ಸೆಲ್ಲರ್ ಈ ಕ್ಲಾಸ್ ಬೇಸಿಕಲಿ ಆನ್ ಸೆಲ್ಲರ್ಸ್ ಓನ್ಲಿ. ಇದರಲ್ಲಿ ಎರಡಿದೆ, ಒಂದು ಬೈಯಿಂಗ್ ಇದೆ, ಸೆಲ್ಲಿಂಗ್ ಇದೆ. ಬಟ್ ಈ ನಿಮ್ಗೋಸ್ಕರ ಸೆಲ್ಲಿಂಗ್ ID ಯಾವ ತರ ಮಾಡಬೇಕು,
ಯಾವ ತರ ಸೆಲ್ ಮಾಡಬೇಕು ಒಂದು ಬೇಸಿಕ್ ಐಡಿಯಾ ಮಟ್ಟ ನಾವು ಕೊಟ್ಟಿದ್ದೀವಿ. ಇದು ಮಾಡೋದ್ರೆ ಏನು ಅಡ್ವಾಂಟೇಜ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇದೆ. ನಿಮ್ಮ ಮೇಲೆ ಏನು ವಿಜಿಲೆನ್ಸ್ ಕೋರಿ ಏನು ಬರಕ್ಕಾಗಲ್ಲ, ಏನೋ ಪ್ರಾಬ್ಲಮ್ ಬರಲ್ಲ. ಸಪೋಸ್ ನಾನು ಒಂದಕ್ಕೋಸ್ಕರ ಟ್ರಾನ್ಸ್ಪರೆನ್ಸಿ ಇದು ಮಾಡ್ತಾ ಇದ್ದಾರೆ, ಏನೇನೆಲ್ಲ ಇದು ಸೊಲ್ಯೂಷನ್ಸ್ ಕೊಡ್ಬೋದು. Suppose 12,000 categories of sellers has been in the previous year of 2022. ಇಷ್ಟು ಜನ ಸೆಲ್ಲರ್ ಐಡಿ ಮಾಡಿ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಎಲ್ಲ ಐಟಮ್ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಮುಂಚೆ ಮಾತಾಡಿದ ಗೋಪಿ ಸರ್ ಹೇಳಿದ್ದಾರೆ, ಈ ಜೆಮ್ ಅಲ್ಲಿ ಎಷ್ಟೋ ಆಪರ್ಚುನಿಟೀಸ್ ಫಾರ್ MSME ಪ್ಲಸ್ ಅದರ್ ವೆಂಡರ್ಸ್, ಸ್ಟೇಟ್ ಗವರ್ಮೆಂಟ್ಸ್ ನೀವು ಅಷ್ಟು ಕ್ಲೋಸ್ ಆಗಬಹುದು. ಏನೇನು ಆಪರ್ಚುನಿಟಿ ಬರ್ಬೋದು, ಸಪೋಸ್ ನಿಮ್ಗೆ ಹೆಲ್ಪ್ ಮಾಡಬಹುದು, ಈ ತರ ಟ್ರಾನ್ಸ್ಫರ್ ಇದು ಮಾಡಬಹುದು. ಓಕೆ, ಈ ಪಾಯಿಂಟ್ಸ್ ಎಲ್ಲ ಬೇಸಿಕ್ ಕಾಮನ್ ಪಾಯಿಂಟ್ಸ್ ನಾವು ಏನೇನು ಮಾಡ್ತಾ ಇದೀವಿ ಅಂತ. ಸೆಲ್ಲರ್ ಫ್ರೆಂಡ್ಲಿ ಡ್ಯಾಶ್ಬೋರ್ಡ್ ಫಾರ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಸಪ್ಲೈ. ನೆಕ್ಸ್ಟ್ ಯಾವ ತರ ಐಡಿ ಕ್ರಿಯೇಟ್ ಮಾಡಬೇಕು, ಸೆಲ್ಲರ್ ಐಡಿ ಯಾವ ತರ ಕ್ರಿಯೇಟ್ ಮಾಡಬೇಕಂತ. ಫಸ್ಟ್ ಕ್ಯಾಟಗರಿ ಕ್ರಿಯೇಷನ್ ಬೈ ಜೆಮ್. ಇದು ಬೇಸಿಕ್ ಐಡಿ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ಪ್ಲಸ್ ಪ್ಯಾನ್ ಕಾರ್ಡ್ ವಿತ್ ವ್ಯಾಲಿಡ್ ಫೋನ್ ನಂಬರ್. ಆಧಾರ್ ಕಾರ್ಡ್ ಯಾವ ಜೊತೆ ಫೋನ್ ನಂಬರ್ ಲಿಂಕ್ ಆಗಿದೆ ಅದು ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ರಿಜಿಸ್ಟರಿಂಗ್ ದ ಪ್ರೈಮರಿ ರಿಜಿಸ್ಟ್ರೇಷನ್. ಯಾಕೆ ಅಂದ್ರೆ ಅದಿಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ. ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ವಿತ್ ನೆಸೆಸರಿ ಫಾರ್ ಮೇಕಿಂಗ್ ದ ರಿಜಿಸ್ಟ್ರೇಷನ್ ಐಡಿ. ಇದು ಡೆಫಿನೆಟ್ ಆಗಿ ಬೇಕೇ ಬೇಕು. ಅದಾದ್ಮೇಲೆ ಸೆಲ್ಲರ್ OEM. ಸಪೋಸ್ ನಿಮ್ಮ ಎಕ್ಸಾಂಪಲ್ ಇದರಲ್ಲಿ ಕ್ವಾಡ್ರೆನ್ಸ್ ಎಲ್ಲ ಬರ್ಗನ ಹಿಂಗೆ ಹೇಳ್ತಾ ಇದ್ವಿ. ನೆಕ್ಸ್ಟ್ ಕ್ಯಾಟ್ಲಾಗ್. ಏನಾದ್ರೂ ಒಂದು ಐಟಮ್ ಸೆಲ್ ಮಾಡ್ತೀವಿ ಅಂದ್ರೆ ಕ್ಯಾಟ್ಲಾಗ್ ಡೆಫಿನೆಟ್ ಆಗಿ ಬೇಕೇ ಬೇಕು. ಅದಕ್ಕೆ ಏನು ಕ್ಯಾಟ್ಲಾಗ್ ನೀವು ಡೆಫಿನೆಟ್ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಏನಂದ್ರೆ ಬೈ ಕ್ಯಾಟಗರಿ. ಏನಾದ್ರು ಚೂಸ್ ಮಾಡಬೇಕಾ, ಏನಾದ್ರು ಬೈ ಮಾಡಬೇಕಾ, ಯಾವ ಐಟಮ್ ಮೇಲೆ ಬೈ ಮಾಡಬೇಕು, ಎಷ್ಟೋ ಐಟಮ್ಸ್ ಇದೆ, ಯಾವ ಸ್ಪೆಸಿಫಿಕ್, ಸಪೋಸ್ ಪ್ರೊಪ್ರೈಟರಿ ಆರ್ಟಿಕಲ್, ಸಪೋಸ್ PSU, ಸಪೋಸ್ ಪ್ರೈವೇಟ್ ಕನ್ಸರ್ನ್, ಸಪೋಸ್ MSME, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಇದರಲ್ಲಿ ಅಪ್ಡೇಟ್ ಮಾಡಬಹುದು. ಇದರಲ್ಲಿ ಒಂದು ಟ್ರೈನಿಂಗ್ ಮಾಡೆಲ್ ಇದೆ ಸೆಪರೇಟ್ www.gem.go ಅಲ್ಲಿ ಟ್ರೈನಿಂಗ್ ಮಾಡೋ ಒಂದು ಸೆಪರೇಟ್ ಮಾಡೆಲ್ ಇದೆ. ಅದು ಕ್ಲಿಕ್ ಮಾಡಿ ಅಂದ್ರೆ ಎಲ್ಲ ತೋರಿಸುತ್ತೆ ಯಾವ ತರ ಮಾಡಬೇಕು, ಹೌ ಟು ಕ್ರಿಯೇಟ್ ಪ್ರೈಮರಿ ರಿಜಿಸ್ಟ್ರೇಷನ್ ಐಡಿ, ಹೌ ಟು ಕ್ರಿಯೇಟ್ ಸೆಕೆಂಡರಿ ರಿಜಿಸ್ಟ್ರೇಷನ್ ಐಡಿ, ಹೌ ಟು ಪ್ಲೇಸ್ ದ PO ಟು ದ ವೆಂಡರ್, ಹೌ ಟು ಪ್ಲೇಸ್ ಐಟಮ್ ಇನ್ ದ ವೆಂಡರ್, ಎಲ್ಲ ಇದು ತೋರಿಸಬಹುದು. ಎಲ್ಲದಕ್ಕೆ ಟ್ರೈನಿಂಗ್ ಮಾಡೆಲ್ ಇದೆ, ನಾನು ತೋರಿಸ್ತೀನಿ ನಿಮ್ಗೆ ಯಾವ್ದಾರ. ನೋಡಿ, ಇದರಲ್ಲಿ 5 ಕ್ವಾಡ್ರೆಂಟ್ ಇದೆ. ಕ್ವಾಡ್ರೆಂಟ್ ಅಂದ್ರೆ ಸಪೋಸ್ ಏನಾದ್ರು ಒಂದು ಐಟಮ್ ತಗೊಳ್ತೀವಿ ಅಂದ್ರೆ, ಸಪೋಸ್ ಜೆಮ್ಮಲ್ಲಿ ಟೈಪ್ ಮಾಡಿದ್ರೆ, ಸಪೋಸ್ ಇದು ಟೇಬಲ್ ತಗೊಳ್ಳೋಣ, ಟೇಬಲ್ ನಾನು ಟೈಪ್ ಮಾಡಿದ್ರೆ ಇದರಲ್ಲಿ Q1, Q2, Q3, Q4, 5 5 ಕ್ವಾಡ್ರೆಂಟ್ ತೋರಿಸುತ್ತೆ. ಎಕ್ಸಾಂಪಲ್ Q1 ಅಂದ್ರೆ OEM. ನಾವು ವೆಹಿಕಲ್ಸ್ ತಗೊಳ್ಳೋಣ. OEM ಅಂದ್ರೆ ಎಲ್ಲ ಗೊತ್ತಿಲ್ಲ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್. ಸಪೋಸ್ ಯಾಕೆ ನಾವು ಜೆಮ್ಮಲ್ಲಿ ಪ್ರೊಕ್ಯೂರ್ ಮಾಡಬೇಕು, ಏನಾದ್ರೂ ಐಡಿಯಾ ಅಲ್ಲ, ಬೇಸಿಕ್ ಐಡಿಯಾ, ಯಾಕೆ ಈ ಪೋರ್ಟಲ್ ಮಾಡಬೇಕು, ಯಾಕೆ ಯಾವ ಪೋರ್ಟಲ್ ಮಾಡಬಾರ್ದು, ಏನಾದ್ರೆ ಏನ್ ಸರ್ ಯಾರಾದ್ರು ಹೇಳ್ಬೋದು. ಟ್ರಾನ್ಸ್ಪರೆನ್ಸಿ. ಓಕೆ, ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ನಿಮ್ಗೆಲ್ಲ ಏನ್ ಸರ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ನಿಮ್ಗೆ ಪ್ರಾಫಿಟ್ ಇದೆ ಒಂದು ಕಾಸ್ಟ್. ನೀವು ಎಲ್ಲರೂ ಪ್ರಾಫಿಟ್ ಮಾಡಕ್ಕೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಇದರಲ್ಲಿ ಕಾಸ್ಟ್ ಸೇವಿಂಗ್ ಜಾಸ್ತಿ ಇರುತ್ತೆ. ನಿಮ್ಗೆ MRP ಸಪೋಸ್ ಒಂದು ಐಟಮ್ 100 ರೂಪಾಯಿ ಇರ್ತಾರೆ ಅಂದ್ರೆ ಅದು ಇದರಲ್ಲಿ 80% ಆಫ್ ಐಟಮ್ ನ ಮಾಡಬಹುದು. ಇದಾದ್ಮೇಲೆ ಕಾಂಟ್ರಾಕ್ಟ್ಸ್ ನಿಮ್ಗೆ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಗೊತ್ತಾಗಿದೆ ಅಂದ್ರೆ ಎಷ್ಟೋ ಐಟಮ್ ನೀವು ಸೆಲ್ ಮಾಡಬಹುದು. ಸ್ಮಾಲ್ ಐಟಮ್ಸ್ ನಾನು ಹೇಳ್ತಾ ಇದೀನಿ. ನಾನು ಒಂದು ವೆಹಿಕಲ್ ಮಟ್ಟ ಹೇಳ್ದಾಗ ಎಲ್ಲೋ ಚಿಕ್ಕ ಪೆನ್ನಲ್ಲಿ ಅಂದ್ರೆ ಅಪ್ ಟು ವೆಹಿಕಲ್ ವರೆಗೆ ನೀವು ಸೆಲ್ ಮಾಡಬಹುದು. ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಆದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಬಹುದು. ಈಸಿ, ಏನು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ನೀವು ನೋಡ್ತಿದ್ರೆ Q2 ಅಂದ್ರೆ ಏನಂದ್ರೆ, Q1 ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅವ್ರಿಗೆ. Q2 ಅಂದ್ರೆ ಎಕ್ಸಾಂಪಲ್ ಸಪೋಸ್ OEM ಎಲ್ಲೋ ಇರ್ತಾರೆ, ಬಟ್ ನಾವು ಐಟಮ್ ಇಲ್ಲಿ ತಗೋತೀವಿ. ಸಪೋಸ್ ಆಪಲ್ ಒಂದು ಫಾರಿನ್ ಕಂಟ್ರಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಸರ್. 2 ಗಂಟೆಗೆ ಸೆಷನ್ಸ್ ಮುಗಿಸೋಣ, ಆಮೇಲೆ ಊಟದ ಕಾರ್ಯಕ್ರಮ. ಇನ್ನು 4 ಸೆಷನ್ಸ್ ಇದೆ. ಒಂದು ಜೆಮ್ ಪೋರ್ಟಲ್ ಈಗ ನಡೀತಾ ಇದೆ, ಒಂದು ಟೆಕ್ಸ್ಟೈಲ್ ಇದೆ, ಒಂದು DIC ಇದೆ. ಈ ತರ ಕ್ವಾಡ್ರೆಂಟ್ ಡಿಫರೆಂಟ್ ಕ್ವಾಡ್ರೆಂಟ್. ಸಪೋಸ್ ಜೆಮ್ ಅಲ್ಲಿ ಟೈಪ್ ಮಾಡಿ ಅಂದ್ರೆ Q1, Q2, Q3, Q4, Q5. ಸಪೋಸ್ Q3 ಅಂದ್ರೆ ಏನು, ದ OEM will create a laptop catalog ಇರುತ್ತೆ, ಬಟ್ OEM can sell and resell the product. ಸೊ ಈ ತರ ಮಾಡಬಹುದು. ಡಿಫರೆಂಟ್ ವೆರೈಟೀಸ್ ಇದೆ. ಅದಾದ್ಮೇಲೆ
ಏನೇನು ಅಡ್ವಾಂಟೇಜಸ್ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ನೋಡಿ. ಫಸ್ಟ್ ರಿಯಲ್ ಟೈಮ್ ನೋಟಿಫಿಕೇಶನ್. ಸಪೋಸ್ ಏನಾದ್ರು ಐಟಮ್ ಪ್ರೊಕ್ಯೂರ್ ಮಾಡ್ತೀಯ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ ಫೋನ್ಗೆ ಮೆಸೇಜ್ ಬರುತ್ತೆ. ಡೈರೆಕ್ಟ್ ಲೈಕ್ ATM ಅಲ್ಲಿ ಅಮೌಂಟ್ ತಗೊಳ್ತೀರಾ, ಡೈರೆಕ್ಟ್ ಯಾವ ತರ ಮೆಸೇಜ್ ಬರುತ್ತೋ, ಸಪೋಸ್ ಏನಾದ್ರು ಐಟಮ್ ಪ್ಲೇಸ್ ಮಾಡ್ದಂದ್ರೆ ಡೈರೆಕ್ಟ್ ನಿಮ್ ಫೋನ್ಗೆ ಮೆಸೇಜ್ ಬರಬಹುದು. ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಈಸಿ ಆಕ್ಸೆಸ್ ಮಾಡೋದು, ಎಷ್ಟು ಪೇಮೆಂಟ್ ಎಷ್ಟಾಗಿದೆ, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಅಮೌಂಟ್ ಕೊಟ್ಟಿಲ್ಲ, ಫುಲ್ ಟ್ರಾನ್ಸ್ಪರೆನ್ಸಿ ಇನ್ ಜೆಮ್ ಇಸ್ ಲಾಟ್. ಇವಾಗ ಜಾಸ್ತಿ ಜನ MSME ಆಸ್ ವೆಲ್ ಅದರ್ ವೆಂಡರ್ಸ್ ಈ ಪೋರ್ಟಲ್ ಜಾಸ್ತಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆಪರ್ಚುನಿಟಿ ಅಷ್ಟು ಇನ್ಕ್ರೀಸ್ ಮಾಡಿದೆ. ಒಂದೊಂದು ಸ್ಟೇಟ್ ಗೌರ್ಮೆಂಟ್ ಅರೌಂಡ್ 500 crores ತರ ಗೌರ್ಮೆಂಟ್ ಒಂದೊಂದು ಅಪ್ರೂವ್ ಮಾಡ್ತಾ ಇದ್ದಾರೆ. ಮೋರ್ಲಿ ಕರ್ನಾಟಕ ಐ ಥಿಂಕ್ 1200 crores ತರ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ. ಪಬ್ಲಿಕ್ ಸೆಕ್ಟರ್ಸ್, ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ಸ್, ನೀವು ಈ ಆಪರ್ಚುನಿಟಿ ಜಾಸ್ತಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಸಿ MSC ಅಂಡ್ MMI ಮೇಕ್ ಇನ್ ಇಂಡಿಯಾ. ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ನಮ್ಗೆ ಈ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಮಾಡೇಬೇಕು ತರ ಇದಾಗಿದೆ. ಸೊ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸ್ ಮಾಡಬಹುದು. ಕನ್ಸೆಷನ್ ಆಸ್ ನಮ್ಮ ಗೋಪಿ ಸರ್ ಮುಂಚೆ ಹೇಳಿದ್ದಾರೆ, ಕನ್ಸೆಷನ್ ಫಾರ್ ದೆಮ್ ಇಸ್ ಫೆನಾಮಿನಸ್. ಏನ್ ಹೇಳ್ಬೇಕು ಅಂದ್ರೆ ಜಾಸ್ತಿ ಕನ್ಸೆಷನ್ 20 to 25%. ಸಪೋಸ್ ಒಂದು ಆರ್ಡರ್ ಕ್ವಾಂಟಿಟಿ ಪ್ಲೇಸ್ ಮಾಡಿದ್ರೆ ಅಂದ್ರೆ 10 ನಂಬರ್ 2 ನಂಬರ್ಸ್ ಅವ್ರು ಕೊಡೇಬೇಕು MSME. ಆತರ ಎಲ್ಲ ರೂಲ್ಸ್ ಡಿಫಾಲ್ಟ್ ಆಗಿ ಬಂದಿದೆ. ಸೊ ಈ ತರ ಅಡ್ವಾಂಟೇಜ್ ಅಂದ್ರೆ ಎಷ್ಟೋ ಇದೆ ಇದರಲ್ಲಿ. ನೀವು ಜಸ್ಟ್ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಜಸ್ಟ್ ಬೇಸಿಕ್ ನಾಲೆಜ್ ಒಂದು 15 minutes ನೀವು ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗ ಎಷ್ಟೋ ಟ್ರೆಂಡ್ಸ್ ನೋಡ್ತಾ ಇದ್ದೀರಾ. ಈಗ ಜಸ್ಟ್ ಒಂದು 15 minutes ಈ ವಿಡಿಯೋ ನೋಡ್ತೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಅರ್ಥ ಆಗುತ್ತೆ, ನೀವೇ ಮಾಡಬಹುದು. ಇದು ಯೂಸ್ಫುಲ್, ವೆರಿ ಯೂಸ್ಫುಲ್ ಫಾರ್ ಆಲ್ ವೆಂಡರ್ಸ್. ನಾನು ಹೇಳ್ತಾ ಇದ್ದೀನಿ, ನಾನು ಇಷ್ಟು ಅಡ್ವಾಂಟೇಜ್ ಇದೆ. ನೆಕ್ಸ್ಟ್ ಇವಾಗ ಎಲ್ಲಾನು ಕೆನರಾ ಬ್ಯಾಂಕ್ ಕ್ಲಾರಿಫಿಕೇಶನ್ ಜಾಸ್ತಿ ಇದೆ ಇಲ್ಲಿ. ಬಟ್ ಇದು ಸ್ವಲ್ಪ ಎಷ್ಟೆಷ್ಟು VA ಚಾರ್ಜ್ ಎಷ್ಟೆಷ್ಟು ಮಾಡ್ತಾರೆ. VA ಅಂದ್ರೆ ವೆಂಡರ್ ಅಸೆಸ್ಮೆಂಟ್. ಸಪೋಸ್ ಈ ಟರ್ನ್ ಓವರ್ ಲಾಸ್ಟ್ 3 years ಆಫ್ ನಿಮ್ದು IT ಫೈಲ್, ಲಾಸ್ಟ್ 3 years ಆಫ್ ಫೈನಾನ್ಷಿಯಲ್ ಇಯರ್ ಲೆಸ್ ದೆನ್ 1 crore ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾರೆ, ಮೋರ್ ದೆನ್ 1 crore ಎಷ್ಟು ಚಾರ್ಜ್ ಮಾಡ್ತಾರೆ, ಫುಲ್ ಡೀಟೇಲ್ಸ್ ಇದೆ. ಒಂದ್ಸಲ ಯಾರು ನೋಡೋ ಫೋಟೋ ತಗೋಬಹುದು. ಇಷ್ಟೇ ಅಂತ ಚಾರ್ಜ್ ಮಾಡ್ತಾರೆ. ಡಿಫಾಲ್ಟ್ ಫಿಕ್ಸ್ಡ್ ಅಮೌಂಟ್, ಏನೋ ಅಷ್ಟು ಚೇಂಜಸ್ ಇಲ್ಲ. ಇದೇ ಡಿಫಾಲ್ಟ್ ಫಿಕ್ಸ್ಡ್ ಅಮೌಂಟ್. ವೆಂಡರ್ ಅಸೆಸ್ಮೆಂಟ್ ಚಾರ್ಜಸ್ ಹೇಳ್ತಾರೆ ಟರ್ಮ್. ಅದಕ್ಕೆ ಲಾಸ್ಟ್ 3 years ಆಫ್ ಯುವರ್ IT ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಎಷ್ಟು ಕೋಟಿ ಬರ್ತಾ ಇದ್ರು ಆ ಬೇಸಿಸ್ ಅಲ್ಲಿ ಈ ಚಾರ್ಜಸ್ ಮಾಡ್ತಾ ಇದ್ದಾರೆ. ಸೊ ಇದು ಜಸ್ಟ್ ಫಾರ್ ರೆಫರೆನ್ಸ್ ನಾನು ತಗೊಂಡಿದ್ದೀನಿ ನಿಮ್ಗೋಸ್ಕರ. ನೆಕ್ಸ್ಟ್ VA, ಇದು ಡಿಫಾಲ್ಟ್ ಚಾರ್ಜಸ್ ಬಂದಿದೆ. ಓಕೆ, ಏನೇನು ಪ್ರೊಸೀಜರ್ ಇದೆ ಈ ಜಸ್ಟ್ ನೀವು ಪ್ರೆಸೆಂಟೇಷನ್ కోసం ವಿಡಿಯೋ ತಗೊಂಡಿದ್ದೀನಿ. ಬಟ್ ಇದರಲ್ಲಿ ಸೆಪರೇಟ್ ವಿಡಿಯೋವೇ ಇದೆ. www.gm.government.in ಅಲ್ಲಿ ಟ್ರೈನಿಂಗ್ ಮಾಡಲ್ ಒಂದಿದೆ. ಆ ಟ್ರೈನಿಂಗ್ ಮಾಡಲ್ ಅಲ್ಲಿ ಯಾವ ತರ ಒಂದೊಂದು ಸ್ಟೇಜ್ ಮಾಡೋದಕ್ಕೆ ವಿಡಿಯೋ 10 minutes ವಿಡಿಯೋ ಇದೆ. ಫಾರ್ ಸೆಲ್ಲರ್ ರಿಜಿಸ್ಟ್ರೇಷನ್ ಒಂದು ವಿಡಿಯೋ ಇದೆ. ಅಪ್ ಟು ಪಾರ್ಟಿಸಿಪೇಷನ್ ಆಫ್ ಬಿಡ್, ಏನಾದ್ರು ಕ್ವಾರಿ ಬರುತ್ತೆ ಅಂತ ಯಾವ ತರ ಅಟೆಂಡ್ ಮಾಡಬೇಕು, ಹೆಲ್ಪ್ ಸಪೋರ್ಟ್ ಇದೆ, ಹೆಲ್ಪ್ ಮೇಲ್ ID ಇದೆ. ಜೆಮ್ ನಾವು ಕನ್ಸರ್ನ್ ಕರ್ನಾಟಕ ಡಿಪಾರ್ಟ್ಮೆಂಟ್ ನಾವು ನೋಡ್ತಾ ಇದೀವಿ. ಬೆಂಗಳೂರಲ್ಲಿ ಜಾಸ್ತಿ ಜನ ಇವಾಗ ಅದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾಲೆಜ್ ಆನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ತರ ಯಾವ ತರ ಫುಲ್ ಪೇಮೆಂಟ್ ಅಲ್ಲಿ ಫುಲ್ ಫಾಲೋ ಮಾಡಬಹುದು. ನೀವು ಒಂದ್ಸಲ ಮಾಡಿ ಫ್ಲೋಟ್ ಆಗಿದೆ ಅಂದ್ರೆ ಪರ್ಚೇಸ್ ಟಿಲ್ ದ ಪೇಮೆಂಟ್ ಅದುವರೆಗೆ ಇದರಲ್ಲಿ ಫಾಲೋ ಮಾಡಬಹುದು. ನೀವು 3 years ಇಲ್ಲ, ಸಪೋಸ್ ನಾವು BO ಪ್ಲೇಸ್ ಮಾಡ್ತೀವಿ, 10 ವರ್ಷ ಆದ್ಮೇಲೆ ನೋಡಬೇಕು ಅಂದ್ರೆ ನೋಡಬಹುದು. ಎಷ್ಟು ಇಯರ್ಸ್ ಆದ್ರೂ ನೋಡ್ಬೋದು. PO ಏನ್ ಮಾಡಿದೀವಿ, ಏನೇನ್ ಐಟಮ್ ಪ್ಲೇಸ್ ಮಾಡಿದೀವಿ ಎಲ್ಲ ನಿಮ್ ಜೆಮ್ ಐಡಿಯಲ್ಲಿ ಗೊತ್ತಾಗತ್ತೆ ಎಲ್ಲ. ಸೊ ಈ ತರ ಮಾಡಬಹುದು. ಸೊ QCI ಅಂದ್ರೆ ಕ್ವಾಲಿಟಿ ಕನ್ಟ್ರೋಲ್ ಆಫ್ ಇಂಡಿಯಾ. ಸಪೋಸ್ ಒಂದು ವೆಹಿಕಲ್ ನಾವು ತಗೊಳ್ತೀವಿ ಅಂದ್ರೆ ಸಪೋಸ್ ಸರ್ಟಿಫೈ ಮಾಡಬೇಕು, ಅದಕ್ಕೆ QCI ಮೆಂಬರ್ ಸೆಪರೇಟ್ ಆಗಿ ಬಂದ್ಬಿಟ್ಟು ಈ ತರ ಮಾಡಿ ಆ ಕ್ವಾಲಿಟಿ ಚೆನ್ನಾಗಿದ ಇಲ್ಲವ ಎಲ್ಲ ಪ್ರೊಕ್ಯೂರ್ ಮಾಡಿ ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ. ಸೊ ಈ ಫೆಸಿಲಿಟೀಸ್ ಎಲ್ಲ ಇದೆ. ಅಂಡ್ ಟಾಪ್ ಸರ್ವಿಸ್ ಕ್ಯಾಟಗರೀಸ್ ನೋಡಿ, ಮ್ಯಾನ್ ಪವರ್ ಬೇಸ್ಡ್ ಫಾರ್ ಫಿಕ್ಸ್ಡ್ ರೆಮ್ಯುನರೇಷನ್ಸ್, ವೆಹಿಕಲ್ ಆಂಬ್ಯುಲೆನ್ಸ್ ಇನ್ ಐರನ್ ಸರ್ವಿಸ್, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಸರ್ವಿಸ್, IT ಬೇಸ್ಡ್ ಸರ್ವಿಸ್, ಹೆಲ್ತ್ ಕೇರ್, ಇನ್ಶೂರೆನ್ಸ್, OEMs ಅಂಡ್ AMC. ಇದು ಒನ್ಲಿ ಫಾರ್ ಬೈಯಿಂಗ್ ಮಟ್ಟ ಹೇಳ್ತಾರ, ಎರಡುமே ಸೆಲ್ಲಿಂಗು ಮಾಡಬಹುದು, ಬೈಯಿಂಗ್ ಮಾಡಬಹುದು. ಬಟ್ ಬೈಯಿಂಗ್ ಫುಲ್ ಅಂಡ್ ಫುಲ್ ಅಂದ್ರೆ ಗವರ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಆಸ್ ವೆಂಡರ್ಸ್ ನಾವು ಫುಲ್ ಅಂಡ್ ಫುಲ್ ಮಾಡಬೇಕಂದ್ರೆ ಫುಲ್ ಸಪ್ಲೈ ಮಾಡಬೇಕು. ಸೊ ಆಪರ್ಚುನಿಟಿ ಇನ್ ಜೆಮ್ ಅಂದ್ರೆ ಜಾಸ್ತಿ ಇದೆ. ಸೊ ಇದೇ ನಮ್ಮ ಡೀಟೇಲ್ಸ್. ಮೊದಲಿಗೆ ನಾನು ಈ ಅವಕಾಶ ಕೊಟ್ಟಂತ ಖಾಸಗಿಯವರಿಗೆ ಒಂದೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ದಾವಣಗೆರೆ ಜಿಲ್ಲೆ ಆದ್ಮೇಲೆ
ಪ್ರಪ್ರಥಮವಾಗಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರದ ವಹಿಸ್ಕೊಂಡು 7 ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ಹಂಗಾಗಿ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅಂದರೆ ರಿಟೈರ್ ಆದ್ಮೇಲೂ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಭಾಳಷ್ಟು ಧನ್ಯವಾದಗಳು ತಿಳಿಸ್ತೀನಿ. ನಾವು ರಿಟೈರ್ ಆದಮೇಲೂ ಸಹ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಸ್ಟೇಟ್ ರಿಸೋರ್ಸ್ ಪರ್ಸನ್ ಆಗಿ ನನಗೆ ಮತ್ತು ಡಾಕ್ಟರ್ M.N. ಕರೂರ್ ಅವ್ರನ್ನ ಇದು ಮಾಡಿದ್ದಾರೆ. ಭಾಳಷ್ಟು ಜನಕ್ಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಗೊತ್ತಿರೋದು ನಾಲೆಜ್ ಭಾಳಷ್ಟು ಕಡಿಮೆ ಅಂತ ಅನ್ಸುತ್ತೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ಜನ ಹೆಸರು ಕೇಳಿದ್ದೀರಿ? ಯಾರು ಕೇಳಿಲ್ಲ. ಯಾಕಂದ್ರೆ ನಾನು ಸಹ ರಿಟೈರ್ ಆಗೋಕ್ಕೆ ಮೊದಲು ಸಹ ನಾನು ಕೇಳಿರಲಿಲ್ಲ. ಇದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಏನಿದೆ ಅಂದರೆ ಕೇಂದ್ರ ಸರ್ಕಾರದ ಸಂಸ್ಥೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಬರುತ್ತೆ. ಇದರ ಹೆಡ್ ಆಫೀಸ್ ಡೆಲ್ಲಿಯಲ್ಲಿದೆ ಮತ್ತು 3 ವಲಯ ಕಚೇರಿಗಳಿದೆ, ಮುಂಬೈ ಮತ್ತು ಚೆನ್ನೈ ಮತ್ತು ಕಲ್ಕತ್ತಾದಲ್ಲಿ. ಈ 3 ಕಚೇರಿಗಳು ಬಿಟ್ಟರೆ ಇನ್ನೆಲ್ಲೂ ಯಾವ ರಾಜ್ಯದಲ್ಲೂ ಸಹ ಇದರ ಪ್ರತಿನಿಧಿಗಳಿರಲಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದವರು ಗುರುತಿಸಿ ರಾಜ್ಯ ಸರ್ಕಾರದ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಕ್ಟ್ ಬಗ್ಗೆ ತಿಳಿಸ್ಬೇಕು ಅಂತಂದು ಇಬ್ಬಿಬ್ಬರು ಪ್ರತಿನಿಧಿಗಳು ಮಾಡಿದ್ದಾರೆ. ಅದೇ ರೀತಿ ನಾನು ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಮಾಹಿತಿಯನ್ನು ಇಲ್ಲಿದ್ದೀನಿ. ನನಗೆ ಸಮಯದ ಅಭಾವದಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಕಾಂಪಿಟೇಷನ್ ಬೇಕು ಅಂತಂದು ಎಷ್ಟು ಜನ ಹೇಳ್ತೀರಿ? ಕಾಂಪಿಟೇಷನ್ ಬೇಕು. ಭಾಳಷ್ಟು ಜನ ಕಾಂಪಿಟೇಷನ್ ಡಿಸ್ಕಸ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಸುಮಾರು 30-40 ವರ್ಷದಿಂದ ನಾವೇನಿದ್ವಲ್ಲ ಅವಾಗಿಂದ ಲೆಕ್ಕ ಹಾಕ್ಕೊಳ್ಳಿ. ಅವಾಗ ಎಷ್ಟು ಕಾರ್ಗಳಿದ್ವು? 3 ಕಾರ್ ಕಂಪನಿಗಳು, ಅಂಬಾಸಿಡರ್, ಪ್ರೀಮಿಯರ್, ಫಿಯೆಸ್ಟ್ ಮತ್ತು ಮಿನಿಸ್ಟರ್ ಅಂದರೆ ಕಾಂಟೆಸಾ ಕಾರ್ಗಳು. ಇವಾಗ ಎಷ್ಟು ಕಾರ್ಗಳಿದ್ದಾವೆ? ಇದೆಲ್ಲ ಯಾಕಾಯಿತು? ಕಾಂಪಿಟೇಷನಿಂದ ಆಯಿತು. ನೆಕ್ಸ್ಟು ಸ್ಕೂಟ್ರುಗಳು ಅಂದರೆ 2 ವೀಲರ್ಸ್ ಎಷ್ಟಿತ್ತು? ಅವು ಬರೇ ಬಜಾಜು ಮತ್ತು ಬೈಕ್ ಬಿಟ್ಟರೆ SD ಬೈಕ್ ಬಿಟ್ಟರೆ ಯಾವುದಿರಲಿಲ್ಲ, ರಾಜದಕ್ಕಿತ್ತು. ಈ ಕಾಂಪಿಟೇಷನ್ ಬಂದಾಗ ಏನಾಯಿತು? SD ಅವರು ಏನು ಮಾಡಿದ್ರು, ಮೈಸೂರಿನಲ್ಲಿ ಇರ್ತಕ್ಕಂಥ ಐಡಿಯಲ್ ಜಾವ ಅಥವಾ SD ಅವರು ಮಾಡರ್ನೈಸ್ ಮಾಡಲಿಲ್ಲ. ಅವ್ರೇನಂದ್ರು, ನಮ್ಮ ಇಂಡಿಯನ್ ರೋಡ್ಸ್ಗೆ ಇದಕ್ಕಿಂತ ಬೇರೆ ಯಾವುದು ಸಿಗಲ್ಲ, ನಮ್ಮ ಇಂಡಿಯನ್ ರೋಡ್ಸ್ಗೆ ನಮ್ಮದೇ ಬೈಕು ಇದು ಅಂತಂದ್ರು. ಬಟ್ ಆ್ಯಕ್ಚುಲಿ ಲಾಸ್ಟ್ಗೆ ಏನಾಯಿತು, ಬೈಕ್ ಅವ್ರದ್ದು ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂತು. ಆದ್ದರಿಂದ ನಾವು ಮಾಡರ್ನೈಸ್ ಆಗ್ತಾ ಹೋಗ್ಬೇಕಾಗ್ತದೆ. ಮಾಡರ್ನೈಸೇಷನ್ ಅಥವಾ ಇನೋವೇಷನ್ ಮಾಡಲಿಲ್ಲ ಅಂದರೆ ಇವಾಗ ಸ್ಕೋಪ್ ಇಲ್ಲ. ಇದೆಲ್ಲ ಬಿಡಿ, ಜಸ್ಟ್ ಅಂತಂದರೆ ನಾವು ಇವಾಗ ಸಕ್ಕರೆಯಾಗಿ ಬಂದರೆ ಸುಮಾರು 33 ವರ್ಷದಿಂದ ಎಲ್ಲ PDS ಇಂದ ತಗೋಬೇಕಾಗಿತ್ತು. ಬಟ್ ಇವಾಗ ಎಷ್ಟಿದೆ? ದಾವಣಗೆರೆಯಲ್ಲಿ ಎಷ್ಟೊಂದು ಶುಗರ್ ಇದ್ದಾವೆ ಮತ್ತು ಎಷ್ಟು ಕ್ವಾಲಿಟಿ ಶುಗರ್ ನಿಮಗೆ ಸಿಗುತ್ತೆ, ಯಾವ ರಿಕ್ವೈರ್ಮೆಂಟ್ ತಕ್ಕಂಗೆ ಶುಗರ್ ಸಿಗೋಂಗಾಗಿದೆ. ಮತ್ತು ಅದು ಬಿಡಿ, ಸಿಮೆಂಟ್ ಲೆಕ್ಕ ಹಾಕ್ಕೊಡಿ. ಸಿಮೆಂಟ್ ಅವ್ನು ಮನೆ ಕಟ್ಟಬೇಕು ಅಂತಂದರೆ ಒಂದು ಪ್ಲ್ಯಾನ್ ಅಪ್ರೂವ್ ಮಾಡಿಕೊಂಡು DC ಅವ್ರ ಹತ್ರ ತೊಗೊಂಡು ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಎಷ್ಟು ಕೋಟಾ ಸಿಗುತ್ತೋ ಅಷ್ಟನ್ನು ಮಾಡಬೇಕಾಗಿತ್ತು. ಬಟ್ ಆ ರೀತಿ ಇವಾಗ ಎಷ್ಟಿದೆ, ಎಷ್ಟು ಸಿಮೆಂಟ್ ಕಂಪ್ನಿಗಳಿದೆ, ಎಷ್ಟು ಪ್ರಾಡಕ್ಟ್ಸ್ ಇದೆ, ಇದೆಲ್ಲ ಆಗಿದ್ದು ಕಾಂಪಿಟೇಷನ್. ಬಟ್ ಕಾಂಪಿಟೇಷನ್ ಬೇಕು, ಬಟ್ ಆದರೆ ಫೇರ್ ಕಾಂಪಿಟೇಷನ್ ಇರಬೇಕು. ಇನ್ನೊಬ್ಬನ ಅನವಶ್ಯಕವಾಗಿ ತುಳಿದು ಮುಂದೆ ಬರಬಾರ್ದು ಅಂತ ನನ್ನ ಭಾರತ ಸರ್ಕಾರದ ಮುಖ್ಯ ಉದ್ದೇಶ. ಕಾಂಪಿಟೇಷನ್ ಇರಬೇಕು, ಫೇರ್ ಕಾಂಪಿಟೇಷನ್ ಇರಬೇಕು ಅಂತ. ಇದು ಮುಖ್ಯ ಉದ್ದೇಶ. ನೋಡಿ, ಟು ಪ್ರಮೋಟ್ ಅಂಡ್ ಸಸ್ಟೈನ್ ಎನೇಬಲಿಂಗ್ ಕಾಂಪಿಟೇಷನ್ ಕಲ್ಚರ್ ಥ್ರೂ ಎಂಗೇಜ್ಮೆಂಟ್ ಅಂಡ್ ಎನ್ಫೋರ್ಸ್ಮೆಂಟ್. ಅದು ಬಹಳ ಮುಖ್ಯ. ದಟ್ ವುಡ್ ಇನ್ಸ್ಪೈರ್ ಬಿಸ್ನೆಸಸ್ ಟು ಬಿ ಫೇರ್, ಕಾಂಪಿಟೇಟಿವ್ ಅಂಡ್ ಇನೋವೇಟಿವ್, ಎನ್ಹ್ಯಾನ್ಸ್ ಕನ್ಸ್ಯೂಮರ್ ವೆಲ್ಫೇರ್ ಅಂಡ್ ಸಪೋರ್ಟ್ ಎಕನಾಮಿಕ್ ಗ್ರೋತ್. ಇದು ಮುಖ್ಯವಾದ ವಿಷನ್. ಇದಕ್ಕೆ ತಕ್ಕಂಗೆ ಆಬ್ಜೆಕ್ಟಿವ್ಸ್ ಇದೆ. ಏನಂತಂದ್ರೆ, ಟು ಪ್ರಿವೆಂಟ್ ಪ್ರಾಕ್ಟೀಸಸ್ ಹ್ಯಾವಿಂಗ್ ಅಡ್ವರ್ಸ್ ಎಫೆಕ್ಟ್ ಆನ್ ಕಾಂಪಿಟೇಷನ್. ಕಾಂಪಿಟೇಷನ್ ಇಂದ ಅಡ್ವರ್ಸ್ ಎಫೆಕ್ಟ್ ಏನಿದೆ ಅದನ್ನ ಪ್ರಾಕ್ಟೀಸಸ್ ಪ್ರಿವೆಂಟ್ ಮಾಡೋದು. ಆಮೇಲೆ ಟು ಪ್ರಮೋಟ್ ಅಂಡ್ ಸಸ್ಟೈನ್ ಕಾಂಪಿಟೇಷನ್, ಅದು ಮುಖ್ಯವಾದ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅದು ಮುಖ್ಯ ಉದ್ದೇಶ. ಇದು ಇನ್ಕ್ಲೂಡ್ ಫ್ರೀಡಮ್ ಆಫ್ ಟ್ರೇಡ್, ಇದು ಮುಖ್ಯ ಆಬ್ಜೆಕ್ಟಿವ್ಸ್ ಇದ್ದದ್ದು. ಇದು ಮೋಟೋ ಫೇರ್ ಕಾಂಪಿಟೇಷನ್ ಫಾರ್ ಗ್ರೇಟರ್ ಗುಡ್, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅನ್ನೋದು, ಫೇರ್ ಕಾಂಪಿಟೇಷನ್ ಇರಬೇಕು ಅನ್ನೋದು ಮುಖ್ಯ ಉದ್ದೇಶ. ಇದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದು ಸ್ಟ್ರಕ್ಚರ್. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ 6 ಪರ್ಸನ್ಸ್ ಇರ್ತಾರೆ. ಅದ್ರ ಕೆಳಗಡೆ 3 ಡಿವಿಷನ್ಸ್ ಬರುತ್ತೆ ಮತ್ತು 7 ಡಿವಿಷನ್ ವರ್ಕ್ ಆಗುತ್ತೆ. ಇದು ಕಾಂಪಿಟೇಷನ್ ಆಕ್ಟ್ ಬಹಳಷ್ಟು ಹೊಸದು ಅಂತ ನಿಮ್ಗೆ ಅನಿಸ್ಬೋದು.
ಬಟ್ ಆಕ್ಚುಲಿ ಕಾಂಪಿಟೇಷನ್ ಆಕ್ಟ್ ಸ್ಟಾರ್ಟ್ ಆಗಿದ್ದು 19th ಸೆಂಚುರಿನಲ್ಲಿ 2 ದೇಶ ಇತ್ತು, ಕೆನಡಾ ಮತ್ತು USA. ಆಮೇಲೆ 20th ಸೆಂಚುರಿಯಲ್ಲಿ ಯುರೋಪಿಯನ್ ಯೂನಿಯನ್, ಬ್ರೆಜಿಲ್, ಸೌತ್ ಆಫ್ರಿಕಾ. ಈ 21st ಸೆಂಚುರಿ ಬಂದಾಗ ಇಂಡಿಯಾ ಫಸ್ಟ್, ರಷ್ಯಾ ಆಮೇಲೆ, ಮತ್ತೆ ಚೈನಾ ಆಮೇಲೆ ಆಗಿದೆ. ಬಟ್ ಇವಾಗ ಎಲ್ಲ ಅಡ್ವಾನ್ಸ್ಡ್ ಅಂದ್ರೆ ಎಲ್ಲ ಡೆವಲಪಿಂಗ್ ನೇಷನ್ಸ್ ಕಾಂಪಿಟೇಷನ್ ಆಕ್ಟ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರವ್ರ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಕಾಂಪಿಟೇಷನ್ ನಮ್ಮಲ್ಲಿ ಕಾಂಪಿಟೇಷನ್ ಆಕ್ಟ್ 2002 ಬಂದ್ರು ಅಲ್ಲಿವರೆಗೂ 1969 ನಿಂದ MRTP ಆಕ್ಟ್ ಅಂತಂದಿತ್ತು, ಮಾನಿಟರಿ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸೀಸ್ ಆಕ್ಟ್ ಅಂತಂದು. ಅದು ಹೋಗಿ 2002ರಲ್ಲಿ ಇದು ಬಂತು. ಇದು ಕಾಂಪಿಟೇಷನ್ ಆಕ್ಟ್ ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ, ಕಾಂಪಿಟೇಷನ್ ಆಕ್ಟ್ ಕೆಳಗಡೆ ನಾವು ಬರ್ತೀವಾ, ಯಾರು ಬರ್ತಾರೆ ಅಂತಂದ್ರೆ, ಕಾಂಪಿಟೇಷನ್ ಆಕ್ಟ್ ನೋಡಿ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಅಸೋಸಿಯೇಷನ್ ಆಗಲಿ ಎಲ್ಲರೂ ಸಹ ಬರ್ತಾರೆ. ಅದು ಸಿಂಪಲ್ ಅಂತಂದ್ರೆ ಎಂಗೇಜ್ ಇನ್ ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್, ಸ್ಟೋರೇಜ್, ಅಕ್ವಿಷನ್ ಆರ್ ಕಂಟ್ರೋಲ್ ಆಫ್ ಗುಡ್ಸ್ ಆರ್ ಪ್ರಾವಿಷನ್ ಆಫ್ ಸರ್ವಿಸಸ್. ಇದ್ರ ಪ್ರಕಾರ ಯಾವುದೇ ಚಟುವಟಿಕೆಯನ್ನು ಮಾಡ್ತಾ ಇದ್ರು ಸಹ, ಇಂಡಸ್ಟ್ರಿಗಳಾಗಲಿ, ಅಸೋಸಿಯೇಷನ್ ಆಗಲಿ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಸಹ ಅವರು ಕಾಂಪಿಟೇಷನ್ ಆಕ್ಟ್ 2002 ಕಡೆಗೆ ಬರ್ತಾರೆ. ಎಕ್ಸಂಪ್ಷನ್ 4 ಡಿಪಾರ್ಟ್ಮೆಂಟ್ ಇರೋದು. ಇದ್ರ ಪ್ರಕಾರ ಅಟಾಮಿಕ್ ಎನರ್ಜಿ, ಕರೆನ್ಸಿ, ಮತ್ತೆ ಡಿಫೆನ್ಸ್ ಮತ್ತು ಸ್ಪೇಸ್, ಈ 4 ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್, ಇಂಡಸ್ಟ್ರೀಸ್ ಅಸೋಸಿಯೇಷನ್ಸ್, ಮತ್ತೆ ಇಂಡಸ್ಟ್ರಿಯಲಿಸ್ಟ್, ಯಾವುದೇ ಬಿಸ್ನೆಸ್ ಪರ್ಸನ್ಸ್ ಎಲ್ಲರೂ ಸಹ ಕಾಂಪಿಟೇಷನ್ ಆಕ್ಟ್ ಕೆಳಗಡೆ ಬರ್ತಾರೆ. ನನ್ನ ಪ್ರಕಾರ ಇದೇನಿದೆಲ್ಲ ಇದು ನಮ್ಮ RTA ಆಕ್ಟ್ ಗಿಂತ ದೊಡ್ಡದ ಆಕ್ಟ್. ಬಟ್ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಇದು ಮುಖ್ಯವಾಗಿ ಏನು ಅಂತಂದ್ರೆ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಏನು ಅಂತಂದ್ರೆ, ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಅಂತಂದ್ರೆ ಯಾವುದೇ ಅಸೋಸಿಯೇಷನ್ ಅಥವಾ ಗ್ರೂಪ್ ಆಫ್ ಅಸೋಸಿಯೇಷನ್ ಆಗಲಿ, ಯಾವುದೇ ವ್ಯಕ್ತಿಗಳಾಗಲಿ, ಗುಂಪು ವ್ಯಕ್ತಿಗಳಾಗಲಿ ಒಂದು ಪ್ರೈಸ್ ಫಿಕ್ಸ್ ಮಾಡೋದಾಗ್ಲಿ, ಪ್ರೊಡಕ್ಷನ್ ಲಿಮಿಟ್ ಕಂಟ್ರೋಲ್ ಮಾಡೋದೇ ಆಗಲಿ, ಮತ್ತೆ ಗುಡ್ಸ್ ಪ್ರಾವಿಷನ್ ಆಫ್ ಸರ್ವಿಸಸ್ ಫಿಕ್ಸ್ ಮಾಡೋದಾಗ್ಲಿ, ಇದೆಲ್ಲ ಮಾಡಿದ್ರೆ ಇದು ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗುತ್ತೆ. ಇದು ಯಾರನ್ನ ಇದು ಮಾಡ್ಕೊಂಡು ಮಾಡಕ್ ಹೋದ್ರೆ ಅದು ಅಪೋಸಿಟ್ ಆಗುತ್ತೆ. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಈ 4 ತರ ಬರುತ್ತೆ. ಒಂದು ಪ್ರೈಸ್ ಫಿಕ್ಸಿಂಗ್, ಎಲ್ಲ ಗ್ರೂಪ್ ಆಫ್ ಕಂಪನೀಸ್ ಸೇರ್ಕೊಂಡ್ಬಿಟ್ಟು ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡೋದಾಗಿ ಮಾಡಕ್ ಹೋದಾಗ ಅದು ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗುತ್ತೆ. ಇನ್ನೊಂದು ಮಾರ್ಕೆಟ್ ಶೇರಿಂಗ್ ಏನು ಅಂತಂದ್ರೆ, ಒಂದು ನನಗೆ ದಾವಣಗೆರೆ ಜಿಲ್ಲೆಯಲ್ಲಿ, ಇನ್ನೊಬ್ರಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ, ನೀನು ಅಲ್ಲಿ ಬರಬೇಡ, ನಾನು ತುಮಕೂರು ಜಿಲ್ಲೆ ಒಬ್ರಿಗಿಲ್ಲಿ ಅಂತ ಮಾರ್ಕೆಟ್ ಶೇರ್ ಮಾಡ್ಕೊಳ್ತಾರಲ್ಲ, ಅದು ಸಹ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗುತ್ತೆ. ಅದನ್ನ ಆ ರೀತಿ ಮಾರ್ಕೆಟ್ ಶೇರ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್ ಲಿಮಿಟಿಂಗ್ ದ ಮಾರ್ಕೆಟ್. ಬೇಕಂತ ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸಪ್ಲೈ ಕಡಿಮೆ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ ಜಾಸ್ತಿ ಮಾಡ್ಬೋದು. ಆ ರೀತಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆಯಲ್ಲ, ಸಪ್ಲೈ ಮಾಡ್ದಂಗೆ ಇದ್ರೆ ಅದು ಸಹ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗುತ್ತೆ. ಬಿಡ್ ರಿಗ್ಗಿಂಗ್ ಏನಿದೆಯಲ್ಲ, ಬಿಡ್ ರಿಗ್ಗಿಂಗು ನಮ್ಮ ಗೌರ್ಮೆಂಟ್ ಟೆಂಡರ್ಸ್ ಬೇರೆ ಪ್ರೈವೇಟ್ ಟೆಂಡರ್ಸ್ ಬರುತ್ತಲ್ಲ, ಅದ್ರಲ್ಲಿ ಬಿಡ್ ರಿಗ್ಗಿಂಗ್ ಮಾಡೋದ್ರೂ ಸಹ ಇದು ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ ಆಗುತ್ತೆ. ಇದು ಹಾರಿಜಾಂಟಲ್ ಅಗ್ರಿಮೆಂಟ್, ವರ್ಟಿಕಲ್ ಅಗ್ರಿಮೆಂಟ್. ಮುಖ್ಯವಾಗಿ ನಾನು ನಿಮಗೆ ಇದೇನಿದಲ್ಲ, ಇದ್ರ ಬಗ್ಗೆ ನಾನು ನಿಮಗೆ ಒಂದು ಕೇಸ್ ಸ್ಟಡೀಸ್ ಹೇಳ್ತೀನಿ. ಕೇಸ್ ಸ್ಟಡೀಸ್ ಅಂತಂದ್ರೆ ಅಗ್ರಿಮೆಂಟ್ಸ್ ಏನೇನಾಗಿದೆ ನಮ್ಗೇನಂತಂದ್ರೆ, ನಮ್ಗೆ ಇಷ್ಟುವರೆಗೂ ಕೋರ್ಟ್ ಕೇಸಸ್ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಇದು ಫಸ್ಟ್ ಕೇಸ್ DLF ಆಗಿದ್ದು. DLF ಟೌನ್ಶಿಪ್ ಬಿಲ್ಡ್ ಮಾಡ್ತಾರೆ ಡೆಲ್ಲಿ ಮತ್ತೆ ಸುತ್ತಮುತ್ತ. ಅವರು ಫ್ಲಾಟ್ ಓನರ್ಸ್ ಅಸೋಸಿಯೇಷನ್ಸ್ಗೆ ಏನ್ ಮಾಡಿದ್ರು, ಅವರು ಕೊಡೋದು ಅಗ್ರಿಮೆಂಟ್ ನಲ್ಲಿ ಇಂಟ್ರೆಸ್ಟ್ ಆಗ್ತಾ ಇದ್ರು, ಮತ್ತೆ ಅದ್ರ ಫ್ಲಾಟ್ ಏನ್ ಚೇಂಜಸ್ ಮಾಡ್ತಾ ಇದ್ರಲ್ಲ ಅದಕ್ಕೇನು ಅವರು ತಿಳಿಸ್ತಾ ಇರ್ಲಿಲ್ಲ. ಅದರದ್ದು ತಿಳಿಸದೇ ಇರೋದಕ್ಕೋಸ್ಕರ ಅವರು ಒನ್ ಸೈಡ್ ಅಗ್ರಿಮೆಂಟ್ ಇದೆ ಅಂತಂದೇಳಿ DLF ಅವ್ರಿಗೆ ನೋಡಿ 630 crores ಪೆನಲ್ಟಿ ಹಾಕಿದ್ದಾರೆ. ಅಂದ್ರೆ ಇಟ್ ಶುಡ್ ಬಿ ಬೋತ್ ಸೈಡೆಡ್, ಎರಡೂ ಸೈಡ್ ಇರಬೇಕು. ಏನಂತಂದ್ರೆ ನೀವು ಫ್ಲಾಟ್ ಓನರ್ಸ್ಗೆ ನೀವು ಇನ್ಫಾರ್ಮೇಶನ್ ಕರೆಕ್ಟ್ ಕೊಡಬೇಕು, ಮತ್ತೆ ಫ್ಲಾಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಸಹ ನೀವು ಅದರದ್ದು 2 ಸೈಡ್ ಅಗ್ರಿಮೆಂಟ್ ಫೇರ್ ಆಗಿರ್ಬೇಕು ಅಂತ. ಇದು ಬಿಡ್ ರಿಗ್ಗಿಂಗ್ ಇದೇನು ಅಷ್ಟು ಇದೆಲ್ಲ. ಇದನ್ನ ಇದು ಯಾವ ರೀತಿ ಪ್ರೋಸೆಸ್ ಫಾಲೋ ಮಾಡ್ತಾರೆ ಅಂತಂದ್ರೆ, ಇದು ಅಪ್ಲಿಕೇಶನ್ ನಾವು ಯಾರನ್ನ ಅಸೋಸಿಯೇಷನ್ಸ್ ಇವ್ರನ್ನ ಅಪ್ಲಿಕೇಶನ್ ಫೈಲ್ ಮಾಡ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಕಳಿಸ್ಬೋದು, ಅಥವಾ ಅಸೋಸಿಯೇಷನ್ ಅವರು ಫೈಲ್ ಮಾಡ್ಬೋದು.
ಅಸೋಸಿಯೇಷನ್ ಅದನ್ನು ತಗೊಂಡು ಅದನ್ನು ಎಕ್ಸಾಮಿನ್ ಮಾಡ್ತಾರೆ, ಅಥವಾ ವಾಲಂಟ್ರಿ ಸೋಮಾಟೋನು ತಗೋಬೋದು. ಸೋಮಾಟೋನು ತಗೊಂಡು ಅವ್ರು ಏನು ಕೇಸ್ ರೆಫರ್ ಮಾಡಿ ಅದರಲ್ಲಿ ಏನನ್ನ ಅಕಸ್ಮಾತ್ ಅದರಲ್ಲಿ ತಪ್ಪು ಅಂತ ಕಂಡು ಬಂದರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಫಿಕ್ಸ್ ಮಾಡ್ತಾರೆ. ಇದು ಪೆನಾಲ್ಟಿ ಏನಿದೆ ಅಂತಂದ್ರೆ, ಪೆನಾಲ್ಟಿ ಎದುರಿಸಲಿಕ್ಕೆ ಅಂತಂದಲ್ಲ, ಬಟ್ ದೊಡ್ಡ ದೊಡ್ಡ ಕಂಪನಿಗಳಿಗೆ ಪೆನಾಲ್ಟಿ ಏನಾಗ್ತಾ ಇದೆ ಅಂತಂದು 10% ಆಫ್ ದಿ ಆವರೇಜ್ ಟರ್ನ್ ಓವರ್ ಮತ್ತು 30% ಆಫ್ ದಿ ಏನಿದೆಲ್ಲ 3 years ಟರ್ನ್ ಓವರ್ 10% ಅಥವಾ 3 times ದಿ ಪ್ರಾಫಿಟ್ ಅದನ್ನ ಇದು ಮಾಡ್ತಾರೆ. ಮುಖ್ಯವಾಗಿ ನಾನು ಲಾಸ್ಟಿಗೆ ಒಂದು ಗೂಗಲ್ ಕೇಸ್ ಹೇಳ್ತೀನಿ. ಗೂಗಲ್ ಏನಿದೆ, ನೀವು ಗೂಗಲ್ ಮೇಲೆ ಪೆನಾಲ್ಟಿ ಹಾಕಿದ್ದು 1370 ಕೋಟಿ ಪೆನಾಲ್ಟಿ ಹಾಕಿದ್ರು, ಅದು ನೀವು ಕೇಳಿರಬಹುದು. ಗೂಗಲ್ ಅವ್ರಿಗೆ ಯಾಕೆ ಪೆನಾಲ್ಟಿ ಹಾಕಿದ್ರು ಅಂತಂತಂದ್ರೆ, ಗೂಗಲ್ ಅವರು ನಾವು ನಮ್ಮ ಮೊಬೈಲ್ ಏನು ಸ್ಮಾರ್ಟ್ ಡಿವೈಸಸ್ಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಅದು ನಮ್ಮಲ್ಲಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನ ಅವರು 2005 ಪರ್ಚೇಸ್ ಮಾಡಿದ್ದಾರೆ. ಆ 2005 ಪರ್ಚೇಸ್ ಮಾಡಿದ್ದು ಇವಾಗ ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲರಿಗೂ ಅದನ್ನ ಅವರು ಇದನ್ನ ಕಂಡೀಷನ್ಸ್ ಹಾಕಿ ಕೊಡ್ತಾರೆ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗೆ. ಆ ಕಂಡೀಷನ್ಸ್ನಲ್ಲಿ ಅವ್ರೇನೇನು ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಪ್ಲೇಸ್ಟೋರ್ನಲ್ಲಿ ನಾವು ಪ್ಲೇಸ್ಟೋರ್ ನೋಡಿದ ತಕ್ಷಣ ನಾವೇನು ಹೇಳ್ತೀವಿ, ಕ್ರೋಮ್ ಇದೆ, ಮತ್ತೆ ಪ್ಲೇಸ್ಟೋರ್ ಇದೆ, ಯೂಟ್ಯೂಬ್ ಇದೆ, ಅಥವಾ ಮೊಬೈಲ್ ಸರ್ಚ್ ಇದೆ, ಇಷ್ಟೆಲ್ಲನೂ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅದನ್ನ. ಆಕ್ಚುಲಿ ಇದೆಲ್ಲ ಆಪ್ಸ್ ಎಲ್ಲ ಏನಂತಂದ್ರೆ ಅವ್ರು ಡೆವಲಪ್ ಮಾಡಿ ಅವ್ರಿಗೋಸ್ಕರ ಮಾಡ್ಕೊಂಡಿರೋಂಥದ್ದು. ಅದನ್ನ ಬೇರೆ ಆಪ್ ಡೆವಲಪರ್ಸ್ಗೆ ಅದನ್ನ ಅವ್ರು ಅಲೋ ಮಾಡ್ತಾ ಇಲ್ಲ. ಅಂದ್ರೆ ಕಂಡೀಷನ್ಸ್ ಬಹಳ ಸ್ಟ್ರಿಕ್ಟ್ ಇದೆ. ಇದನ್ನೆಲ್ಲ ಅನ್ಫೇವರಬಲ್, ಅಂದ್ರೆ ನೀವು ಡಾಮಿನೆಂಟ್ ಪೊಸಿಷನ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದೇಳಿ 1370 ಕೋಟಿ ಅವ್ರಿಗೆ ಪೆನಾಲ್ಟಿ ಹಾಕಿದ್ರು. ಆಯ್ತು, ಕೇಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ, ನಾವು ಅಕ್ಟೋಬರ್ 20ಕ್ಕೆ ಇದು ಮಾಡಿದ್ಮೇಲೆ ಡಿಸೆಂಬರ್ 20 ಮೇಲೆ ಅವರು ನೆಕ್ಸ್ಟ್ NCLAT ಇದೆ, ಅದಕ್ಕೆ ಅಪ್ರೋಚ್ ಮಾಡಿದ್ರು. NCLAT ಅಪ್ರೋಚ್ ಮಾಡಿದ್ರೆ ಅವರು ಸಹ ರಿಜೆಕ್ಟ್ ಮಾಡಿದ್ರು. ಮತ್ತೆ ಜನವರಿ 20ಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ ಸಹ ರಿಜೆಕ್ಟ್ ಮಾಡಿದ್ರು. ಇದು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಂದ್ರೆ, ಇದಂದ್ರೆ ಸುಪ್ರೀಂ ಜಡ್ಜ್ಮೆಂಟ್ ಹಿಸ್ಟ್ರಿಯಲ್ಲೇ, ಅಂದ್ರೆ ಕೋರ್ಟ್ ಜಡ್ಜ್ಮೆಂಟ್ ಹಿಸ್ಟ್ರಿಯಲ್ಲಿ ಸಹ ಇಂಥ ದೊಡ್ಡ ಕೇಸನ್ನ, ಗೂಗಲ್ ಅಂತ ದೊಡ್ಡ ಸಮಸ್ಯೆಗಳನ್ನ ಅವರಿಗೆ ಕೇಸ್ ಹಾಕಂಥದ್ದು ಸುಪ್ರೀಂ ಕೋರ್ಟ್ ಅಥವಾ ನಮ್ಮ ಭಾರತ ನ್ಯಾಯಾಂಗಕ್ಕೆ ಬಂದಿದೆ ಅಂತಂದ್ರೆ. ಇಷ್ಟಿಗೆ ಹೇಳ್ತಾ ಏನಿದೆಲ್ಲ ಕಾಂಪಿಟೇಷನ್ ಆಕ್ಟ್ ಬಗ್ಗೆ ನೀವು ಯಾರನ್ನ ಫೈಲ್ ಮಾಡಬೇಕು ಅಂತಂದ್ರೆ ಬೇರೆ ತರ ಫೈಲ್ ಮಾಡ್ಲಿಕ್ಕೆ ಬರಲ್ಲ. ನೀವು ಇಂಡಿವಿಜುವಲ್ ಆಗಿ ಅಂದ್ರೆ ಫೀಸ್ ಕಟ್ಟಿದ್ ಮಾಡ್ಬೇಕು. ಇಂಡಿವಿಜುವಲ್ ಆಗಿ ಅಂದ್ರೆ 5,000 ರೂಪಾಯಿ, ಅಸೋಸಿಯೇಷನ್ ಅವರು ಅಂದ್ರೆ 10,000 ರೂಪಾಯಿ ಕೊಟ್ಟು ಇದು ಮಾಡಬೇಕು. MSME ಯೂನಿಟ್ಸ್ ಅಂತಂದ್ರೆ ಈಗ 2 crores ಇರೋರು 40,000 ರೂಪಾಯಿ ಕೊಟ್ಬಿಟ್ಟು ಫೈಲ್ ಮಾಡಬೇಕು. ಇವೆಲ್ಲ ಫೈಲ್ ಮಾಡಬೇಕು ಅಥವಾ ಇನ್ನು ಆಕ್ಟ್ ಬಗ್ಗೆ ಏನಾರ ತಿಳ್ಕೊಬೇಕು ಅಂತಂದ್ರೆ ನನ್ನ ಲಾಸ್ಟಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಅದು ನೀವು ಯಾರನ್ನ ಕಾಂಪಿಟೇಷನ್ ಆಕ್ಟ್ ಬಗ್ಗೆ ಹೆಚ್ಚು ತಿಳುವಳಿಕೆ ಅಥವಾ ನೀವು ಫೈಲ್ ಮಾಡಬೇಕು ಅಂತಂದ್ರೆ ಅದನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂತ ಸಮಯದ ಅಭಾವ ಇರೋದ್ರಿಂದ ನಾನು ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವಾಗ ಕನ್ಸ್ಯೂಮರ್ ಅಂತಂದ್ರೆ ಕನ್ಸ್ಯೂಮರ್ ಎಲ್ಲ ಗೊತ್ತಾಯ್ತು. ಇವಾಗ ಕನ್ಸ್ಯೂಮರ್ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾತ್ರ ಬರುತ್ತೆ. ಏನಂತಂದ್ರೆ ಸಪೋಸ್ ನಾನು ಕನ್ಸ್ಯೂಮರ್ ಆಗಿರ್ತೀನಿ, ನಾನು ಗುಡ್ಸ್ ಪರ್ಚೇಸ್ ಮಾಡಿರ್ತೀನಿ, ಗುಡ್ಸ್ ನನಗೆ ಅನ್ಯಾಯ ಆಗಿದೆ, ಅಲ್ಲಲ್ಲ ಅದೇ ಹೇಳ್ತಿರೋದು ಏನಿದೆಯಲ್ಲ, ಕನ್ಸ್ಯೂಮರ್ ನಾನು ಹೋಗ್ಬೋದು. ಇದು ಕಾಂಪಿಟೇಷನ್ ಆಕ್ಟ್ ಏನಂತಂದ್ರೆ ಇದು ಪಾಲಿಸಿ ಮೇಲೆ ಮತ್ತೆ ಏನಿದೆ ಪ್ರಾಕ್ಟೀಸ್ ಮೇಲೆ. ಇದು ಬೇರೆ ಯಾರು ಬೇಕಿದ್ರೆ ಹೋಗ್ಬೋದು. ಇವಾಗ ಕನ್ಸ್ಯೂಮರ್ ಬಿಟ್ಟು ಬೇರೆ ಯಾರು ಹೋಗ್ಲಿಕ್ಕೆ ಬರಲ್ಲ. ನನಗೆ ಅನ್ಯಾಯ ಆಗಿದೆ, ಕನ್ಸ್ಯೂಮರ್ ಮಾತ್ರ ಹೋಗ್ಬೇಕು. ಈ ಇದರಲ್ಲಿ ಏನಂತಂದ್ರೆ ಇನ್ನ ಬೇರೆ ಕೇಸುಗಳನ್ನ ನಾನು ಹೇಳ್ತೀನಿ ಅಂತಂದ್ರೆ, ಇವಾಗ ಗ್ರಾಸಿಮ್ ಇಂಡಸ್ಟ್ರೀಸ್ ಹೋಗಿದೆ, ಐಸ್ ಕೆರಿಯರ್ ಪಾಲಿ ಫೈಬರ್ಸ್. ಗ್ರಾಸಿಮ್ ಇಂಡಸ್ಟ್ರೀಸ್ ಯಾರೋ ಒಬ್ಬ ಯೂನಿಟ್ ಹೋಗಿದ್ದಾರೆ, ಅಂದ್ರೆ ವಿಸ್ಕಸ್ ಫೈಬರ್ ಸಪ್ಲೈ ಮಾಡ್ತಾರಲ್ಲ, ಅದು ಡಾಮಿನೆಂಟ್ ಪೊಸಿಷನ್ ಮಿಸ್ಯೂಸ್ ಮಾಡಿದ್ದಾರೆ ಅಂತಂದ್ರೆ. ಬಟ್ ಅಲ್ಲಿ ಏನಂತಂದ್ರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅವ್ರೇನು ಪಾಲಿಸಿ ಮಾಡ್ತಾರಲ್ಲ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪಾಲಿಸಿ ಇದು ಅವರು ಆರ್ಡರ್ ಪಾಸ್ ಮಾಡೋದು. ಈ ಕನ್ಸ್ಯೂಮರ್ ಫಾರ್ಮ್ ಇದ್ರಂತ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲ ಇವಾಗ ಕನ್ಸ್ಯೂಮರ್ ಫಾರಮ್ ಅಥವಾ ಕನ್ಸ್ಯೂಮರ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಪರ್ಟಿಕ್ಯುಲರ್ ಇದಾಗುತ್ತೆ. ಅಥವಾ ನೀವು ನನಗೆ ಬೇಕಾದ್ರೆ ಡಿಸ್ಕಷನ್ಸಿಗೆ ಟೈಮ್ ಶಾರ್ಟ್ ಇದೆ ಅಂತಂದ್ರೆ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ ಅವರು ಇಲ್ಲೇ ಉಳ್ಕೊಳ್ತಾರೆ, ನೀವು 1-to-1 ಡಿಸ್ಕಷನ್ಸ್ ಏನಾದರೂ ಮಾಡ್ಕೋಬಹುದು. ದ ನೆಕ್ಸ್ಟ್ ಪ್ರೋಗ್ರಾಮ್ ಟೆಕ್ಸ್ಟೈಲ್ ಅಂಡ್ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ ಸ್ಕೀಮ್ಸ್. ನಿಮಗೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ.
ಥ್ಯಾಂಕ್ ಯು ಸರ್. ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ ಅಂಡ್ ಟೆಕ್ಸ್ಟೈಲ್ ದಾವಣಗೆರೆ ಇವರಿಂದ ತಾಂತ್ರಿಕ ಮಾಹಿತಿ. ಎಲ್ರಿಗೂ ನಮಸ್ಕಾರ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಸವಲತ್ತು ಹಾಗೂ ಹಣಕಾಸಿನ ಕುರಿತು ಅರಿವು ಮೂಡಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪಾಲಿಸಿ ಬಗ್ಗೆ ಹಾಗೂ ಇಲಾಖೆಯಲ್ಲಿರುವಂತಹ ಕೆಲವೊಂದು ಯೋಜನೆಗಳನ್ನ ನೆರೆದಿರುವಂತಹ ಉದ್ಯಮದಾರರಿಗೆ ತಿಳಿಸಿಕೊಡೋದಕ್ಕೆ ಕಾಸಿಯಾ ನಮ್ಮನ್ನ ಆಹ್ವಾನಿಸಿದೆ. ಮೊದಲಿಗೆ ಕಾಸಿಯಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಈಗಾಗಲೇ ಇಲ್ಲಿರುವಂತ ಎಲ್ಲ ಉದ್ಯಮದಾರರಿದ್ದೀರಾ. ಇದರಲ್ಲಿ ಎಷ್ಟೋ ಜನ ಜವಳಿ ಇಲಾಖೆಯ ಯೋಜನೆಗಳನ್ನ ಪಡ್ಕೊಂಡು ಉದ್ಯಮ ಮಾಡಿದಂತ ಉದ್ಯಮದಾರರು ಕೂಡ ಇದ್ದೀರಾ. ಇನ್ನು ಹೊಸದಾಗಿ ಜವಳಿ ಉದ್ಯಮವನ್ನ ಪ್ರಾರಂಭಿಸಬೇಕು ಅಂತ ಇಚ್ಛೆ ಉಳ್ಳಂತ ಉದ್ಯಮದಾರ ಇದರಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಜವಳಿ ಮತ್ತು ಚಿತ್ರ ಉಡುಪು ನೀತಿ 2019-24 ಅನ್ನೋ ಒಂದು ನೀತಿ ಪಾಲಿಸಿ ಇದೆ. ಆ ಪಾಲಿಸಿನಲ್ಲಿ ಉದ್ಯಮದಾರರಿಗೆ ಕೆಲವೊಂದು ಸವಲತ್ತುಗಳನ್ನ, ಸಹಾಯಧನಗಳನ್ನ ಇಲಾಖೆ ಒದಗಿಸ್ತಾ ಇದೆ. ಈಗಾಗಲೇ ಗೊತ್ತಿರೋಂಗೆ ಕರೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಇದೆ. ಅಲ್ಲಿ ಸುಮಾರು 59 ಎಕರೆದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಕೂಡ ವರ್ಕ್ ಮಾಡ್ತಾ ಇದೆ. ತುಂಬಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ವರ್ಕ್ ನಡೆದಿದ್ದಾವೆ. ಹಿಂದೆ ಕರೋನಾ ಬಂದಂತ ಸಮಯದಲ್ಲಿ ಎಷ್ಟೋ ಇಂಡಸ್ಟ್ರಿಗಳು ಕ್ಲೋಸ್ ಆದವು. ಮತ್ತೆ ಅವೆಲ್ಲ ಈಗ ಮತ್ತೆ ರೀಬೂಸ್ಟ್ ಆಗಿ ಮತ್ತೆ ಉತ್ಪಾದನೆ ಪ್ರಾರಂಭಿಸ್ತಾ ಇದ್ದಾವೆ. ನಮ್ಮ ಇಲಾಖೆಯಿಂದ ಉತ್ಪಾದನೆಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ಮಾತ್ರ ಸಹಾಯಧನವನ್ನ ಕೊಡಕ್ಕೆ ಅವಕಾಶ ಇರುತ್ತೆ. ತುಂಬಾ ಜನಕ್ಕೆ ಕೈಮಗ್ಗ ಜವಳಿ ಇರ್ತಿದ್ದಾಗಿನ ಕೈಮಗ್ಗ ಯಾರು ಮಾಡ್ತಾರೆ ಅನ್ನೋದಿರಬಹುದು, ಆ ತರದೊಂದು ಮನಸ್ಥಿತಿ ಇದೆ. ಅದೇ ರೀತಿ ಬಟ್ಟು ಕೈಮಗ್ಗ ಜವಳಿ ಇಲಾಖೆ ಅಂತಂದ್ರೆ ಬರೀ ಜವಳಿ ಅಂದ್ರೆ ಗಾರ್ಮೆಂಟ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಅಥವಾ ವಿವಿಂಗ್ ಇಂಡಸ್ಟ್ರಿ ಮಾತ್ರ ಅಲ್ಲ. ನಮ್ಮ ಎಲ್ಲ ಗೊತ್ತಿರೋ ದಿನನಿತ್ಯದಲ್ಲಿ ಎಷ್ಟೋ ನಾವು ವಿವಿಧ ರೀತಿಯ ಬಟ್ಟೆಗಳನ್ನ ನೋಡ್ತೀವಿ. ಬಟ್ಟೆ ಅಂತಿದ್ದಕ್ಕೆ ನಾವು ಹಾಕೋ ಬಟ್ಟೆ ರೋಟಿ ಕಪಡ ಮಕ ಮುಖ್ಯವಾದಂತ 3 ಮನುಷ್ಯನಿಗೆ. ಅದರಲ್ಲಿ ನಮ್ಮ ಟೆಕ್ಸ್ಟೈಲ್ ಅಂತ ಹೇಳೋದು ಕೂಡ ನಾವು ಹೆಮ್ಮೆ ಆಗುತ್ತೆ. ಆ ಹೆಮ್ಮೆ ಎಲ್ರಿಗೂ ಬೇಕು. ಮಾನ ಮುಚ್ಚುವಂತದ್ದೇ ಬಟ್ಟೆ. ಆ ಬಟ್ಟೆನ ತಯಾರು ಮಾಡುವಂತವ್ರು ಟೆಕ್ಸ್ಟೈಲ್ ಅಂದಾಗ ಆ ಟೆಕ್ಸ್ಟೈಲ್ ಉತ್ಪಾದನೆ ಮಾಡುವಂತಹ ಎಷ್ಟೋ ಉದ್ಯಮದಾರರು ಮುಂದೆ ಬಂದಲ್ಲಿ ಆ ಉದ್ಯಮ ಬೆಳೆದ್ರೆ ಮುಖ್ಯವಾಗಿ ಅದ್ರ ತುಂಬಾ ಪ್ರಾಫಿಟ್ ಮಾರ್ಜಿನ್ ಕೂಡ ಇರುವಂತದ್ದು ಇದೆ. ಅದನ್ನ ನಡೆಸ್ಕೊಂಡು ಹೋಗುವಂತದ್ದು. ಅವಾಗಲೇ ಜಿಲ್ಲಾಧಿಕಾರಿ ಹೇಳಿದಂತೆ ಪಂಚಸೂತ್ರಗಳನ್ನ ಹೇಳಿದ್ರು ಜಿಲ್ಲಾಧಿಕಾರಿ ಉದ್ಯಮಿಗಳಿಗೆ. ಮುಖ್ಯವಾಗಿ ನಾವು ನೋಡಿದಂಗೆ ಧೀರುಭಾಯಿ ಅಂಬಾರಿ ಅಂತ ಹಿಂದಿನ ಕಾಲದಲ್ಲಿ ಸ್ಟಾರ್ಟ್ ಮಾಡಿದಂತದ್ದು ಜವಳಿಯಿಂದ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅಂತ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ರಿಲಯನ್ಸ್ ಇಂಡಸ್ಟ್ರಿ ಪ್ರಾರಂಭಿಸಿ ಮತ್ತೆ ಇಡೀ ಪ್ರಪಂಚದಾದ್ಯಂತ ಅವರ ವಿವಿಧ ರೀತಿಗಳಿಂದ ಜವಳಿಯಿಂದ ಪ್ರಾರಂಭಿಸಿ ವಿವಿಧ ರೀತಿಯ ಉದ್ಯಮಗಳನ್ನ ಪ್ರಾರಂಭಿಸಿ ಎಷ್ಟೋ ಸಕ್ಸಸ್ ಆದ್ರು. ಅದೇ ರೀತಿ ಧೀರುಭಾಯಿ ಅಂಬಾನಿ ಅಂತ ಇರಬಹುದು, ಆಟ ಅಂತ ಬಿಸ್ನೆಸ್ ಇವರೆಲ್ಲ ಕೂಡ ಟೆಕ್ಸ್ಟೈಲ್ ಇಂದ ಪ್ರಾರಂಭಿಸಿ ಒಂದು ಬೇರೆ ಬೇರೆ ವಿವಿಧ ಉದ್ಯಮಗಳನ್ನ ಪ್ರಾರಂಭಿಸಿ ಸಕ್ಸಸ್ ಆದ್ರು ಅಂತ ಹೇಳೋದು ಖುಷಿಯ ವಿಷಯ. ಅಂಥದ್ರಲ್ಲಿ ಹೊಸದಾಗಿ ಯಾರಾದ್ರೂ ಉದ್ಯಮಗಳನ್ನ ಜವಳಿ ಉದ್ಯಮಗಳನ್ನ ಪ್ರಾರಂಭಿಸಬೇಕು ಅಂದಲ್ಲಿ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ವಿ. ದಯವಿಟ್ಟು ಅಂತ ಒಂದು ಕಾರ್ಯಕ್ರಮಗಳಲ್ಲಿ ಇಲ್ಲಿ ತುಂಬಾ ಸೂಕ್ಷ್ಮವಾದಂತ ನಾನು ಪರಿಚಯನ ಕೊಡ್ತಾ ಇದ್ದೀನಿ. ಇಲಾಖೆಯ ಯೋಜನೆಗಳು, ಸಹಾಯಧನ ಅತಿ ಸಣ್ಣದಾಗಿ, ಚಿಕ್ಕದಾಗಿ, ಅತಿ ಬ್ರೀಫ್ ಅಂತ ಹೇಳ್ತೀವಿ. ಸಂಕ್ಷಿಪ್ತವಾಗಿ ನಾನು ಮಾಹಿತಿಯನ್ನ ತಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಚಿತ್ತೊಡುಪು ಮತ್ತು ಜವಳಿ ನೀತಿ 2019-24 ಈ ಒಂದು ಪಾಲಿಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಭಾಗಗಳನ್ನಾಗಿ ವಿಂಗಡಿಸಿ ನಾವು ವಿವಿಧ ರೀತಿಯ ಸಹಾಯಧನಗಳನ್ನ ಕೊಡ್ತೀವಿ. ಝೋನ್ 1, ಝೋನ್ 2, ಝೋನ್ 3 ಹಾಗೂ ಝೋನ್ 4 4 ವಿಧದಲ್ಲಿ ಒಂದು ಕರ್ನಾಟಕದಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಮುಂದುವರೆದ ಭಾಗ, ಹಿಂದುಳಿದ ಭಾಗ ಹಾಗೂ ಕಲ್ಯಾಣ ಕರ್ನಾಟಕ ಭಾಗ ಈ ರೀತಿ ವಿಂಗಡಣೆ ಮಾಡಿ ಅಲ್ಲಿ ಆ ನೇಟಿವಿಟಿ ತಕ್ಕಂತೆ ಸಹಾಯಧನಗಳನ್ನ ಇಲಾಖೆಯಿಂದ ಕೊಡ್ತಾ ಇದೀವಿ. ಮೊದಲೈದು ಹೈದರಾಬಾದ್ ಕರ್ನಾಟಕ, ಅದನ್ನ ಝೋನ್ ಅಂತ ಕರಿತೀವಿ. 2 ಮತ್ತು 3 ದಾವಣಗೆರೆ ಜಿಲ್ಲೆ 2 ಮತ್ತು 3 ಎರಡೂ ಭಾಗಗಳಲ್ಲಿ ನಾವು ವಿಂಗಡಿಸ್ತೀವಿ. ಎರಡೇ ಭಾಗದಲ್ಲಿ ಏನಂತ ಹೇಳಿದ್ರೆ ಆಲ್ ಏರಿಯಾಸ್ ಅಂಡರ್ ದ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್ ಹಾಗೂ ಸಿಟಿ ಹೆಡ್ ಕ್ವಾರ್ಟರ್ ಇರುವಂತಹ
ಅಲ್ಲೇನಾದ್ರೂ ತಾವು ಪ್ರಾರಂಭಿಸೋದಾದಲ್ಲಿ ಯೂನಿಟ್ಗಳನ್ನ ಪ್ರಾರಂಭಿಸೋದಾದಲ್ಲಿ ಅಲ್ಲಿ ನಾವು ಝೋನ್ 2 ನ ಕನ್ಸಿಡರ್ ಮಾಡ್ತೀವಿ. ಆಮೇಲೆ 3 ಯೂನಿಟ್ ಝೋನ್ 3 ಅಂದ್ರೆ ಆಲ್ ಮುನ್ಸಿಪಲ್ ಕಾರ್ಪೊರೇಷನ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇನ್ ನಾರ್ತ್ ಕಲ್ಯಾಣ ಕರ್ನಾಟಕ. ಆ ಝೋನ್ ಗಳನ್ನ ಬಿಟ್ಟು ಕಲ್ಯಾಣ ಕರ್ನಾಟಕ ಹೆಡ್ ಕ್ವಾರ್ಟರ್ ಇರುವಂತವು ಆಲ್ ಮುನ್ಸಿಪಲ್ ಕಾರ್ಪೊರೇಷನ್ ಹೆಡ್ ಕ್ವಾರ್ಟರ್ಸ್ ನಾರ್ತ್ ಕಲ್ಯಾಣ ಕರ್ನಾಟಕ ರೀಸನ್ ಇರುವಂತ ಮೂರನೇ ವಿಭಾಗದಲ್ಲಿ ಅಥವಾ 3ನೇ ಝೋನ್ ಅಲ್ಲಿ ನಾವು ವಿಂಗಡಣೆ ಮಾಡ್ಕೊತೀವಿ. ಅಲ್ಲಿ ಮುಂದೆ ಆ ಭಾಗಗಳಿಗೆ ಅಥವಾ ಆ ಝೋನ್ಗಳಲ್ಲಿ ಸಿಗುವಂತಹ ಸವಲತ್ತುಗಳೇನಂತ ನಾನು ಮುಂದಿನ ಒಂದು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ MSME ಅವರು ಹೇಳಿದ್ರು, ಆಮೇಲೆ ಕೆನರಾ ಬ್ಯಾಂಕ್ ಅವರು ಕೂಡ ಹೇಳಿದ್ರು, ನಾವು ವಿಭಾಗಗಳನ್ನು ಯಾವ ರೀತಿ ಮಾಡ್ತೀವಿ, MSME ಸೆಕ್ಟರ್ಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ, ಹೂಡಿಕೆಯನ್ನು ಮಾಡಿದ್ರೆ ಅದನ್ನ ಯಾವ ಒಂದು ಕ್ಯಾಟಗರೈಸ್ ಮಾಡ್ತೀವಿ. MSME, ಲಾರ್ಜ್, ಮೆಗಾ, ಸೂಕ್ಷ್ಮ ಮತ್ತು ಸಣ್ಣ, ಮಧ್ಯಮ, ಬೃಹತ್ ಕೈಗಾರಿಕೆಗಳಂತ ನಾವು ವಿಂಗಡಣೆ ಮಾಡ್ತಾ ಇದ್ದೀವಿ. 1 ಕೋಟಿವರೆಗೆ 1 ಕೋಟಿಯಿಂದ 5 ಕೋಟಿನ ನಾವು ಸೂಕ್ಷ್ಮ ಮತ್ತು ಮಧ್ಯಮದಲ್ಲಿ ತಗೊಂಡ್ರೆ, ಅದೇ ರೀತಿ 5 ಕೋಟಿಯಿಂದ 50 ಕೋಟಿವರೆಗೆ ನಾವು ಮಧ್ಯಮದಲ್ಲಿ ತಗೋತಾ ಇದ್ದೀವಿ. 300 crores ನಾವು ಇನ್ವೆಸ್ಟ್ ಮಾಡುವಂತ ಉದ್ಯಮದಲ್ಲಿ ಅಂತವ್ರನ್ನ ಲಾರ್ಜ್ ಬೃಹತ್ ಉದ್ಯಮದಾರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಈ ಒಂದು ಇದರಲ್ಲಿ. ಅದೇ ರೀತಿ ಒಂದು ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತವರಿಗೆ ಟ್ರಸ್ಟ್ ಸೆಕ್ಟರ್ ಅಂತ ಹೇಳ್ತೀವಿ. ಆದ್ಯತಾ ವಲಯಗಳು ಅಂತ ಹೇಳಿದ್ರೆ ಕೆಲವೊಂದು ಈಗ ನಮ್ಮ ದಾವಣಗೆರೆ ಜಿಲ್ಲೆ ತಗೊಂಡಾಗ ತಾವೆಲ್ಲ ನೋಡಿರಬಹುದು, ಈ ಹಿಂದೆ ದಾವಣಗೆರೆನ ತಮಗೆಲ್ಲ ಗೊತ್ತಿದೆ, ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಜವಳಿ ವಿಭಾಗ ಇದ್ದಂತದ್ದು. ಕರ್ನಾಟಕದ ಮ್ಯಾಂಚೆಸ್ಟರ್ ಅತ್ಯಂತ ಹೆಚ್ಚಿನ ಹತ್ತಿಯನ್ನು ಉತ್ಪಾದನೆ ಮಾಡುವಂತ ಒಂದು ಜಿಲ್ಲೆ ಆಗಿತ್ತು. ಅದೇ ರೀತಿ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂತ ಒಂದು ಸಂಸ್ಥೆ, ಒಂದು ಜಿಲ್ಲೆ, ಅಂತ ಒಂದು ಜಿಲ್ಲೆಯಲ್ಲಿ ನಾವು ಇದ್ದಂತದ್ದು. ಇವತ್ತಿನ ದಿವಸ ನಿಜವಾಗ್ಲೂ ಅದು ಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಜವಳಿದು. ಯಾಕೆ ಅಂದ್ರೆ ಎಷ್ಟೋ ಇಂಡಸ್ಟ್ರಿಗಳು ಬಂದಾಯ್ತು, ಸ್ಪಿನ್ನಿಂಗ್ ಯೂನಿಟ್ಗಳು ಬಂದವು, ಅದಕ್ಕೆ ಅವಕಾಶಗಳಿದೆ. ಆ ಒಂದು ಟ್ರಸ್ಟ್ ಸೆಕ್ಟರ್ ಅಂತ ಹೇಳಿದ್ರೆ ಸ್ಪಿನ್ನಿಂಗ್ ವಲಯದಲ್ಲಿ ಅಥವಾ ಈಗ ಎಲ್ಲಿ ಒಂದು ಯಾವೊಂದು ತಾಲೂಕಲ್ಲಿ ಅಥವಾ ಯಾವೊಂದು ಊರಲ್ಲಿ ಸ್ಪಿನ್ನಿಂಗ್ ಇಲ್ವೋ ಅಂತಲ್ಲಿ ನೀವೇನಾದ್ರೂ ಸ್ಪಿನ್ನಿಂಗ್ ಇಂಡಸ್ಟ್ರಿನ ಅಥವಾ ವಿವಿಂಗ್ ಇಂಡಸ್ಟ್ರಿನ ನೇಯ್ಗೆ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರಲ್ಲಿ ಅವರಿಗೆ ಹೆಚ್ಚಿನ 5% ಸಬ್ಸಿಡಿಯನ್ನ ಕೊಡೋಕೆ ನಮ್ಮಲ್ಲಿ ಅವಕಾಶಗಳಿದೆ. ಅದನ್ನ ನಾವು ಆದ್ಯತಾ ವಲಯ ಟ್ರಸ್ಟ್ ಸೆಕ್ಟರ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪಿನ್ನಿಂಗ್, ವೀವಿಂಗ್, ಇಂಟಿಗ್ರೇಟೆಡ್ ಯೂನಿಟ್ಸ್, ಪ್ರೊಸೆಸಿಂಗ್ ಅಂಡ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್. ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಬಂದಾಗ ನಮಗೆ ಗೊತ್ತಿರೋದು ಬಟ್ಟೆ ಅಥವಾ ಇದನ್ನ ಮಾತ್ರ ಹೇಳ್ತೀವಿ. ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂದ್ರೆ ಅದು ತುಂಬಾ ಒಂದು ದೊಡ್ಡ ವಲಯ. ಪ್ಯಾರಾಚೂಟ್ ಇಂದ ಹಾರುವಂತ ಬಟ್ಟೆಯಿಂದ ಹಿಡ್ಕೊಂಡು ನಾವು ಮೀನನ್ನ ಹಿಡಿಯುವಂತ ಬಲೆಯವರೆಗೆ ಹಿಡ್ಕೊಂಡು ಇವತ್ತಿನ ದಿವಸ ನಾವು ಕುಂತಿರುವಂತ ಬಟ್ಟೆನ ಹಾಕಿರುವಂತ ಬಟ್ಟೆ, ಚೇರ್ನ ಹಾಕಿರೋ ಬಟ್ಟೆ ಇರ್ಬೋದು, ನೀವು ಇವತ್ತಿನ ದಿವಸ ರಿಜಿಸ್ಟ್ರೇಷನ್ ಮಾಡಲ್ಪಟ್ಟಂತ ಬ್ಯಾಗ್ಗಳು, ಅದು ಕೂಡ ನಾವು ಟೆಕ್ಸ್ಟೈಲ್, ಜೂಟು ಅದು ಕೂಡ ಟೆಕ್ಸ್ಟೈಲ್. ಅಂತ ಒಂದು ವಲಯಗಳಲ್ಲಿ ನಾವು ಟೆಕ್ನಿಕಲ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಇವನ್ನೆಲ್ಲ ನಾವು ಟ್ರಸ್ಟ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿ ಇಂಥ ಯೂನಿಟ್ಗಳ ಪ್ರಾರಂಭದಲ್ಲಿ ಹೆಚ್ಚಿನ 5% ಸಬ್ಸಿಡಿನ ನಾವು ಕೊಡ್ತಾ ಇದ್ದೀವಿ. ನಾವಾಗಲೇ ತಮಗೆ ಕ್ಲಾಸಿಫಿಕೇಶನ್ ನೋಡ್ರಿ, ಝೋನ್ 1, ಝೋನ್ 2, ಝೋನ್ 3 ಕ್ಲಾಸಿಫಿಕೇಶನ್ ನೋಡ್ರಿ. ಆ ಝೋನ್ 1, ಝೋನ್ 2, ಝೋನ್ 3 ಕ್ಲಾಸಿಫಿಕೇಶನ್ ಅಲ್ಲಿ ಸಬ್ಸಿಡಿನ ಎಷ್ಟೆಷ್ಟು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇದು ಒಂದು ಸ್ಲೈಡ್ ನ ಇದೆ. ಈಗ ನಮ್ಗೆ ಝೋನ್ 1 ಅಲ್ಲಿ 30%, ಅದು ನಮ್ಮ ಒಂದು ಈ ಜಿಲ್ಲೆಗೆ ಅನ್ವಯ ಆಗೋದಿಲ್ಲ. ಆದ್ರೆ ಝೋನ್ 2 ಅಂತ ಬಂದಾಗ ನಾವು 25% ವರೆಗೆ ನಾವು ಸಬ್ಸಿಡಿನ ಕೊಡ್ತಾ ಇದೀವಿ. ಅದೇ ರೀತಿ SC, ST, ವುಮನ್ ಎಂಟರ್ಪ್ರೈಸ್, ಹ್ಯಾಂಡಿಕ್ಯಾಪ್ ಅಂಡ್ ಎಕ್ಸ್ ಪರ್ಸನ್ ಇದ್ರೆ ಮತ್ತೆ 5% ಸಬ್ಸಿಡಿನ ಅಡಿಷನಲ್ ಕೊಡೋಕೆ ನಮ್ಮಲ್ಲಿ ಅವಕಾಶಗಳಿದೆ. ಮುಖ್ಯವಾಗಿ ಅದರಲ್ಲಿ ನಾವು ಕ್ಯಾಪಿಟಲ್ ಸಬ್ಸಿಡಿ ಅಂತ ಹೇಳ್ತೀವಿ. ಅದು ಸಾಲಾಧಾರಿತ ಸಹಾಯಧನ, ಕಡ್ಡಾಯವಾಗಿ ಸಾಲವನ್ನ ಮಾಡಿ ಬ್ಯಾಂಕ್ಗಳಿಂದ ಸಾಲ ಪಡೆದಲ್ಲಿ ಮಾತ್ರ ನಮ್ಮ ಒಂದು ಸಹಾಯಧನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಾಲಾಧಾರಿತ ಸಹಾಯಧನದಲ್ಲಿ ಇವೆಲ್ಲ ಯೋಜನೆಗಳು ಅಳವಡಿಸ್ತವೆ. ಝೋನ್ 1, ಝೋನ್ 2 ನಮ್ಮ ದಾವಣಗೆರೆ ಜಿಲ್ಲೆ ಝೋನ್ 2 ಮತ್ತು 3 ನಲ್ಲಿ ಬಿಲಾಂಗ್ ಮಾಡ್ತೀವಿ. 2 ರೀತಿಯಲ್ಲಿ ಕೂಡ ನಾವು ಸಹಾಯಧನ ಕೊಡೋಕೆ ಅವಕಾಶ ಇರುತ್ತೆ. ಇದೇ ಒಂದು ನಮ್ಮ ಟೆಕ್ಸ್ಟೈಲ್ ಪಾಲಿಸಿನಲ್ಲಿ ಬರೀ ವೇಜ್ ಸಬ್ಸಿಡಿ, ಕ್ಯಾಪಿಟಲ್ ಸಬ್ಸಿಡಿ ಅಂತ ಹೇಳಿದಂಗೆ ಕ್ಯಾಪಿಟಲ್ ಸಬ್ಸಿಡಿ ನಾವು 15ರಿಂದ 25% ಕೊಟ್ಟಾಗ ಮುಂದಿನ ಒಂದು ಬೇರೆ ಬೇರೆ ಸಬ್ಸಿಡಿಗಳು, ಬೇರೆ ಕಾಂಪೋನೆಂಟ್ಗಳಿದಾವೆ. ಆ ಕಾಂಪೋನೆಂಟ್ ಅಲ್ಲಿ ಮೊದಲನೇದು ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಸಬ್ಸಿಡಿನ ಮೀಡಿಯಂ ಅಂಡ್ ಲಾರ್ಜ್ ಇಂಡಸ್ಟ್ರಿ ಮಾಡೋರಿಗೆ 5% ತಾವು ಕಟ್ಟುವಂತ ಇಂಟ್ರೆಸ್ಟ್ ರೇಟ್ ಮೇಲೆ 5% ಸರ್ಕಾರ ನಿಮಗೆ ರಿಯಂಬರ್ಸ್ ಮಾಡುತ್ತೆ. ಅದು 5 ವರ್ಷಗಳ ಅವಧಿಗೆ. 5 ವರ್ಷ ಒಂದು ಯೂನಿಟ್, ಯಾವುದೇ ಒಂದು ಹೊಸ ಯೂನಿಟ್ ನ ಪ್ರಾರಂಭ ಮಾಡಿದ್ರೆ, ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವ್ದಾದ್ರು ಪ್ರಾರಂಭ ಮಾಡೋದ್ರಲ್ಲಿ ಕ್ಯಾಪಿಟಲ್ ಸಬ್ಸಿಡಿನ ಕೊಡ್ತಾ ಇರೋದು 25%. ಅದ್ರ ಜೊತೆಗೆ
5% ಮತ್ತೆ ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳ್ತೀವಿ. ನೀವು ಕೊಡುವಂತ ಕಟ್ಟುವಂತ ಬಡ್ಡಿಗೆ ನಾವು 5%, ನೀವೇನೋ ಕೊಟ್ಟಿರ್ತೀರಾ, ಈಗ ಕೆನರಾ ಬ್ಯಾಂಕ್ ಅವರು ನಿಮ್ಗೆ ಅವಾಗ ಹೇಳ್ದಂಗೆ MSME-ಗೆ 9% 10% ಬಡ್ಡಿ ಹೇಳಿದ್ರು. ಆ ಬಡ್ಡಿನಲ್ಲಿ ನಾವು 5% ರಿಯಂಬರ್ಸ್ ಮಾಡ್ತಾ ಇದ್ದೀವಿ ತಮ್ಗಳಿಗೆ, ಅದು ಮುಂದಿನ 5 ವರ್ಷಗಳ ಅವಧಿಗೆ. ಅದೇ ರೀತಿ ಪವರ್ ಸಬ್ಸಿಡಿ ಕೂಡ ನಾವು ರಿಯಂಬರ್ಸ್ ಮಾಡ್ತಾ ಇದ್ದೀವಿ. ನೀವು ಕಟ್ಟುವಂತಹ ವಿದ್ಯುತ್ ಬಿಲ್ಲಿನ ಪ್ರತಿ ಯೂನಿಟ್ಗೆ ಸ್ಪಿನ್ನಿಂಗ್ ಯೂನಿಟ್ ಅನ್ನ ನೀವು ಹಾಕದಲ್ಲಿ 2 ರೂಪಾಯಿ ರಿಯಂಬರ್ಸ್ ಮಾಡ್ತಾ ಇದ್ದೀವಿ. ವೀವಿಂಗ್, ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್, ಟೆಕ್ನಿಕಲ್ ಟೆಕ್ಸ್ಟೈಲ್, ಈ ರೀತಿ ಯಾವುದೇ ಸರಣಿ ಇರುವಂತಹ ಜವಳಿ ಸರಿದಂತ ಉತ್ಪನ್ನಗಳನ್ನ ಉತ್ಪಾದಿಸುವ ಘಟಕಗಳನ್ನ ಮಾಡದಲ್ಲಿ ಪವರ್ ಸಬ್ಸಿಡಿ ಕೊಡಕ್ಕೆ ಕೂಡ ನಮ್ಮಲ್ಲಿ ಅವಕಾಶಗಳು ಇದೆ. ಅದೇ ರೀತಿ ಗಾರ್ಮೆಂಟ್ ಇಂಡಸ್ಟ್ರಿ, ಪರ್ಟಿಕ್ಯುಲರ್ಲಿ ಗಾರ್ಮೆಂಟ್ ಇಂಡಸ್ಟ್ರಿಗೆ ನಾವು ಝೋನ್ 1, ಝೋನ್ 2, ಝೋನ್ 3 ಇದರಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡುವಂತವ್ರಿಗೆ 19 ಆಮೇಲೆ ನಮ್ಮ 2019-24 ಈ ಟೆಕ್ಸ್ಟೈಲ್ ಪಾಲಿಸಿನಲ್ಲಿ ಸಬ್ಸಿಡಿ ತಗೊಂಡವ್ರಿಗೆ ವೇಜ್ ಸಬ್ಸಿಡಿ ಅಂದ್ರೆ ನೀವು ವೇಜಸ್ ಕೊಡ್ತಾ ಇದ್ದೀರಿ ನಿಮ್ಮ ಲೇಬರ್ಗಳಿಗೆ. ಇಲ್ಲೇನಾಗುತ್ತೆ ಅಂದ್ರೆ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಹೆಚ್ಚಿನ ಒಂದು ಉದ್ಯೋಗಾವಕಾಶ ಮಹಿಳೆಯರು ಬರ್ತಾರೆ. ಅಲ್ಲಿರುವಂತಹ ಉದ್ಯೋಗ ಅವಕಾಶಗಳು ಬೇರೆ ಇಂಡಸ್ಟ್ರಿಗಳಲ್ಲಿ ಕಡಿಮೆ. ಎಲ್ಲಾ ಕಡೆ ಆಟೋಮೇಷನ್ ಆಗಿದೆ, ಮಾಡರ್ನೈಸೇಷನ್ ಆಗಿದೆ. ಹಾಗಾಗಿ ಬಟ್ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಒಂದು ಮಷಿನ್ ಒಬ್ಬರು ಬೇಕೇ ಬೇಕು ಈಗಲೂ ಕೂಡ. ಅದೇ ವೀವಿಂಗ್ ಅಂತ ಬಂದಾಗ 4 ಅಥವಾ 5 ಮಗ್ಗಗಳನ್ನ ಒಬ್ಬ ಲೇಬರ್ ನೋಡ್ಕೊಂಡು ಹೋಗ್ತಾನೆ. ಆದ್ರೆ ಗಾರ್ಮೆಂಟ್ ಅಂತ ಬಂದಾಗ ಒಬ್ಬರಿಗೊಂದು ಮಷಿನ್ ಬೇಕೇ ಬೇಕು. ಹಾಗಾಗಿ ಇಲ್ಲಿ ಝೋನ್ 2 ನಲ್ಲಿ ಬರುವಂತದ್ದು ಒಬ್ಬ ಗಾರ್ಮೆಂಟ್ ಇಂಡಸ್ಟ್ರಿ ಅಂತ ಒಬ್ಬ ಟೇಲರ್ಗೆ 2000 ರೂಪಾಯಿನ ರಿಯಂಬರ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ಟಾಂಪ್ ಡ್ಯೂಟಿ ರಿಯಂಬರ್ಸ್ಮೆಂಟ್ ಅಂತ ಕೂಡ ಇದೆ. ಇದು ಒಂದು ಕಾಂಪೋನೆಂಟ್. ಇಲ್ಲಿ ನೀವು ಜಾಗ, ಫಸ್ಟ್ ನಿಮಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಜಾಗ ಬೇಕು. ಆ ಜಾಗನ ನೀವು ಪಡೆದಲ್ಲಿ ಇದು KIDB ಆಗಿರ್ಬೋದು ಅಥವಾ ನಿಮ್ಮ ಸ್ವಂತ ಜಾಗ ಇರ್ಬೋದು. ಸ್ವಂತ ಜಾಗ ಇದ್ದಲ್ಲಿ ಅಲಿನೇಷನ್ ಮಾಡಿಸಿ ಅದನ್ನ ನೀವು ಮುಂದುವರೆದಲ್ಲಿ ಅಲಿನೇಷನ್ ಮಾಡಿಸಿಕೊಂಡು ಇಂಡಸ್ಟ್ರಿ ಮಾಡ್ತೀವಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡ್ತೀವಿ ಅಂತ ನೀವು ಬಂದಲ್ಲಿ ಸ್ಟಾಂಪ್ ಡ್ಯೂಟಿ ರಿಯಂಬರ್ಸ್ ನಾವು ಮಾಡ್ತಾ ಇದೀವಿ. 100% ಸ್ಟಾಂಪ್ ಡ್ಯೂಟಿ ರಿಯಂಬರ್ಸ್ ಆಗುತ್ತೆ. ಇದು ಕೂಡ ನಮ್ಮಲ್ಲಿ ಅವಕಾಶ ಇದೆ. ಇದನ್ನ ಈ ಹಿಂದೆ DIC ತರ ಕೊಡ್ತಾ ಇದ್ರು. ಬಟ್ ಜವಳಿ ಅಂತ ಬಂದಾಗ ದಯವಿಟ್ಟು ಕೈಮಗ್ಗ ಮತ್ತು ಜವಳಿ ಇಲಾಖೆ ಮುಖಾಂತರ ನಾವು ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಕೊಡಿಸ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಕೂಡ ತಗೊಳ್ಳೋಕೆ ಅವಕಾಶ ಇದೆ. ಅದೇ ರೀತಿ ಇನ್ನೊಂದು ಕಾಂಪೋನೆಂಟ್ ESIPF ಕೂಡ ನಿಮ್ಮಲ್ಲಿರುವಂತಹ ಎಲ್ಲಾ ಲೇಬರ್ ಕೂಡ ನೀವು ESIPF ನ ಮಾಡಿಸ್ತೀರಾ. 10 ಜನಕ್ಕಿಂತ ಮೇಲ್ಪಟ್ಟು ಇರುವಂತಹ ಯಾವುದೇ ಒಂದು ಘಟಕ ಇರ್ಬೋದು, ಕಂಪನಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಅಲ್ಲಿ 10 ಜನಕ್ಕಿಂತ ಮೇಲ್ಪಟ್ಟು ನೀವು ಉದ್ಯೋಗನ ಒದಗಿಸಿದ್ದಿಲ್ಲ ಆದಲ್ಲಿ ಅವ್ರನ್ನ ಕಂಪಲ್ಸರಿ ಲೇಬರ್ ಡಿಪಾರ್ಟ್ಮೆಂಟ್ ESIPF ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಆ ರೀತಿ ಗಾರ್ಮೆಂಟ್ ಇಂಡಸ್ಟ್ರಿ 10 ಜನರಿಂದ ನಡೆಯುವಂತ ಒಂದು ಉದ್ದಿಮೆ ಅಲ್ವೇ ಅಲ್ಲ. ನಮ್ಮ ಟೆಕ್ಸ್ಟೈಲ್ ಬಿಸಿನೆಸ್ ಮ್ಯಾಕ್ಸಿಮಮ್ ಇರುವಂತದ್ದು ಹೆಚ್ಚಿನ ಸಂಖ್ಯೆಯ ಜನ ಬೇಕಾಗ್ತಾರೆ, ಲೇಬರ್ಸ್ ಬೇಕಾಗ್ತಾರೆ. ಅಲ್ಲಿ ESIPF ಅಲ್ಲಿ ನೀವು ತಗೊಳ್ಳುವಂತ ESIPF ಅಲ್ಲಿ ಕೂಡ ನಾವು 50% ರಿಯಂಬರ್ಸ್ ಕೊಡ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಅಡಿಷನಲ್ ಇನ್ಸೆಂಟಿವ್ ಅಂತ ಬಂದಾಗ ಟೋಟಲ್ SC ST 5% ಹೆಚ್ಚುವರಿ, ವುಮನ್ ಕ್ಯಾಟಗರಿ ಇದ್ದಂತಲ್ಲಿ, ಎಕ್ಸ್ ಆರ್ಮಿ ಇದ್ದಲ್ಲಿ, ಹ್ಯಾಂಡಿಕ್ಯಾಪ್ ಇದ್ದಲ್ಲಿ ಅವರಿಗೆ ಹೆಚ್ಚಿನ ಒಂದು 5% ಸಬ್ಸಿಡಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಎಫಿಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಎಫಿಲೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಅಲ್ಲಿ ಈಗ ಬಣ್ಣ ಹಾಕುವ ಘಟಕಗಳು ಬಂದಲ್ಲಿ ಅವ್ರಿಗೆ ನೀರನ್ನ ಬಿಡುವಾಗ ಮಲಿನವಾದಂತ ನೀರು ಹೊರಗೆ ಬರುತ್ತೆ. ಆ ನೀರನ್ನ ಮರು ಶುದ್ಧೀಕರಣ ಮಾಡಿ ಎಫಿಲೆಂಟ್ ಮಾಡಿ ಮತ್ತೆ ಮರುಬಳಕೆ ಮಾಡುವಂತ ಘಟಕಗಳನ್ನು ಸ್ಥಾಪಿಸಿದ ಆದಲ್ಲಿ 50% ಸಬ್ಸಿಡಿ ಕೊಡ್ತಾ ಇದೀವಿ. ಪರ್ಟಿಕ್ಯುಲರ್ ಟೆಕ್ಸ್ಟೈಲ್ ಯೂನಿಟ್ ನ ಮಾಡುವಂತಹ ಯೂನಿಟ್ ಗಳಿಗೆ ರಿಯಂಬರ್ಸ್ ಕೊಡ್ತಾ ಇದೀವಿ. ಈ ರೀತಿ ಬೇರೆ ಬೇರೆ ವಿವಿಧ ಕಾಂಪೋನೆಂಟ್ ಗಳಲ್ಲಿ ನಾವು ಕೊಟ್ಟು ಒಟ್ಟು ನೀವು ಇನ್ವೆಸ್ಟ್ ಮಾಡುವಂತಹ ಒಂದು 5 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಏನೇ ಇನ್ವೆಸ್ಟ್ ಮಾಡಿದ್ರು ನಿಮಗೆ 5 ವರ್ಷದವರೆಗೆ ಪೂರ್ಣ ಪ್ರಮಾಣದ ರಿಯಂಬರ್ಸ್ಮೆಂಟ್ ಕೊಡೋದಕ್ಕೆ ನಮ್ಮಲ್ಲಿ ಅವಕಾಶಗಳಿದೆ. ಕ್ಯಾಪಿಟಲ್ ಸಬ್ಸಿಡಿ ನಾವು 25% ಕೊಡ್ತಾ ಇದೀವಿ. ಅದೇ ರೀತಿ ವೇಜ್ ಸಬ್ಸಿಡಿ ಕೊಡ್ತೀವಿ, ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾ ಇದೀವಿ 5% ಅನ್ನ, ESIPF ರಿಯಂಬರ್ಸ್ಮೆಂಟ್ 50% ಕೊಡ್ತಾ ಇದೀವಿ. ಈ ರೀತಿ ನೀವು ಪೂರ್ಣ ಪ್ರಮಾಣದ ನಿಮ್ಮ ಹೂಡಿಕೆಯನ್ನ ಹೆಚ್ಚಿನದಾಗಿ ನೀವು ಹೂಡಿದಂತ ಮೊತ್ತನ ವಾಪಸ್ ತಗೊಳ್ಳಕ್ಕೆ ಅವಕಾಶ ಇದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಆಗಮಿಸುವಂತ ಎಲ್ಲ ಉದ್ಯಮದಾರರಲ್ಲಿ ನಾನು ಕೇಳ್ಕೊಡ್ತೇನೆ, ಸಾಧ್ಯವಾದಲ್ಲಿ ಜವಳಿ ಉದ್ಯಮಗಳನ್ನ ಪ್ರಾರಂಭಿಸಬೇಕು ಅಂತ ನಿಮ್ಗೆ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಇಲಾಖೆಗೆ ಬನ್ನಿ. ಇದನ್ನ ತುಂಬಾ ಸಂಕ್ಷಿಪ್ತವಾಗಿ ನಾನು ಮಾಡಿದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಉದ್ಯಮಗಳನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಇದ್ದಂತ ದಾವಣಗೆರೆನ ಮತ್ತೆ ಆ ಒಂದು ಕಳೆನ ತರೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾನು ಈ ಉದ್ಯಮದ ಕೇಳ್ಕೊಂಡು
ಈ ಒಂದು ಅವಕಾಶಕ್ಕಾಗಿ ಕಾಸೆ ಅವರಿಗೆ ಹೊಂದಿಸ್ತಾ ನಾನು ಈ ಒಂದು ಸಣ್ಣ ಪ್ರೆಸೆಂಟೇಷನ್ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವನ್ ಅಂತ. ನಾನು ಕ್ಯಾಪೆಕ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಆಹಾರ ತಂತ್ರಜ್ಞಾನ. ಥ್ಯಾಂಕ್ ಯು. ಸೊ ನಮ್ಮಲ್ಲಿ ಹೆಸರೇ ಹೇಳುವಂತೆ ಇದು ಕಿರು ಆಹಾರ ಸಂಸ್ಕರಣೆಯನ್ನ ಮಾಡುವಂತಹ ಉದ್ದಿಮೆಗಳಿಗೆ ಒಂದು ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರತ್ಯೇಕವಾದ ಯೋಜನೆ ಇದೆ. ಆ ಯೋಜನೆ ಹೆಸರೇ ಬಂದು PMFME ಅಂತ ಹೇಳ್ಬಿಟ್ಟು, ತುಂಬಾ ಉದ್ದವಾಗಿದೆ ಹೆಸರು ಹೇಳಲಿಕ್ಕೆ. ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಅಂತ ಹೇಳಿ. ಔಪಚಾರೀಕರಣ ಅನ್ನೋದು ಫಾರ್ಮಲೈಸೇಷನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಔಪಚಾರೀಕರಣ ಯಾಕೆ ಆಗ್ಬೇಕು ಅಂತ ಸುಮಾರು ಇದುವರೆಗೂ ಬಹಳಷ್ಟು ಜನ ಸ್ಪೀಕರ್ಸ್ ಹೇಳಿದ್ದಾರೆ. ಔಪಚಾರೀಕರಣ ಆದ್ರೇನೆ ಅದು ಒಂದು ಒಳ್ಳೆಯ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ. ಯಾವುದೇ ಉದ್ದಿಮೆ ಆದ್ರೂ ಕೂಡ, ಅದು ಚಿಕ್ಕ ಉದ್ದಿಮೆ ಆಗಿರ್ಬೋದು ಅಥವಾ ಬಹುದೊಡ್ಡ ಉದ್ದಿಮೆ ಆದ್ರೂ ಅದಕ್ಕೆ ಔಪಚಾರೀಕರಣ ಬೇಕು. ಸೊ ಇದರಲ್ಲಿ ರೈತರಿಗೆ ಸಿಗಬಹುದಾದಂತಹ 4 ಯೋಜನೆಗಳು ರಾಜ್ಯ ಮಟ್ಟದಲ್ಲಿ ಪ್ಲಸ್ ಇದು ಕೇಂದ್ರ ಮಟ್ಟದ ಯೋಜನೆ ಆಗಿರೋದ್ರಿಂದ ರಾಜ್ಯ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅನುಷ್ಠಾನ ಮಾಡ್ತಾ ಇದೆ. ಸೊ ಮೊದಲನೇ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ವೈಯಕ್ತಿಕ ಉದ್ದಿಮೆಗಳು ಮತ್ತೆ ಗುಂಪುಗಳು ಅಂದ್ರೆ ಕಂಪನೀಸ್ ಇರ್ಬೋದು, ಪ್ರಾಪರೇಟರ್ಸ್ ಇರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಇದರಲ್ಲಿ ಸಹಕಾರ ಇದೆ. ಸೊ ಮೊಟ್ಟ ಮೊದಲನೇದಾಗಿ 1 ಕೋಟಿಯವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಆಹಾರ ಉದ್ದಿಮೆಗಳಲ್ಲಿ ಅಂತ ಅನ್ನೋದಾದ್ರೆ, ಸೊ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಅವಕಾಶ ಇದೆ. ಇದರಲ್ಲಿ ಕೇಂದ್ರ ಮಟ್ಟದಿಂದ ನಿಮಗೆ ನೇರವಾಗಿ ನಿಮಗೆ ಕೊಡುವಂತಹ ಲೋನಿನಲ್ಲಿ 35% ನಷ್ಟು ಹಣವನ್ನ ಕೇಂದ್ರ ಸರ್ಕಾರ ನೇರವಾಗಿ ಸಬ್ಸಿಡಿ ಅಮೌಂಟ್ ಆಗಿ ಕೊಡ್ತದೆ. ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ನೀವು 10 ಲಕ್ಷ ಲೋನ್ ಅನ್ನ ಯಾವ್ದಾದ್ರು ಬ್ಯಾಂಕ್ ಮುಖಾಂತರ ತೆಗೆದ್ರೆ ಅದರಲ್ಲಿ 35% ನಷ್ಟು ಅಂದ್ರೆ 3.5 ಲಕ್ಷದಷ್ಟು ಕೇಂದ್ರ ಸರ್ಕಾರದಿಂದ ನಿಮಗೆ ನೇರವಾಗಿ ಸಬ್ಸಿಡಿ ಸಿಗ್ತದೆ. ಕರ್ನಾಟಕ ರಾಜ್ಯದಿಂದ ಇದು ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಲ್ಲ, ಕರ್ನಾಟಕ ರಾಜ್ಯ ಮಾತ್ರ ಈ 15% ಹೆಚ್ಚುವರಿ ಸಬ್ಸಿಡಿಯನ್ನ ನಿಮಗೆ ಕೊಡ್ತದೆ. ಸೊ ಒಟ್ಟು ನೀವು ಹಾಕುವಂತಹ 10 ಲಕ್ಷ ಬಂಡವಾಳದಲ್ಲಿ 50% ಅಂದ್ರೆ 5 ಲಕ್ಷದಷ್ಟು ನಿಮಗೆ ನೇರವಾಗಿ ಸರ್ಕಾರದ ವತಿಯಿಂದ ಸಬ್ಸಿಡೈಸ್ ಆಗ್ತದೆ. ಇದು ಕೂಡ ಸಾಲಕ್ಕೆ ಜೋಡಣೆಯಾಗಿರುವಂತಹ ಒಂದು ನಿಮಗೆ ಬೆನಿಫಿಟ್. ಓಕೆ, ಸೊ ಇದ್ರಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರುತ್ತೆ. ಸೊ ಇದು 1 ಕೋಟಿ ಒಳಗಿನ ಉದ್ದಿಮೆಗಳಾಗಿರೋದ್ರಿಂದ ನಿಮಗೆ 15 ಲಕ್ಷದವರೆಗೆ ಮಾತ್ರ ಸಬ್ಸಿಡಿ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನೀವು 30 ಲಕ್ಷ ಏನಾದ್ರು ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ 15 ಲಕ್ಷ, 40 ಲಕ್ಷದ ಮೇಲ್ ಮಾಡ್ಕೊಂಡ್ರೆ 30 ಲಕ್ಷದ ಮೇಲ್ ಮಾಡ್ಕೊಂಡ್ರೆ ಕೂಡ 15 ಲಕ್ಷ ಅಷ್ಟೇ ಸಬ್ಸಿಡಿ. ನಿಮ್ಮದು ಕಾಂಟ್ರಿಬ್ಯೂಷನ್ ಅಂತ ಇರಬೇಕು ಇದರಲ್ಲಿ. ಯಾಕೆಂತಂದ್ರೆ ಎಲ್ಲವನ್ನು 10 ಲಕ್ಷ ಸಾಲನೆ ಮಾಡ್ಬೇಕಂದ್ರೆ ಬ್ಯಾಂಕ್ ಕೂಡ ಒಪ್ಪೋದಿಲ್ಲ. ನೀವು ಕನಿಷ್ಠ ಪಕ್ಷ 1 ಲಕ್ಷನಾದ್ರೂ ಕೂಡ ಹೂಡಿಕೆ ಮಾಡಬೇಕು. 10 ಲಕ್ಷಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಓಕೆ, ಇದು ಮೊದಲನೆಯ ಯೋಜನೆ. ಸೊ ಇದು ಒಬ್ಬ ವ್ಯಕ್ತಿಯಿಂದ ಹಿಡಿದ್ರು ಸ್ವಸಹಾಯ ಗುಂಪು, ಕಂಪನಿ, ಯಾರಿಗಾದ್ರೂ ಕೂಡ ಇದು ಈ ಯೋಜನೆ ನಿಮಗೆ ಸಲ್ತದೆ. ಎರಡನೇ ಯೋಜನೆ ಇದೆ ಪ್ರಾಥಮಿಕ ಬಂಡವಾಳ ಮಹಿಳಾ ಸ್ವಸಹಾಯಕ ಗುಂಪುಗಳಿಗೆ. ಇದು 40,000 ಒಂದು ಮಹಿಳೆಗೆ, ಒಂದು ಸ್ವಸಹಾಯ ಸಂಘದಲ್ಲಿ ಇರುವಂತಹ 10 ಮಹಿಳೆಗೆ, ಹೆಚ್ಚಿನ ಮಟ್ಟದಲ್ಲಿ ಹೇಳೋದಾದ್ರೆ ಮ್ಯಾಕ್ಸಿಮಮ್ 10 ಜನ ಮಹಿಳೆಯರಿಗೆ 4 ಲಕ್ಷ ರೂಪಾಯಿಗಳನ್ನ ನೇರವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಹಪ್ಪಳ ಹಾಕ್ತಾ ಇರ್ತಾರೆ, ಸಂಡಿಗೆ ಮಾಡ್ತಾ ಇರ್ತಾರೆ, ಇನ್ಯಾರೋ ಈ ಬ್ಲೀಚಿಂಗ್ ಪೌಡರ್ ಚಿಕ್ಕದಾಗಿ ಮಾಡ್ಕೊಂಡು ಮಹಿಳಾ ಸಂಘಗಳಲ್ಲಿ ನೋಡಿರ್ತೀರಿ ತಾವುಗಳೆಲ್ಲರೂ ಕೂಡ. ಸೊ ಚಿಕ್ಕ ಉದ್ಯಮಗಳು ನಾನು ಮಾಡ್ಬೇಕಂತ ಮುಂದೆ ಬರುವಂತಹ ಮಹಿಳೆಯರಿಗೆ 40,000 ರೂಪಾಯಿಗಳಷ್ಟು ನೇರವಾಗಿ ಉಚಿತವಾಗಿ ಅವರಿಗೆ ತಲುಪ್ತದೆ. ಆ ಹಣವನ್ನು ಉಪಯೋಗಿಸ್ಕೊಂಡು ಅವರು ಏನಾದ್ರೂ ಪ್ರಾಥಮಿಕವಾಗಿ ಪ್ರಾರಂಭ ಮಾಡ್ಲಿಕ್ಕೆ ಅವ್ರಿಗೆ ಇದ್ರ ಮೂಲಕ ಸಹಕಾರ ಆಗ್ತದೆ. ಒಬ್ಬ ಮಹಿಳೆಗೆ 40,000, ಒಂದು ಗುಂಪಿಗೆ 4 ಲಕ್ಷ. ಸೊ ಇದು ಮ್ಯಾಕ್ಸಿಮಮ್ ಇರ್ತದೆ. ಇದು ಈ 2 ಯೋಜನೆಗಳು ನೇರವಾಗಿ ಒಬ್ಬ ಮಹಿಳೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಮತ್ತೆ ಗುಂಪುಗಳಿಗೆ ಸಿಗಬಹುದಂತ ಯೋಜನೆಗಳು. ಇನ್ 2 ಯೋಜನೆಗಳಿದೆ. ಅದರಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳು ಅಂತ ಒಂದಿದೆ, ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಅಂತಿದೆ. ಈ ಸಾಮಾನ್ಯ ಮೂಲಭೂತ ಸೌಕರ್ಯಗಳೇನಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಯಾಕೆಂತಂದ್ರೆ ಇದು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಸೌಲಭ್ಯ. ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತೆ ಯಾವ್ದಾದ್ರು ಕಾರ್ಪೊರೇಷನ್ಸ್ ಇರುತ್ತೆ, ಆಕ್ಚುಲಿ ಫೆಡರೇಷನ್ಸ್ ಅಂತ ಕರಿತೀವಿ. ಹಾಲು ಒಕ್ಕೂಟ ಕೇಳಿದಿರಲ್ವಾ? ಸೊ ಹಾಲು ಒಕ್ಕೂಟಗಳು ಅಥವಾ ಸ್ವಸಹಾಯ ಸಂಘಗಳ ಒಕ್ಕೂಟಗಳು, ಅವ್ರುಗಳು ಬಂದು ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಆಫ್ 3 crores ಅಂದ್ರೆ 3 ಕೋಟಿಯವರೆಗೆ ಅವ್ರಿಗೆ ನೇರವಾಗಿ
ಅವರ ಸಾಲದಲ್ಲಿ ಸಬ್ಸಿಡಿ ಆಗ್ತದೆ. ಸೊ ಇದು FPOs ಇತ್ತೀಚೆಗೆ ತುಂಬಾ ನಡೀತಿರುವಂತಹ ವಿಷಯಗಳು. ರೈತ ಉತ್ಪಾದಕರ ಸಂಸ್ಥೆಗಳು ಬಹಳಷ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬಹಳಷ್ಟು ಇದಾವೆ. ಸೊ ಆ ಸಂಸ್ಥೆಗಳಿಗೆ ನೇರವಾಗಿ ತುಂಬಾ ಅನುಕೂಲ ಆಗ್ತದೆ ಈ ಯೋಜನೆಯಿಂದ. ಸೊ ವಿಂಗಡಣೆ ಅಂದ್ರೆ ಗ್ರೇಡಿಂಗು, ಸಾರ್ಟಿಂಗು, ಪ್ಯಾಕೇಜಿಂಗು ಇದೆಲ್ಲ ಕರಿತೀವಿ ನಾವು. ಸೊ ಎಲ್ಲದಕ್ಕೂ ಕೂಡ ಈ ಯೋಜನೆ ಅನುಕೂಲ ಆಗ್ತದೆ. ಕೊನೆಯದಾಗಿ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್. ಈಗ ಸ್ವಸಹಾಯ ಸಂಘಗಳು ಅಂತ ಹೆಚ್ಚಿಗೆ ಹೇಳ್ತಾ ಇದೀನಿ. ಯಾಕೆ ಅಂತಂದ್ರೆ ಒಂದು ತಾಲೂಕಿನ ಸ್ವಸಹಾಯ ಸಂಘಗಳು ತಗೊಂಡ್ರೆ ಸುಮಾರು ಹಪ್ಪಳ ಮಾಡೋ ಮಹಿಳೆಯರು ಸಿಗ್ತಾರೆ, ಮಹಿಳಾ ಗುಂಪುಗಳು ಸಿಗ್ತದೆ. ಈ ತರಹದ್ದು ಒಂದು ಫಾರ್ಮಲೈಸೇಷನ್ ಅಂತ ಮೊದಲೇ ಹೇಳಿದೆ ನಾನು. ಅವ್ರಿಗೆಲ್ರಿಗೂ ಕೂಡ ನಾವು ಒಂದು ಬ್ರ್ಯಾಂಡಿಂಗ್ ಅಂತ ಮಾಡಿಕೊಟ್ಟು ಅವ್ರಗಳಿಗೆ ಮಾರುಕಟ್ಟೆ ಹೇಗ್ ಮಾಡಬೇಕು, ಸೊ ನಿಮಗೆ ಅವಕಾಶಗಳು ಎಲ್ಲೆಲ್ಲಿದೆ, ನಿಮ್ಮ ಉತ್ಪಾದನೆ ಮಾಡುವಂತಹ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಉತ್ಪನ್ನ, ಅದರದ ಗುಣಮಟ್ಟವನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಫೈನಾನ್ಷಿಯಲ್ ಹೆಲ್ಪ್ ಪ್ಲಸ್ ತಾಂತ್ರಿಕವಾದ ಅಂದ್ರೆ ಮಾಹಿತಿಯನ್ನು ನೀಡುವ ಮೂಲಕ ಒಂದು ಸಹಕಾರ ಕೊಡ್ಲಿಕ್ಕೆ ಆಗ್ತದೆ. ಸೊ ಈ 4 ಯೋಜನೆಗಳು ರೈತರಿಗೆ, ಸ್ವಸಹಾಯ ಗುಂಪುಗಳಿಗೆ, ಬಿಸ್ನೆಸ್ ಮ್ಯಾನ್ಸ್ಗೆ, ಪ್ಲಸ್ ರೈತ ಉತ್ಪಾದಕರ ಸಂಸ್ಥೆಗಳಿಗೆ, ಮತ್ತೆ ಫೆಡರೇಷನ್ಸ್ ಅಂತ ಕರಿತೀವಿ ನಾವು, ಮಹಾಮಂಡಳಿಗಳು, ಮಂಡಳಿಗಳು ಅಂತೆಲ್ಲ ಮಾಡ್ಕೋತಾರೆ. ಸೊ ಈ ತರದ್ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಈ ಪ್ಯಾಂಪ್ಲೆಟ್ ಎಲ್ರಿಗೂ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ತಲುಪಿಲ್ಲ ಅಂದ್ರೆ ಕೂಡ ನಾವು ಮತ್ತೆ ಕೊಡ್ಲಿಕ್ಕೆ ಬರ್ತದೆ. ದಾವಣಗೆರೆ ಜಿಲ್ಲೆಗೆ ಒಬ್ಬ DRP ಅಂತ ನಾವು ನೇಮಿಸಿದೀವಿ. ಆಲ್ರೆಡಿ ಇಬ್ಬರಿದ್ದಾರೆ ಆಕ್ಚುಲಿ. ಬಸವರಾಜ್ ಅಂತ ಹೇಳ್ಬಿಟ್ಟು ನಮ್ಮ ಸಹೋದ್ಯೋಗಿಗಳು ಇದ್ದಾರೆ. ಸೊ ಅವರು ಕೂಡ, ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಜಿಲ್ಲೆಗೆ ಒಬ್ರು ಅಥವಾ ಇಬ್ರು ಪ್ರತ್ಯೇಕವಾಗಿದ್ದಾರೆ. ನಾವು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ. ಸೊ ಬಸವರಾಜ್ ಅವರು ಈ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೂತ್ಕೋತಾರೆ. ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಯೋಜನೆ ಏನೇ ಇದ್ರೂ ಕೂಡ, ಅಥವಾ ನಿಮ್ ತಲೆಯಲ್ಲಿ ಏನೂ ಇಲ್ಲ, ನಾನೇನೋ ಶುರು ಮಾಡ್ಬೇಕು, ಅವರು ನಿಮಗೆ ಪ್ರಾರಂಭಿಕ ಹಂತದಿಂದ ಹಿಡಿದು ಲೋನ್ ಸ್ಯಾಂಕ್ಷನ್ ಆಗುವವರೆಗೆ ನಿಮಗೆ ಸಹಕಾರವನ್ನ ನೀಡ್ತಾರೆ. ಈ ಯೋಜನೆ ಯಾವುದೇ ಜಾತಿ ಭೇದ ಅಥವಾ ಲಿಂಗ ಭೇದ, ನಗರ, ಗ್ರಾಮೀಣ ಯಾವುದಕ್ಕೂ ಯಾವುದೇ ರೀತಿಯಾದಂತಹ ಹಿಡಿತಗಳಿಗೆ ಒಳಗಾಗೋದಿಲ್ಲ. ಯಾರು ಬೇಕಾದ್ರೂ ಪಡ್ಕೋಬಹುದು. ಕರ್ನಾಟಕದ ಯಾವುದೇ ಮೂಲೆ, ಭಾರತದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಆ ವ್ಯಕ್ತಿಗೆ, ಆ ಕಂಪನಿಗೆ, ಆ ಸಂಸ್ಥೆಗೆ ಈ ಯೋಜನೆ ತಲುಪಿಸ್ಬೇಕು ಅನ್ನೋದು ಉದ್ದೇಶ. ಅಲ್ಲಿದ್ದಾರೆ ನೋಡಿ. ಹಾ, ಸೊ ಈ ಪ್ಯಾಂಪ್ಲೆಟ್ ಅಲ್ಲಿ ನಂಬರ್ಸ್ ಇದೆ. ಆಕ್ಚುಲಿ 5 ನಂಬರ್ಸ್ ಕೊಟ್ಟಿದ್ದೀವಿ. ಆ ನಂಬರ್ಗಳಲ್ಲಿ ಯಾರಿಗೆ ಕಾಲ್ ಮಾಡಿದ್ರು ಕೂಡ ನಿಮಗೆ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ. ಸೊ ಬಸವರಾಜ್ ಅವರು ಇಲ್ಲೇ ಇರೋದ್ರಿಂದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ನೀವು ಭೇಟಿ ಕೊಟ್ಟರು ಆಗ್ತದೆ. ಓಕೆ, ಇದಲ್ಲದೇನೆ ಕೂಡ ಕ್ಯಾಪೆಕ್ಸ್ ಸಂಸ್ಥೆಯಲ್ಲಿ ಬರೀ ಆಹಾರ ಸಂಸ್ಕರಣೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ರಫ್ತು ಮಾಡ್ಲಿಕ್ಕೂ ಅವಕಾಶ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಿರಿಧಾನ್ಯ ಮತ್ತೆ ಸಾವಯವರ ಒಂದು ಮೇಳ ನಡೀತು. ನನಗೆ ಸುಮಾರು ಕೂತ ಒಂದು 100ಕ್ಕಿಂತ ಹೆಚ್ಚು ರೈತರಿಗೆ ನಾನು ನೇರವಾಗಿ ಒಬ್ಬೊಬ್ಬರಿಗೆ ಕೂತು ಭೇಟಿಯಾಗಿ ಮಾಹಿತಿ ಕೊಟ್ಟೆ. ಅದ್ರಲ್ಲಿ ಬಹಳಷ್ಟು ಜನ ನಾನು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ದಾರೆ. ಕೆಲವೊಬ್ರು ಯಾರು ನನಗೆ ಚಿಕ್ಕದಾಗಿ ಮಾಡಿದ್ರೆ ಸಾಕು ಸರ್ ಅಂತಾರೆ. ಸೊ ಈ ತರದ ಮಾಹಿತಿಗಳು ರೀಚ್ ಆಗ್ತಿಲ್ಲ ಅಂದ್ರೆ ಜನಗಳಿಗೆ ಗೊತ್ತಿಲ್ಲ. ಸೊ ತಲುಪಿಸುವಂತ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಕ್ಯಾಸಿಯಾ ಇರ್ಬೋದು, ಕೆನರಾ ಬ್ಯಾಂಕ್, ಆಲ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಸಂಸ್ಥೆಗಳ ಮೂಲಕ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನಾವು ಉದಾಹರಣೆ ಕೊಟ್ಟು ಹೇಳೋದಂದ್ರೆ, ಈ ಕ್ಷಣಕ್ಕೆ ಈ ಯೋಜನೆ ಶುರುವಾಗಿ 3,500 ಜನಕ್ಕಷ್ಟೇನೆ ನಾವು ತಲುಪಲಿಕ್ಕಾಗಿದೆ. 11,000 ಅಪ್ಲಿಕೇಶನ್ಸ್ ಬಿದ್ದಿದೆ. ಆದ್ರೆ 3,500 ಜನಕ್ಕಷ್ಟೇನೆ ನಾವು ಇದುವರೆಗೂ ಕೂಡ ಸಾಲವನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕಾಗಿದೆ. ಇನ್ನು ನೀವು ಯೋಚನೆ ಮಾಡಿ, ನಮ್ಮ ಟಾರ್ಗೆಟ್ 11,500 ಜನ. ಸೊ ಹತ್ತತ್ರ ಇನ್ನು 8,000 ಜನಕ್ಕೆ ನಾವು ರೀಚ್ ಆಗ್ಬೇಕು. ಅವರುಗಳಿಗೆ ನಾವು ಈ ಯೋಜನೆಯನ್ನ ತಲುಪಿಸ್ಬೇಕು. ಸೊ ಎಲ್ಲರ ಸಹಕಾರ ಬೇಕು. ಯಾವುದೇ ಮೂಲೆಯಲ್ಲಿರಲಿ, ಯಾರಾದ್ರೂ ಇಂಟ್ರೆಸ್ಟ್ ಇರಲಿ, 1 ಲಕ್ಷದಿಂದ ಹಿಡಿದು 1 ಕೋಟಿವರೆಗೆ ನೀವು ಈ ಯೋಜನೆಯನ್ನ ಉಪಯೋಗಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ. ಎಲ್ಲರಿಗೂ ನಮಸ್ಕಾರ. MSME ಕೈಗಾರಿಕೆಗಳಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಹಾಗೂ ಫೈನಾನ್ಷಿಯಲ್ ಕೆನರಾ ಬ್ಯಾಂಕ್ನಿಂದ ಸಿಗುವ ಸವಲತ್ತುಗಳ ಬಗ್ಗೆ ಈ ಕಾರ್ಯಾಗಾರ ಆಯೋಜಿಸಿದ ಆಶಯ ಸಂಸ್ಥೆಗೆ ಧನ್ಯವಾದ ಅರ್ಪಿಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈಗಾರಿಕೋದ್ಯಮಿಗಳು ಪಾಲ್ಗೊಂಡಿರೋದಕ್ಕೆ ತಮಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕೆಯಿಂದ ದಾವಣಗೆರೆ ಇಲಾಖೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನು
ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ PMEGP, ಈ ಒಂದು ಯೋಜನೆಯಲ್ಲಿ ನಾವು ನೋಡಲ್ ಏಜೆನ್ಸಿ ಆಗಿದ್ದೇವೆ. TIC, KVIB ಮತ್ತು KVIB ಈ 3 ಸಂಸ್ಥೆಗಳಿಂದ ಈ ಯೋಜನೆ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ಯೋಜನೆಯಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮೀಣ ಬ್ಯಾಂಕುಗಳಿಂದ ಕೈಗಾರಿಕೆ ಚಟುವಟಿಕೆ ಉತ್ಪಾದನೆ ಘಟಕಗಳಿಗೆ ಗರಿಷ್ಠ 50 ಲಕ್ಷದವರೆಗೆ ಸಾಲ ಸೌಲಭ್ಯ ದೊರೆಯುತ್ತಾ ಇದೆ. ಅದೇ ರೀತಿಯಾಗಿ ಸೇವಾ ಘಟಕ ಪ್ರಾರಂಭ ಮಾಡುವವರಿಗೆ ಅವರಿಗೆ ಗರಿಷ್ಠ 20 ಲಕ್ಷದವರೆಗೆ ಸಾಲ ಸೌಲಭ್ಯಗಳು ಈ ಒಂದು ರಾಷ್ಟ್ರೀಕೃತ ಮತ್ತು ಗ್ರಾಮೀಣ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತಾ ಇದೆ. ತಮ್ಮ ಒಂದು ಯೋಜನೆ ವೆಚ್ಚದಲ್ಲಿ ಶೇಕಡ 40ಕ್ಕಿಂತ ಹೆಚ್ಚಿಗೆ ಒಂದು ದುಡಿಮೆ ಬಂಡವಾಳ ಒಂದು ಕಾಂಪೋನೆಂಟ್ ಬರುತ್ತೆ. 60% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು 40% ವರ್ಕಿಂಗ್ ಕ್ಯಾಪಿಟಲ್, ಈ ಥರ ಒಂದು ಯೋಜನೆ. ಈ ಯೋಜನೆಯಲ್ಲಿ ಒಂದು ಯೋಜನೆ ವೆಚ್ಚದ ಗರಿಷ್ಠ ಒಂದು 3 ಲಕ್ಷಕ್ಕೆ ಕನಿಷ್ಠ ಒಬ್ಬರಿಗಾದರೂ ಒಂದು ಉದ್ಯೋಗ ಅವಕಾಶ ನೀಡಬೇಕಾಗಿದೆ ಈ ಉದ್ಯೋಗ ಸೃಜನೆ ಯೋಜನೆಯಲ್ಲಿ. ಇದರಲ್ಲಿ ಫಲಾನುಭವಿ ವಂತಿಕೆ ಜನರಲ್ ಕೆಟಗರಿಗೆ 10% ಇದೆ. ಸ್ಪೆಷಲ್ ಕೆಟಗರಿ SC, ST, OBC, ಮೈನಾರಿಟಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರಿಗೆ ಫಲಾನುಭವಿ ವಂತಿಕೆ 5% ಇರುತ್ತೆ. ಇದರಲ್ಲಿ ಸರ್ಕಾರದ ಕೇಂದ್ರ ಸರ್ಕಾರದ ಸಹಾಯಧನದೊಂದು ಜನರಲ್ ಕೆಟಗರಿಗೆ ಅರ್ಬನ್ನಲ್ಲಿ 50% ಇದೆ, ರೂರಲ್ನಲ್ಲಿ 25% ಇದೆ. ಇದು ಟೋಟಲ್ ಪ್ರೊಜೆಕ್ಟ್ ಕಾಸ್ಟಿಗೆ. ಅದೇ ರೀತಿಯಾಗಿ ಸ್ಪೆಷಲ್ ಕೆಟಗರಿಗೆ ಅಂದರೆ SC, ST, OBC, ಮೈನಾರಿಟಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್, ವುಮನ್ ಇವರಿಗೆ ಅರ್ಬನ್ನಲ್ಲಿ 25% ಮತ್ತು ರೂರಲ್ನಲ್ಲಿ 30% ಸಬ್ಸಿಡಿ ಸಿಗ್ತಾ ಇದೆ. ಈ PMEGPನಲ್ಲಿ ಆಲ್ರೆಡಿ ಲೋನ್ ತಗೊಂಡು ಯಾರು ರೀಪೇಮೆಂಟ್ ಮಾಡಿದ್ದಾರೆ ಅವರಿಗೆ ಮತ್ತೆ 2ನೇ ಅವಧಿಗೆ ಮತ್ತೆ ಸಾಲ ಸೌಲಭ್ಯ ಅಪ್ಗ್ರೇಡೇಷನ್ಗೆ ಅವಕಾಶ ಇದೆ. ಇದರಲ್ಲಿ ಎಲ್ಲ ಕೆಟಗರಿಗೆ 10% ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಇರುತ್ತೆ ಮತ್ತು ಸಬ್ಸಿಡಿ ಬಂದು ಎಲ್ಲ ಕೆಟಗರಿಗೆ 15% ಇರುತ್ತೆ. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಅಪ್ ಟು 1 crore ಸಾಲ ಸೌಲಭ್ಯ ತಗೊಳ್ಳೋಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಸರ್ವಿಸ್ ಸೆಕ್ಟರ್ಗೆ 25 lakhs ಲೋನ್ ತಗೊಳ್ಳೋಕ್ಕೆ ಅವಕಾಶ ಇದೆ. ಎಲಿಜಿಬಿಲಿಟಿ, ಈ ಒಂದು ಯೋಜನೆಯಲ್ಲಿ ಎಲಿಜಿಬಿಲಿಟಿ ಅಂದರೆ 18 ವರ್ಷ ಮೇಲ್ಪಟ್ಟ ಇರಬೇಕು. ಇದಕ್ಕೆ ಯಾವುದೇ ಒಂದು ಇನ್ಕಮ್ ಸೀಲಿಂಗ್ ಲಿಮಿಟ್ ಇರೋದ್ರಿಂದ 8ನೇ ತರಗತಿ ಪಾಸ್ ಆಗಿರಬೇಕು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ 10 lakh ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ 5 lakh ಅಬೌವ್ ತಗೊಳ್ಳಿಕ್ಕೆ 8th ಪಾಸ್ ಇರಬೇಕಾಗುತ್ತೆ. ಆಮೇಲೆ ಹೊಸ ಯೋಜನೆಗಳಿಗೆ ಮಾತ್ರ ಅವಕಾಶ ಇದೆ, ನ್ಯೂ ಪ್ರಾಜೆಕ್ಟ್ಗೆ. ಆಮೇಲೆ ಒಂದು ಫ್ಯಾಮಿಲಿನಲ್ಲಿ ಒಬ್ಬರಿಗೆ ಮತ್ತು ಸಾಲ ಸೌಲಭ್ಯ ತಗೊಳ್ಳೋಕ್ಕೆ ಅವಕಾಶ ಇದೆ. ಮಾರ್ಜಿನ್ ಮನಿ, ಇದರಲ್ಲಿ ಸಬ್ಸಿಡಿ ನಿಮ್ಮದು ಸಾಲ ಬಿಡುಗಡೆ ಆದಮೇಲೆ ಬ್ಯಾಂಕಿಗೆ ಜಮಾ ಆಗುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ 3 years ಲಾಕಿಂಗ್ ಪೀರಿಯಡ್ ಆದಮೇಲೆ ನಿಮಗೆ ನಿಮ್ಮ ಸಾಲದ ಒಂದು ಖಾತೆಗೆ ಅಡ್ಜಸ್ಟ್ ಆಗುತ್ತೆ. ಇದರಲ್ಲಿ ಯಾರಿಗೆ ಸಾಲ ಸೌಲಭ್ಯ ಮಂಜೂರಾಗುತ್ತೆ ಅವರಿಗೆ 10 days EDP ಟ್ರೈನಿಂಗ್ ಇರುತ್ತೆ. ಈ ಯೋಜನೆಯಲ್ಲಿ ಸಾಲ ಸೌಲಭ್ಯ ಪಡಿಬೇಕಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. www.kvisonline.gov.in/PMEGP ಈ ಪೋರ್ಟಲ್ನಲ್ಲಿ ನಾವು ಯಾವುದು ಏಜೆನ್ಸಿ ಸೆಲೆಕ್ಟ್ ಮಾಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ. ಪ್ರತಿ ಜೊತೆಗೆ ಯಾವ ದಾಖಲಾತಿ ಬೇಕಾಗ್ತವೆ ಅಂದರೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಎಜುಕೇಷನ್ ಡಾಕ್ಯುಮೆಂಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಘಟಕದ ಸ್ಥಳವು ಗ್ರಾಮೀಣ ಪ್ರದೇಶ ಇದ್ದರೆ ಒಂದು ಜನಸಂಖ್ಯೆ ಪ್ರಮಾಣ ಪತ್ರ, ತಮ್ಮದು ಡಿಟೇಲ್ಸ್ ಪ್ರಾಜೆಕ್ಟ್ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸ್ಕೋರ್ ಕಾರ್ಡ್ ಜೊತೆಯಲ್ಲಿ ಇನ್ನೂ ಕೆಲವೊಂದು ಹೆಚ್ಚಿನ ದಾಖಲಾತಿಗಳು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವುಗಳಲ್ಲಿ ಪಡಿತರ ಚೀಟಿ, ಆಮೇಲೆ ತಮ್ಮದು ಯಾವುದಾದ್ರೂ ಸ್ವಂತ ಮನೆ ದಾಖಲಾತಿ ಅಥವಾ ಜಾಗ ದಾಖಲಾತಿ ಇದ್ದರೆ, ವಾಸಸ್ಥಳ ದೃಢೀಕರಣ, ಮತ್ತು ಜೀವ ವಿಮಾ ಪಾಲಿಸಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, GST ರಿಜಿಸ್ಟ್ರೇಷನ್ ಆಗಿದ್ದರೆ ಅದು ಸರ್ಟಿಫಿಕೇಟು, ಮಾರ್ಕೆಟಿಂಗ್ ಒಂದು ಟೈಅಪ್ ಇದ್ದರೆ ಅದರದ್ದು ಒಂದು ಇನ್ಫಾರ್ಮೇಷನ್ನು, ತಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಈ ಹಿಂದೆ ಏನಾದರೂ ಸಾಲ ತೊಗೊಂಡಿದ್ರೆ ಅದರದ್ದು ರೀಪೇಮೆಂಟ್ ಸ್ಟೇಟ್ಮೆಂಟು, ಈ ಥರ
ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಕೋರ್ ಕಾರ್ಡ್ನಲ್ಲಿ ಅಪ್ ಟು 10 lakh ಅಬೋ ಪ್ರಾಜೆಕ್ಟ್ ಇದ್ದರೆ ಔಟ್ ಆಫ್ 150 ಸ್ಕೋರ್ ಆದರೆ ತಮ್ಮದು ಅಪ್ಲಿಕೇಶನ್ ಬ್ಯಾಂಕಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಈ ರೀತಿ ಯೋಜನೆ ಇದೆ. ಈ ವರ್ಷ ನಮಗೆ ದಾವಣಗೆರೆ ಜಿಲ್ಲೆಗೆ 83 ಫಿಸಿಕಲ್ ಟಾರ್ಗೆಟ್ ಇದೆ. ಇದರಲ್ಲಿ ನಮಗೆ ಆಲ್ರೆಡಿ 82 ಅಚೀವ್ಮೆಂಟ್ ಆಗಿದೆ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಟಾರ್ಗೆಟ್ 240 lakhs ಇದೆ. ಅದರಲ್ಲಿ ಕೂಡ ಒಂದು 300 lakhs ಆಲ್ರೆಡಿ ಅಚೀವ್ಮೆಂಟ್ ಆಗಿದೆ. ಅದಲ್ಲದೆ ಹೊಸದಾಗಿ ಕೇಂದ್ರ ಸರ್ಕಾರದ PM ವಿಶ್ವಕರ್ಮ ಅಂತ ಯೋಜನೆ ಬಂದಿದೆ. ಅದರಲ್ಲಿ ಕೂಡ ಕುಶಲಕರ್ಮಿಗಳಿಗೆ ಒಂದು ಸಹಾಯ ಸವಲತ್ತು ಕೊಡುವ ಯೋಜನೆ ಇದೆ. ಇದರಲ್ಲಿ ಸುಮಾರು 18 ಕ್ರಾಫ್ಟ್ ಕವರ್ ಆಗ್ತವೆ. ಇದಲ್ಲದೆ ನಮ್ಮದು ಇಂಡಸ್ಟ್ರಿಯಲ್ ಪಾಲಿಸಿ 2020-25 ಇದೆ. ಅದರಲ್ಲಿ ಬಂಡವಾಳ ಹೂಡಿಕೆ ಉತ್ತೇಜನ ಸಹಾಯಧನ ಇದೆ. ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇದೆ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಇನ್ನೂ ಹಲವಾರು ಪ್ರೋತ್ಸಾಹ ರಿಯಾಯಿತಿಗಳು ಕೈಗಾರಿಕಾ ಘಟಕಗಳಿಗೆ ಸವಲತ್ತುಗಳು ಸಿಗ್ತವೆ. ಇದರಲ್ಲಿ ಪ್ರಮುಖವಾಗಿ ಉತ್ಪಾದನೆ ಮೇಲೆ ಡಿಪೆಂಡ್ ಆಗಿದೆ. ನಮ್ಮದು ಟರ್ನ್ ಓವರ್ ಮೇಲೆ ನಮಗೆ ಸಬ್ಸಿಡಿ ದೊರೆಯುತ್ತೆ. ಕೆಲವು ಸೇವಾ ಘಟಕ ಇದ್ದಾವೆ, ಅವಕ್ಕಷ್ಟೇ ಎಕ್ಸಿಬಿಷನ್ ಇದೆ. ಉಳಿದ ಎಲ್ಲರಿಗೂ ಟರ್ನ್ ಓವರ್ ಬೇಸ್ಡ್ ಸಬ್ಸಿಡಿ ಇದೆ. ನಮಗೆ ಎಲ್ಲ ರೀಡಿಂಗ್ ಮೆಟೀರಿಯಲ್ ಜೊತೆ ಇಂಟ್ರೆಸ್ಟ್ ಪಾಲಿಸಿ ಮಾಹಿತಿನೂ ಕೊಟ್ಟಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವಂದಿಸಿ ಧನ್ಯವಾದಗಳು ಸರ್. ಈಗ ಸಿಡ್ಬಿ ಅವರು ಮಾತಾಡುವಾಗ ಗಿಫ್ಟ್ ಸ್ಕೀಮ್ ಬಗ್ಗೆ ಮಾತಾಡಿದ್ರು. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ನಾವು ಸೋಲಾರ್ ಅಥವಾ ಬೇರೆ ಯಾವುದೇ ಗ್ರೀನ್ ಎನರ್ಜಿಗೆ ಹೋದಾಗ ಲೋನ್ ಮೇಲೆ 2% ಸಬ್ಸಿಡಿ ನಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ. ಆದಷ್ಟು ಎಂಟರ್ಪ್ರನರ್ಸ್ ಸೋಲಾರ್ಗೆ ಹೋದಾಗ ನಮ್ದು ಅರೌಂಡ್ 6.5-7%ಗೆ ಸಾಲ ಸಿಗುತ್ತೆ. 4-5 years ಅಲ್ಲಿ ನಮ್ಮ ಸೋಲಾರ್ ಪವರ್ ನಮ್ಗೆ ಸಾಕಾಗುತ್ತೆ. ನಾವು ಈ ಎಸ್ಕಾಮ್ಗಳನ್ನ ಪವರ್ ಸಪ್ಲೈಗೆ ಡಿಪೆಂಡ್ ಆಗಬೇಕಾಗಿಲ್ಲ. ಸ್ವಲ್ಪ ರೀಸನಬ್ಲಿ ಮೀಡಿಯಂ ಸೈಜ್ ಎಂಟರ್ಪ್ರೈಸಸ್ ಏನಿದ್ದಾರೆ ದಯವಿಟ್ಟು ಎಲ್ಲರೂ ಸೋಲಾರ್ ಹೋಗೋ ಬಗ್ಗೆ ಆ ಲೋನು ಇಂಟ್ರೆಸ್ಟ್ ಸಬ್ವೆನ್ಷನ್ ತಗೊಂಡು ಮಾಡಿದ್ರೆ ನಮಗೆ ಪವರಲ್ಲಿ ನಾವು ಬೇರೆಯವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡೋ ಒಂದು ಡಿಪೆಂಡೆನ್ಸ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಸ್ನೇಹಿತರೆ, ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿದೆ. ಟೆಕ್ನಿಕಲ್ ಸೆಷನ್ಸ್, ತಾಂತ್ರಿಕ ವಿಷಯದ ಬಗ್ಗೆ ನಾವು ಏನು ಆಯೋಜಿಸಿರುವಂತಹ ಎಲ್ಲ ವಿಷಯದ ಮುಕ್ತಾಯ ಈಗ ಆಗಲಿದೆ. ಈಗ ಒಂದು ಊಟದ ಸಮಯ. ಹಾಗೆ ನಮ್ಮ ಕಾಸಿಯಾ ನ್ಯೂಸ್ ಎಲ್ಲರೂ ಯೂಟ್ಯೂಬ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅಲ್ಲಿ ನಾವು ಯೋಜಿಸುತ್ತೇವೆ. ಅಲ್ಲಿ ನೀವು ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು. ಯಾವಾಗಾದರೂ ಈವ್ನಿಂಗು ಫ್ರೀ ಇದ್ದಾಗ ಅದನ್ನು ನೀವು ನೋಡ್ಕೊಳ್ಬೋದು. ಎಲ್ಲ ವಿಷಯ ಅಲ್ಲಿ ಸಿಗುತ್ತೆ. ಈಗ ಕಾರ್ಯಕ್ರಮದ ಹಂತ ವೋಟ್ ಆಫ್ ಥ್ಯಾಂಕ್ಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಂತ್ರಿಕ ವಿಷಯದ ಪರಿಣಿತರು ಎಲ್ಲ ವಿಷಯವನ್ನ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಕಾಸಿಯಾದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಉದ್ಯಮಿ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮದ ವಿಷಯದ ಮಾಹಿತಿಯನ್ನ ಪಡೆದುಕೊಂಡಿದ್ದೀರಿ. ನಿಮಗೂ ಕಾಸಿಯಾದ ವತಿಯಿಂದ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಕಾಸಿಯಾದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಕಾಸಿಯಾದ ಸಿಬ್ಬಂದಿ ವರ್ಗಗಳು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಈ ದಾವಣಗೆರೆ ಅಫಿಲಿಯೇಟೆಡ್ ಅಸೋಸಿಯೇಷನ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಾಯ ಮಾಡಿದ್ದಾರೆ. ಅವರಿಗೆ ಕಾಸಿಯಾದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಈ ಒಂದು ಸ್ಥಳದ ಅವಕಾಶವನ್ನ ಕೊಟ್ಟಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿಗೂ ಎಲ್ಲ ಸೌಕರ್ಯಗಳನ್ನ ಒದಗಿಸಿದ್ದಾರೆ. ಅವರಿಗೂ ಕಾಸಿಯಾದ ವತಿಯಿಂದ ಧನ್ಯವಾದಗಳು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್, ಸಿಡ್ಬಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಮುತ್ತೂಟ್ ಫೈನಾನ್ಸ್ ಇವರು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕಾಸಿಯಾದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಮೀಡಿಯಾ ಅಂಡ್ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಈಗ ದಯವಿಟ್ಟು ಎಲ್ಲರೂ ಊಟದ ಸಮಯ, ಊಟ ಕೆಳಗಡೆ ಇದೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು.